ಹಲೋ ಎವ್ರಿವನ್, ವೆಲ್ಕಮ್ ಟು ನಿಸ್ಸಾ ಕ್ರಿಯೇಟಿವ್ ಐಎಸ್. ಸೊ ಫಸ್ಟ್ ಟೆಸ್ಟ್ ಆಗಿದೆ. ಸೊ ಹೋಪ್ಫುಲಿ ಯು ಪೀಪಲ್ ಹ್ಯಾವ್ ಡನ್ ವೆಲ್. ಎಲ್ಲರೂ ಚೆನ್ನಾಗಿ ಮಾಡಿರ್ತೀವಿ ಅಂತ ಭಾವಿಸ್ತೀವಿ. ಈಗ ಮೊದಲನೇ ಟೆಸ್ಟ್ ಪೊಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಆಗಿದೆ ಮತ್ತು ಮೆಂಟಲ್ ಅಬಿಲಿಟೀಸ್ ಆಗಿದೆ. ಸೊ ಫಸ್ಟು 45 ಕ್ವಶನ್ಸ್, ಅಂದರೆ ಮೊದಲನೇ ಕ್ವಶನ್ 45 ಕ್ವಶನ್ ತನಕ, ಅಂದರೆ ಸಬ್ಜೆಕ್ಟ್ ಕ್ವಶನ್ ಆಗಿರ್ಬೋದು ಮತ್ತು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿರೋದು, ಅದು ನಾನು ಡಿಸ್ಕಸ್ ಮಾಡ್ತೀನಿ. ಉಳಿದಂಥ 5 ಕ್ವಶನ್ ಮೆಂಟಲ್ ಅಬಿಲಿಟಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಫೀಲ್ಡು ಅದೇ ಸರ್ ಬರ್ತಾರೆ, ಅದೇ ಸರ್ ಡಿಸ್ಕಸ್ ಮಾಡ್ಕೊಡ್ತಾರೆ ನಿಮಗೆ ಅದನ್ನು. ಓಕೆನಾ? ಸೊ ಇವಾಗ ಟೆಸ್ಟ್ ಆಗಿದೆ, ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅಂತೇಳಿ ನೋಡೋಣ. ಓಕೆ, ಟೆಸ್ಟ್ ಯಾವ ರೀತಿ ನಿಮ್ಮ ಥಿಂಕಿಂಗ್ ಇತ್ತು ಅಂತ ನೋಡೋಣ, ಥಿಂಕಿಂಗ್ನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ನೋಡೋಣ. ಸೊ ದಟ್ ಈಸ್ ಅಲ್ಟಿಮೇಟ್ಲಿ ಮ್ಯಾಟರ್ಸ್, ಯುವರ್ ಥಿಂಕಿಂಗ್ ಅಲ್ಟಿಮೇಟ್ಲಿ ಮ್ಯಾಟರ್ಸ್. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದೊಂದೇ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಆನ್ಸರ್ ಆಪ್ಷನ್ಸ್ ನಿಮ್ಗೆ ಆಲ್ರೆಡಿ ಸಿನಾಪ್ಸಿಸ್ ಸಿಕ್ಕಿರುತ್ತೆ. ಸೊ ಇಲ್ಲವೇನು ಮಾಡೋಣ ಅಂತಂದರೆ, ಯಾವ ರೀತಿ ಎಲಿಮಿನೇಷನ್ ಟೆಕ್ನಿಕ್ಗಳಿದ್ದಾವೆ, ಓಕೆ, ಯಾವ ರೀತಿ ನಿಮ್ಮ ಒಂದು ಥಿಂಕಿಂಗ್ ಇರಬೇಕಿತ್ತು, ಎಲ್ಲಿ ನಿಮ್ಮ ಓದಲ್ಲಿ ಒಂದು ಮಿಸ್ಟೇಕ್ಸ್ ಇದೆ, ವಾಟ್ ಕೈಂಡ್ ಆಫ್ ಮಿಸ್ಟೇಕ್ಸ್ ಯು ಪೀಪಲ್ ಆರ್ ಡೂಯಿಂಗ್, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಸಿ ಹಿಯರ್. ಸೊ ಫಸ್ಟ್ ಟೆಸ್ಟ್ ಪೊಲಿಟಿ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್. ಸೊ ಹೋಪ್ಫುಲಿ ನಿತ್ಯ ಸಂಕಲ್ಪನ ದಯವಿಟ್ಟು ಸೀರಿಯಸ್ ತಗೊಳ್ಳಿ. 50 ದಿವಸ 50 ಟೆಸ್ಟ್, ನಿಮ್ಮ 50 ದಿವಸ ಪ್ರಿಪ್ರೇಷನ್, ನಿಮ್ಮ ಒಂದು ಭವಿಷ್ಯ ನಿಮ್ಮ ಒಂದು ಕೈಯಲ್ಲಿದೆ. ಸೊ ಡೋಂಟ್ ಮಿಸ್ ದಟ್ ಒನ್. ಸೊ ಮೇಕ್ ಶೂರ್ ದಟ್ ಯು ಪೀಪಲ್ ಟೇಕ್ ದಿ ಟೆಸ್ಟ್ ಎವ್ರಿ ಡೇ. ಬರೀ ಆರಂಭದ ಅಬ್ಬರ ಇರಬಾರ್ದು. ಓಕೆನಾ? ಸೊ ಮುಂದೆ ಹೋಗ್ತಾ ಯಾವುದೇ ಕಾರಣಕ್ಕೂ ಕಾಂಪ್ಲೆಸೆನ್ಸಿ ಅನ್ನೋದು ಬರಬಾರ್ದು. ನಂತರ ಅದು ಫ್ರಸ್ಟ್ರೇಷನ್ ಆಗಬಾರ್ದು. ಫ್ರಸ್ಟ್ರೇಷನ್ ಆಗುತ್ತೆ, ಅದು ಸ್ವಲ್ಪ ಕಾಮನ್ ಇದೆ. ಬಟ್ ಅಟ್ ಸೆಂಟ್ ನೀವು ಅದನ್ನ ಮೋಟಿವೇಶನ್ ನಿಮ್ಮ ಹತ್ರ ಇರಬೇಕದು ಯಾವತ್ತೂ ಅಷ್ಟೇ. ಓಕೆನಾ? ಸೊ ಕೀಪ್ ದಟ್ ಸ್ಪಿರಿಟ್ ಆಲ್ವೇಸ್ ಗೋಯಿಂಗ್ ಆನ್, ಬಿಕಾಸ್ ಫ್ರಸ್ಟ್ರೇಷನ್ ಈಸ್ ಪಾರ್ಟ್ ಆಫ್ ದಿ ಲೈಫ್. ಅಟ್ ದಿ ಸೇಮ್ ಟೈಮ್ ಪಾರ್ಟ್ ಆಫ್ ದಿ ಪರ್ಟಿಕ್ಯುಲರ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಆ ಎಮೋಷನ್ಸ್ನ ಬೆಟರ್ ಆಗಿ ಬಿಡಬೇಡಿ. ಸೊ ಯು ಟೇಕ್ ಕೇರ್ ಕಂಟ್ರೋಲ್ ಆಫ್ ಯುವರ್ ಎಮೋಷನ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿತ್ಯ ಸಂಕಲ್ಪ. ಸೊ ಮೊದಲನೇ ಟೆಸ್ಟ್ ಕ್ವಶನ್ ಪೇಪರ್ ಡೇ 1. ಸೊ ಲೆಟ್ಸ್ start with this particular quote. If you want to shine like a sun, first burn like a sun. Okay, so without any hard work, okay, without ಯಾವುದೇ ಥರದ ಒಂದು ಹಾರ್ಡ್ ವರ್ಕ್ ಇಲ್ಲದೆ ಯಾವುದೇ ಥರದ ಒಂದು ಸಕ್ಸಸ್ ಸಿಗೋದು ತುಂಬ ಕಷ್ಟ. ಓಕೆನಾ? ಬಟ್ ನಮ್ಮ ಪರ್ಟಿಕ್ಯುಲರ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆ್ಯಂಡ್ ದಟ್ ಬಿಕಮ್ಸ್ ಇವನ್ ಮೋರ್ ಇಂಪಾರ್ಟೆಂಟ್, ದ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ನೀವು ಮಾಡ್ತಾ ಇರಿ, ಆ ಸ್ಮಾರ್ಟ್ ವರ್ಕ್ ಯಾವ ರೀತಿ ಮಾಡಬೇಕು ಅಂತ ನಾವು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಬರ್ತೀವಿ. ಓಕೆನಾ? ಸೊ ಅಫ್ಕೋರ್ಸ್ ನನ್ನ ಒಂದು ಕಿರು ಪರಿಚಯ, ಮೈ ನೇಮ್ ಇಸ್ ಗುರು. ಸೊ ಐ ವಿಲ್ ಬಿ ಯುವರ್ ಮೆಂಟರ್ ಆಲ್ಸೋ. ಓಕೆ, ಐ ವಿಲ್ ಬಿ ದಿ ಫ್ಯಾಕಲ್ಟಿ ಆಲ್ಸೋ. ಸೊ ನೀವು ಏನೇ ಡೌಟ್ಸ್ ಬಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ನಾವು ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್. ಸೊ 26 ನವೆಂಬರ್ 1949 ಭಾರತ ಸಂವಿಧಾನದ ಈ ಕೆಳಗಿನ ಯಾವ ನಿಬಂಧನೆಗಳು ಜಾರಿಗೆ ಬಂದವು? ಅಂದರೆ ಫಸ್ಟ್ ಯಾವ್ದು ಇಂಪ್ಲಿಮೆಂಟ್ ಆಯ್ತು ಅಂತೇಳಿ, ದಟ್ ಈಸ್ ವಿಚ್ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕಮ್ ಇನ್ ಟು ಎಫೆಕ್ಟ್. ಓಕೆ, ಸೊ 4 ಪ್ರಾವಿಷನ್ಸ್ಗಳಿವೆ. ಯಾವುದು ಅಂದರೆ ಸಿಟಿಜನ್ಶಿಪ್, ಪೌರತ್ವ ಆಗಿರ್ಬೋದು, ಚುನಾವಣೆಗಳು, ಎಲೆಕ್ಷನ್ಸ್, ದಟ್ ಈಸ್ ಪ್ರಾವಿಷನಲ್ ಪಾರ್ಲಿಮೆಂಟ್, ತಾತ್ಕಾಲಿಕ ಸಂಸತ್ ಆಗಿರ್ಬೋದು, ಮೂಲಭೂತ ಹಕ್ಕುಗಳು ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್. ಹೌದಲ್ಲ? ಇದರಲ್ಲಿ ಯಾವುದು ಫಸ್ಟು ಬಂತು ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್, ರೈಟ್? ಓಕೆ, ಸೊ ಯಾಕೆಂದ್ರೆ ಸಿಟಿಜನ್ಶಿಪ್ ಫಸ್ಟ್ ಆಯ್ತಲ್ವಾ? ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದಾಗ ಆಲ್ರೆಡಿ ಸಿಟಿಜನ್ಶಿಪ್ ಇತ್ತಲ್ವಾ? ಓಕೆ, ಫಸ್ಟ್ ಇಂದಾನೆ ಸಿಟಿಜನ್ಶಿಪ್ ಇರಲೇಬೇಕು. ಎಲೆಕ್ಷನ್ಸ್ ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಫಸ್ಟ್ ಇಂದಾನು ಇತ್ತು. ಓಕೆ, ಈ ತಾತ್ಕಾಲಿಕ ಸಂಸತ್ ಇರಲೇಬೇಕು ತಾನೆ, ಯಾಕೆಂದ್ರೆ ಫಸ್ಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಂದಿದ್ದು. ಓಕೆ, ಸೊ ಸಂವಿಧಾನಿಕ ಸಭೆ ಬಂದಿದ್ದು 1946ರಿಂದ. ಓಕೆನಾ? ಸಂವಿಧಾನ ಮತ್ತೆ ನಮ್ಮ ಜಾರಿಗೆ ಬಂದಿದ್ದು ಯಾವಾಗ? 1950 ತನಕ. ಸೊ ಅದಕ್ಕಾಗಿ ಈ ತಾತ್ಕಾಲಿಕ ಸಂಸತ್ತು ಇರಲೇಬೇಕು. ಓಕೆ, ಸಿಟಿಜನ್ಶಿಪ್ ಫಸ್ಟ್ ಇಂಡಿಯಾ ಇಂಡಿಪೆಂಡೆನ್ಸ್ 1947 ಇಂದ ಅವಾಗೊಂದು ಇರಲೇಬೇಕದು. ಎಲೆಕ್ಷನ್ಸ್ಗಳು ಕಂಡಕ್ಟ್ ಆಗಿದ್ದು ಫಸ್ಟೇನೆ, ಅದಕ್ಕೋಸ್ಕರ ಇರಬೇಕು. ಬಟ್ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ಇದನ್ನ ನಾವು USA ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಂತದಲ್ವಾ? ಸೊ ವಿ ಬ್ರಾಟ್ ಇಟ್ ಫ್ರಮ್ USA ಕಾನ್ಸ್ಟಿಟ್ಯೂಷನ್. ಸೊ ಅದು ಯಾವತ್ತು ಅಧಿಕಾರಕ್ಕೆ ಬರುತ್ತೆ ಅಂತಾರೆ, ದಟ್ ಇಸ್ ಆಕ್ಚುಲಿ 1950 ಇಂದ ಬರುತ್ತೆ ಅದು. ಓಕೆ, 1950 ಇಂದ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ ಡಿ ಆಗುತ್ತೆ. 1, 2, 3. Okay, so 1, 2, 3 is the answer for the first question. So that is because citizenship were already there, elections were there, provisional parliament was necessary, but fundamental rights came into existence pretty much late. Okay, so that is pretty much late in the sense that is we can talk about 1950, 26 January ಆ ಡೇಟ್ ಅಲ್ಲ ಬಂದಿದ್ದು. ಸೊ ಜಾರಿಗೆ ಬಂದಿದ್ದು ಅವತ್ತು ನಾವು US ಏನು ಬಾರೋ ಮಾಡಿದೀವಿ ಕಾನ್ಸ್ಟಿಟ್ಯೂಷನ್ನ ಅಥವಾ ಕೆಲವು ಕಾನ್ಸ್ಟಿಟ್ಯೂಷನ್ ಒಂದು ಭಾಗಗಳನ್ನ 1950 ಇಂದ ಬರ್ತಾ ಹೋಗುತ್ತೆ, 26 ಜನವರಿಯಿಂದ. ಸೊ ಅದಕ್ಕೋಸ್ಕರ ಯಾವ್ದಾಗುತ್ತೆ 1, 2 and 3 ಆಗ್ತಾ ಬರುತ್ತೆ. ಇದು ನಮ್ಮ ಮೊದಲನೇ ಕ್ವಶನ್ಗೆ ಆನ್ಸರ್ ಆಗ್ತಾ ಬರುತ್ತೆ. ಮತ್ತೆ ಎರಡನೇದು, ಓಕೆ, ಸೊ 1773 ನಿಯಂತ್ರಣ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಬೇಡಿಕೆಗಳನ್ನು ಪರಿಗಣಿಸಿ. ಸೊ ವಿತ್ ರೆಸ್ಪೆಕ್ಟ್ ಟು 1773 ಆಕ್ಟ್. ಓಕೆ, ಇದು ಭಾರತದಲ್ಲಿ ಕೇಂದ್ರ ಆಡಳಿತದ ಅಡಿಪಾಯವನ್ನು ಹಾಕಲು ಬ್ರಿಟಿಷ್ ಸಂಸತ್ತು ಮಾಡಿದ ಮೊದಲ ಕಾಯ್ದೆಯಾಗಿದೆ. ಸೊ ದಟ್ ಇಸ್ ದ ಫಸ್ಟ್ ಆಕ್ಟ್ ಬೈ ಬ್ರಿಟಿಷ್ ಪಾರ್ಲಿಮೆಂಟ್ ಫಾರ್ ಸೆಂಟ್ರಲೈಸೇಷನ್. ಅಂದ್ರೆ ಕೇಂದ್ರೀಕರಣ ಅಂದ್ರೇನು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ ಪ್ರತಿಯೊಂದನ್ನು ಸಹ, ಸೊ ಅಂದ್ರೆ ಎಲ್ಲ 3 ರೀತಿಯ ಬ್ರಿಟಿಷ್ ಇಂಡಿಯಾ ಕಂಪನಿ ಇರುತ್ತೆ. ಒಂದು ಕಲ್ಕತ್ತಾಲ್ಲಿ ಇರುತ್ತೆ, ಒಂದು ಬಾಂಬೆಯಲ್ಲಿ ಇರುತ್ತೆ, ಒಂದು ಮದ್ರಾಸಲ್ಲಿ ಇರುತ್ತೆ. ಸೊ ಈ 3 ಈಸ್ಟ್ ಇಂಡಿಯಾ ಕಂಪನಿನ ಒಂದಾಗಿ, ಅಂದ್ರೆ ಒಬ್ರು ಕಂಟ್ರೋಲ್ ಮಾಡಬೇಕು ಅಂತೇಳಿ, 1 person need to control all these 3. ದಟ್ ಇಸ್ ದ ರೀಸನ್ ಕಲ್ಕತ್ತಾ ಈಸ್ಟ್ ಇಂಡಿಯಾ ಕಂಪನಿಗೆ ಎಲ್ಲಾ ಹಕ್ಕುಗಳನ್ನ ಕೊಡ್ತಾರೆ. ದಟ್ ಇಸ್ ದ ರೀಸನ್ ಇದು ಕೇಂದ್ರೀಕರಣ. ಹೌದು, ಖಂಡಿತ ಇದು ಕೇಂದ್ರೀಕರಣದ ಒಂದು ಭಾಗನೇ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಕೇಂದ್ರದ ಆಡಳಿತ ಅಂದ್ರೆ ಕಲ್ಕತ್ತಾಯಿಂದ ಆಡಳಿತವನ್ನ ಮಾಡಬೇಕು ಅಂತೇಳಿ. ಓಕೆ, ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಕರೆಕ್ಟ್ ಆಗ್ತಾ ಬರುತ್ತೆ. ಓಕೆ, ಸೆಕೆಂಡ್ನೇದು
ದಟ್ ಈಸ್ ಬಂಗಾಳದ ಗವರ್ನರ್ ಜನರಲ್ ಅವರು ತಮ್ಮ ಅಧಿಕೃತ ಹುದ್ದೆಯ ವ್ಯಾಪ್ತಿಯಲ್ಲಿ ಕೈಗೊಂಡ ಕಾರ್ಯಗಳಿಗಾಗಿ ಸುಪ್ರೀಂ ಕೋರ್ಟ್ನ ವಿಚಾರಣಾ ವ್ಯಾಪ್ತಿಯಿಂದ ಅವರಿಗೆ ಈ ಕಾಯ್ದೆಯ ವಿನಾಯಿತಿ ನೀಡಿತು ಅಂತ ಹೇಳಿ. ಇಲ್ಲ, ಆಕ್ಚುಲಿ ಈ ಆಕ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದಟ್ ಈಸ್ ಗವರ್ನರ್ ಜನರಲ್ ವಾಸ್ ನಾಟ್ ಎಕ್ಸೆಂಪ್ಟೆಡ್. ಓಕೆ, ಇಲ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ಗವರ್ನರ್ ಜನರಲ್ ಬೆಂಗಾಲ್ ಫ್ರಮ್ ಜ್ಯೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಇಲ್ಲ, ಫಸ್ಟ್ ಗವರ್ನರ್ ಜನರಲ್ ಮತ್ತೆ ಅವರ ಕೌನ್ಸಿಲ್, ಅವರ ಕಾರ್ಯಕಾರಿ ಸಮಿತಿ ಏನಿರುತ್ತಲ್ಲ, ಏನೇ ಕಾಯ್ದೆಗಳನ್ನ ಅವರು ತಂದ್ರು ಸಹ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ವಾರನ್ ಹೇಸ್ಟಿಂಗ್ಸ್ ಮತ್ತೆ ಎಲಿಜಾ ಇಂಪೆ ನಡುವೆ ತುಂಬಾ ಗಲಭೆಗಳಾಗ್ತಾ ಹೋಗುತ್ತೆ, ಕಾನ್ಫ್ಲಿಕ್ಟ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ 1781ನೇ ಆಕ್ಟ್ ಅಲ್ಲಿ, ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಬರುತ್ತಲ್ಲ, ಅಲ್ಲಿ ಇದನ್ನ ಕೊಡ್ತಾರೆ ಹೊರತು 1773 ಅಲ್ಲಿ ಕೊಟ್ಟಿರಲ್ಲ ಇದನ್ನ. ಅಲ್ಲಿ ಸುಪ್ರೀಂ ಕೋರ್ಟ್ ಪವರ್ ರಿಲೀಸ್ ಮಾಡ್ತಾರೆ 1781 ಆಕ್ಟ್ ಅಲ್ಲಿ. ಓಕೆ, 1773 ಆಕ್ಟ್ ಅಲ್ಲಿ ಗವರ್ನರ್ ಸುಪ್ರೀಂ ಕೋರ್ಟ್ ಕೆಳಗಡೆ ಬರಲೇಬೇಕಿತ್ತು. ಯಾವ ತರದ ಒಂದು ವಿ ಕ್ಯಾನ್ ಟಾಕ್ ಅಬೌಟ್ ಅವರ ವಿನಾಯಿತಿ ಯಾವುದು ಇರಲಿಲ್ಲ ಅವರಿಗೆ. ಓಕೆ, ಸೊ ಎರಡನೇ ನಾವು ಎಲಿಮಿನೇಟ್ ಮಾಡ್ಬೇಕಲ್ವಾ. ಓಕೆ, ದಟ್ ಈಸ್ ಎಲಿಮಿನೇಟ್ ಸೆಕೆಂಡ್. ಓಕೆ, ಎರಡನೇದು ಎಲಿಮಿನೇಟ್ ಮಾಡಿದ್ರೆ ನಮ್ಗೆ ಯಾವ್ದು ಕೊಡುತ್ತೆ 1 and 3 ಅಥವಾ 3. ನಮಗೆ ಎರಡು ಆನ್ಸರ್ ಆಪ್ಷನ್ 3 ಇದೆ. ಸೊ 3 ಸರಿ ಆಗಿರಲೇಬೇಕು. ಕೇಂದ್ರ ಆಡಳಿತ ಅಂತ ಹೇಳಿದ್ರೆ ಕಲ್ಕತ್ತಾ ಈಸ್ಟ್ ಇಂಡಿಯಾ ಕಂಪನಿ, ಹೌದಲ್ಲ, 1 and 3 ಡೈರೆಕ್ಟ್ ಆಗಿ ಹೋಗುದು. ಇದು ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಭಾರತದಲ್ಲಿ ಖಾಸಗಿ ವ್ಯಾಪಾರ ತೊಡಗುವುದನ್ನು ನಿಷೇಧಿಸಿತು. ಎಕ್ಸಾಕ್ಟ್ಲಿ, ಇಟ್ ಬ್ಯಾನ್ಡ್ ಪ್ರೈವೇಟ್ ಟ್ರೇಡ್. ದಿ ರೀಸನ್ ಇಸ್ ವೆರಿ ಸಿಂಪಲ್. ವೈ ದ ಬ್ಯಾನ್ ಪ್ರೈವೇಟ್ ಟ್ರೇಡ್ ಇಸ್ ಬಿಕಾಸ್ ಪ್ರೈವೇಟ್ ಟ್ರೇಡ್ ಕಾಸ್ ಫಾರ್ ದಿ ಬ್ಯಾಂಕ್ರಪ್ಸಿ ಆಫ್ ದಿ ಕಂಪನಿ ದಿವಾಳಿ ಆಗ್ಲಿಕ್ಕೆ ಆ ಖಾಸಗಿ ವ್ಯಾಪಾರನ್ನೇ ತುಂಬಾ ಎಡೆ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಬ್ರಿಟಿಷ್ ಗೌರ್ಮೆಂಟ್ ಏನಂತ, ಬ್ರಿಟಿಷ್ ಪಾರ್ಲಿಮೆಂಟ್ ಏನಂತ ಹೇಳ್ತಾರೆ, ನೀವು ಖಾಸಗಿ ವ್ಯಾಪಾರದಲ್ಲಿ ತೊಡಗಿಸ್ಕೋಬಾರದು ಅಂತೇಳಿ ಹೇಳುತ್ತೆ ಅದನ್ನ. ಓಕೆನಾ, ಸೊ ಇದು ಎರಡನೇ ಕ್ವಶನ್. ಓಕೆ, ಸಿಂಪಲ್. ಎಲ್ಲ ಕಾನ್ಸೆಪ್ಟ್ ನಿಮಗೆ. ಓಕೆ, ನಾವು ಮತ್ತೆ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಅಂದ್ರೆ ವಿತ್ ರೆಫರೆನ್ಸ್ ಟು ಪ್ರಿಯಾಂಬಲ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಕೆಳಗಿನ ಉದ್ದೇಶಗಳನ್ನು ಪರಿಗಣಿಸಿ ಅಂತೇಳಿದೆ. ಸೊ ಇದರಲ್ಲಿ ಈ ಮೇಲಿನ ಎಷ್ಟು ಉದ್ದೇಶಗಳನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅಂತೇಳಿ. ಸಾಮಾಜಿಕ ಸಮಾನತೆ, ಸೋಷಿಯಲ್ ಈಕ್ವಾಲಿಟಿ, ನಂತರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸೋಷಿಯಲ್ ಈಕ್ವಾಲಿಟಿ, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ವ್ಯಕ್ತಿಯ ಘನತೆ, ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್, ರಾಜಕೀಯ ನ್ಯಾಯ, ಪೊಲಿಟಿಕಲ್ ಜಸ್ಟಿಸ್, ವೆಲ್ಫೇರ್ ಆಫ್ ದಿ ಪೀಪಲ್, ಈಕ್ವಾಲಿಟಿ ಆಫ್ ಔಟ್ಕಮ್. ನಮಗೆ ಗೊತ್ತು ಈ ಫಲಿತಾಂಶದ ಸಮಾನತೆ ಇಲ್ಲ ಅಂತೇಳಿ. ಓಕೆನಾ, ಫಲಿತಾಂಶದ ಸಮಾನತೆ ಸಹ ಇಲ್ಲ. ನಂತರ ಏನ್ ಹೇಳ್ತೀವಿ, ಜನರ ಕಲ್ಯಾಣ ಇಲ್ಲ. ಓಕೆನಾ, ಮತ್ತೆ ನಮಗೆ ಇಲ್ಲಿರುವಂತದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿಯ ಘನತೆ ಮತ್ತು ರಾಜಕೀಯ ನ್ಯಾಯ ಮಾತ್ರ. ಕೇವಲ 3 ಅಷ್ಟೇ ನಮಗೆ ಇಲ್ಲಿ ಇರುವಂತದ್ದು. ಓಕೆನಾ, ಸೊ ದಟ್ ಇಸ್ ನೋ ವಿ ಕ್ಯಾನ್ ಸೇ ಸೋಷಿಯಲ್ ಈಕ್ವಾಲಿಟಿ ಆಲ್ಸೋ. ಸೊ ಇಲ್ಲಿ ನಮ್ಗೆ ಇರುವಂತದ್ದು ಯಾವುದು ಅಂತಂದ್ರೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ವ್ಯಕ್ತಿಯ ಘನತೆ ಇದೆ, ರಾಜಕೀಯ ನ್ಯಾಯ ಇದೆ. ದಟ್ ಈಸ್ ಪೊಲಿಟಿಕಲ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್. ಓಕೆ, ಮತ್ತೆ ಡಿಗ್ನಿಟಿ ಆಫ್ ಇಂಡಿವಿಜುವಲ್, ಹೌದು ವ್ಯಕ್ತಿಯ ಘನತೆಯನ್ನು ಕಾಪಾಡಬೇಕು ಅಂತೇಳಿ. ನಂತರ ಯಾವಿದೆ ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್. ಓಕೆ, ಸೊ ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಥಾಟ್ ಅಂಡ್ ಎವ್ರಿಥಿಂಗ್. ಸೋಷಿಯಲ್ ಈಕ್ವಾಲಿಟಿ ಇಲ್ಲ. ಓಕೆನಾ, ಸೊ ನಂತರ ಜನರ ಕಲ್ಯಾಣ ಇಲ್ಲ, ಫಲಿತಾಂಶ ಸಮಾನತೆ ಇಲ್ಲ. ಈಕ್ವಾಲಿಟಿ ಆಫ್ ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್, ಆ ರೀತಿ ಬರುತ್ತೆ ಹೊರತು ಸೊ ಸಾಮಾಜಿಕ ಸಮಾನತೆ ಅನ್ನೋದು ಅಲ್ಲ. ಕೇವಲ 3 ಮಾತ್ರ ಇದೆ, ಅಂದ್ರೆ ಎ ಮಾತ್ರ ಆನ್ಸರ್ ಆಗುತ್ತೆ. ಸೊ 5ನೇದಿಲ್ಲ, 6ನೇದಿಲ್ಲ, ಮೊದಲನೇದಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಹೌದು, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್, ಮತ್ತೆ ಪೊಲಿಟಿಕಲ್ ಜಸ್ಟಿಸ್. ಸೊ 1, 2, 3. ಓಕೆನಾ, ಓನ್ಲಿ 3, ಅವು 3 ಮಾತ್ರ ಇರುವಂಥದ್ದು. ಈಕ್ವಾಲಿಟಿ ಇದೆ ಬಟ್ ಸಾಮಾಜಿಕ ಸಮಾನತೆ ಅಂತೇಳಿ ಇಲ್ಲ. ಓಕೆ, ಈಕ್ವಾಲಿಟಿ ಆಫ್ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್, ಆ ರೀತಿ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್. ಓಕೆ, ನಾವು ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೌರತ್ವಕ್ಕೆ ಸಂಬಂಧಿಸಿದ ನಿಬಂಧನೆಗಳು ಭಾರತದ ಸಂವಿಧಾನದ ಭಾಗ 2ರಲ್ಲಿ ಕಂಡು ಬರ್ತದೆ. ದಿ ಪ್ರಾವಿಷನ್ಸ್ ರಿಲೇಟೆಡ್ ಟು ಸಿಟಿಜನ್ಶಿಪ್ ಆರ್ ಎನ್ಶೈನ್ಡ್ ಇನ್ ಪಾರ್ಟ್ 2 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಹೌದು, ಮೊದಲನೇ ಪಾರ್ಟ್ ಭಾರತ ಆರ್ಟಿಕಲ್ 1ರಿಂದ ಆರ್ಟಿಕಲ್ 4, ಹೌದಲ್ಲ. 5ರಿಂದ ನಮಗೆ 10 ಮತ್ತೆ 12 ತನಕ ಹೋದಾಗ, 11 ತನಕ ಹೋದಾಗ ನಮ್ಗೆ ಯಾವ್ದು ಬರುತ್ತೆ ಪಾರ್ಟ್ 2 ಬರ್ತಾ ಹೋಗುತ್ತೆ, ಹೌದಲ್ಲ. ಸೊ ದಿಸ್ ಇಸ್ ಕರೆಕ್ಟ್, ಮೊದಲು ಕರೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಜಸ್ಟ್ ಸೆಕೆಂಡ್. ಓಕೆ, ಮೊದಲು ಕರೆಕ್ಟ್. ಮತ್ತೆ ಎರಡನೇದು, ಹೊಸ ಪ್ರದೇಶವು ಭಾರತದ ಭಾಗವಾದಾಗ ವೆನ್ ನ್ಯೂ ಟೆರಿಟರಿ ಬಿಕಮ್ಸ್ ಪಾರ್ಟ್ ಆಫ್ ಇಂಡಿಯಾ. ಓಕೆ, ಆ ಪ್ರದೇಶದ ಯಾವ ಜನರಿಗೆ ಭಾರತೀಯ ಪೌರತ್ವ ದೊರೆಯುತ್ತದೆ ಎಂಬುದನ್ನು ಸಂಸತ್ತು ನಿರ್ಧರಿಸುತ್ತದೆ ಅಂತ ಹೇಳ್ತದೆ. ಓಕೆನಾ, ವೆನ್ ನ್ಯೂ ಟೆರಿಟರಿ ಬಿಕಮ್ಸ್ ಪಾರ್ಟ್ ಆಫ್ ಇಂಡಿಯಾ, ದ ಪಾರ್ಲಿಮೆಂಟ್ ಡಿಸೈಡ್ಸ್ ವಿಚ್ ಪೀಪಲ್ ಫ್ರಮ್ ದಟ್ ಏರಿಯಾ ವಿಲ್ ಗೆಟ್ ಇಂಡಿಯನ್ ಸಿಟಿಜನ್ಶಿಪ್. ಪಾರ್ಲಿಮೆಂಟ್ ಡಿಸೈಡ್ ಮಾಡಲ್ಲ, ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಓಕೆನಾ, ಗೌರ್ಮೆಂಟ್, ಇಂಡಿಯನ್ ಗೌರ್ಮೆಂಟ್ ಡಿಸೈಡ್ ಮಾಡುವಂಥದ್ದು, ಇಟ್ ಇಸ್ ನಾಟ್ ಪಾರ್ಲಿಮೆಂಟ್. ಓಕೆನಾ, ಭಾರತ ಸರ್ಕಾರ ಡಿಸೈಡ್ ಮಾಡುವಂಥದ್ದು. ಸೊ ಅಂದ್ರೆ ಎರಡನೇದು ರಾಂಗ್ ಆಗ್ತಾ ಬರುತ್ತೆ. ಓಕೆ, 2 ವಿಲ್ ಎಲಿಮಿನೇಟ್. ಮೊದಲನೇ ಸರಿ ಇದೆ, 3ನೇ ಸರಿನ ನೋಡೋಣ. ಭಾರತೀಯ ನಾಗರಿಕರು ಮತ್ತೊಂದು ದೇಶದ ಪೌರತ್ವವನ್ನು ಪಡೆದರೆ ಅವನು ಅಥವಾ ಅವಳು ಸ್ವಯಂಚಾಲಿತವಾಗಿ ಭಾರತೀಯ ಪೌರತ್ವವನ್ನು ಕಳೆದುಕೊಳ್ಳುತ್ತಾರೆ. ಇಫ್ ಅನ್ ಇಂಡಿಯನ್ ಸಿಟಿಸನ್ ಅಕ್ವೈರ್ಸ್ ದಿ ಸಿಟಿಸನ್ಶಿಪ್ ಆಫ್ ಅನದರ್ ಕಂಟ್ರಿ, ಈ ವರ್ಷ ಆಟೋಮೆಟಿಕಲಿ ಸಿಎಸ್ಎನ್ ಇಂಡಿವಿಜುವಲ್. ಆಟೋಮೆಟಿಕಲಿ ಅಲ್ಲ, ಆ ಸಿಟಿಸನ್ಶಿಪ್ನ ಅವ್ರು ಕರೆಕ್ಟಾಗಿ ತಗೊಂಡಿದಾರಾ, ವಾಸ್ ಇಟ್ ವಾಲಂಟ್ರಿ, ಸ್ವಯಂ ಪ್ರೇರಿತವಾಗಿ ತಗೊಂಡಿದಾರಾ, ಬೇರೆ ಯಾರು ಫೋರ್ಸ್ ಮಾಡಿ ಅದನ್ನ ತಗೊಂಡಿಲ್ವಾ? ಸೊ ಅದು ಸಹ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಗೆ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಡಿ ಮಾತ್ರ ಆಗ್ತಾ ಹೋಗುತ್ತೆ. ಓಕೆ, ಸೊ ಓನ್ಲಿ 1 ವಿ ಕ್ಯಾನ್ ಟಾಕ್ ಅಬೌಟ್. ಓಕೆ, ಇದು ತಪ್ಪಾಗ್ತಾ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಕೆಲವು ಕಂಡೀಷನ್ಸ್ಗಳಿದಾವೆ, ಆಟೋಮೆಟಿಕ್ಲಿ ಆಗೋದಿಲ್ಲ. ಅವ್ರು ಯಾರು ಫೋರ್ಸ್ ಮಾಡಿರ್ಬೋದಲ್ಲ ಇಂಡಿಯನ್ ಸಿಟಿಸನ್ಶಿಪ್ ತಗೊಳ್ಳಿ ಅಂತೇಳಿ, ಸೊ ಅವಾಗ ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಓಕೆ, ಸೊ ದಟ್ ಇಸ್ ದ ರೀಸನ್ ಡಿ. ಓಕೆ, ನಂತರ
ಭಾರತದ ಸಂವಿಧಾನದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸಂಸದೀಯ ಮಾದರಿ ಸರ್ಕಾರ, ದಟ್ ಇಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಮಂತ್ರಿಮಂಡಲ ಲೋಕಸಭೆಗೆ ಹೊಣೆಗಾರಿಕೆಯನ್ನು ಹೊಂದಿರುತ್ತೆ, ದಟ್ ಇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಕೌಂಟೇಬಲ್ ಲೋಕಸಭಾ, ಬ್ರಿಟಿಷ್ ಇಂದ ಬಂದಿದೆ ಅಂತೇಳಿ. ಓಕೆನಾ, ಬ್ರಿಟಿಷ್ ಸಂವಿಧಾನ. ನಂತರ ರಿಟ್ಸ್ಗಳು, ಓಕೆನಾ, ಆರ್ಟಿಕಲ್ 32 ಹೌದಲ್ಲ, ನಾಗರಿಕರ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಉನ್ನತ ನ್ಯಾಯಾಲಯದ ಒಂದು ಹೊರಡಿಸುವ ವಿಕೃತ ಆದೇಶ, ದಟ್ ಇಸ್ ಇಟ್ಸ್ ಕೋರ್ಟ್ ಎನ್ಫೋರ್ಸಿಂಗ್ ದಟ್ ಒನ್. ಅಮೆರಿಕ ಇಂದ ಅಂತ ಹೇಳಿದೆ. ನೋ, ಇದು ರಾಂಗ್ ಆಗ್ತಾ ಬರುತ್ತೆ. ಓಕೆನಾ, ಇದು ಸಹ ರಿಟ್ಸ್ಗಳು ಸಹ ಎಲ್ಲಿಂದ ಬಂದಿರೋದ್ರೆ ಬ್ರಿಟನ್ ಇಂದ ಬಂದಿರುವಂತದ್ದು, ಅಂದ್ರೆ ಇದು ತಪ್ಪಾಗ್ತಾ ಹೋಗುತ್ತೆ. ನಂತರ ದ್ವಿಸದನ ಪದ್ಧತಿ, ಬೈ ಕ್ಯಾಮ್ರಲಿಸಮ್, ದ ಡಿವಿಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಲೆಜಿಸ್ಲೇಟಿವ್ ಪವರ್ಸ್. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಡಳಿತಾತ್ಮಕ ಶಾಸಕಾಂಗ ಇರುತ್ತಲ್ಲ, ಅದು ಕೆನಡಾ ಅಂತ ಹೇಳಿದೆ. ಇದು ಸಹ ತಪ್ಪಾಗ್ತಾ ಹೋಗುತ್ತೆ. ಇದು ಸಹ ಎಲ್ಲಿಂದ ಬಂದಿದೆ? ಬೈ ಕ್ಯಾಮ್ರಲಿಸಮ್ ನಮಗೆ ಬ್ರಿಟನ್ ಇಂದಾನೆ ಬಂದಿರುವಂತದ್ದು. ಓಕೆನಾ, ಅಂದ್ರೆ ಇಲ್ಲಿ ಎಷ್ಟು ಜೋಡಿಗಳು ಮಾತ್ರ ಸರಿ ಇದೆ, ಇದು ಕರೆಕ್ಟ್. ಯಾಕೆ ನಮಗೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್, ಸಂಸದೀಯ ಮಾದರಿಯ ಸರ್ಕಾರ ನಮ್ಗೆ ಬಂದಿರೋದು ಯಾವತ್ತು ಎಲ್ಲಿಂದಾನೆ? ಬ್ರಿಟನ್ ಇಂದಾನೆ ಬಂದಿರುವಂತದ್ದು. ಓಕೆ, ನಮಗೆ ಬ್ರಿಟನ್ ಇಂದಾನೆ ಬಂದಿರುವಂತದ್ದು. ಸೊ ಹಾಗಾಗಿ ಎಷ್ಟು ಮಾಹಿತಿಗಳು ಸರಿ ಇದೆ ಇಲ್ಲಿ ಅಂತ ಹೇಳಿದಾಗ ದಟ್ ಈಸ್ ಕೇವಲ ಒಂದು ಮಾತ್ರ. ಓಕೆನಾ, ದಟ್ ಈಸ್ ಎ. ನಾನು ಇಲ್ಲಿ ಬರೀತೇನೆ. ಓಕೆ, ಸೊ ಕೇವಲ ಒಂದು ಮಾತ್ರ ಸರಿ ಇದೆ ಇಲ್ಲಿ. ಓಕೆ, ದೆನ್ ನೆಕ್ಸ್ಟ್ ಒನ್. ನಾವು ವಿತ್ ರೆಫರೆನ್ಸ್ ಟು ಆಬ್ಜೆಕ್ಟಿವ್ ರೆಸೊಲ್ಯೂಷನ್, ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಲಾದ ಮತ್ತು ಅಂಗೀಕರಿಸಲ್ಪಟ್ಟ ಧ್ಯೇಯೋದ್ದೇಶಗಳ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ that was moved in Constituent Assembly, consider the following statements. ಏನಂತ ಹೇಳಿದೆ? ಇದನ್ನ ಯಾರು ಪರಿಚಯ ಮಾಡಿದ್ರು ಅಂತ ಹೇಳಿದೆ. ಓಕೆ, ಇದನ್ನ ಪರಿಚಯ ಮಂಡಿಸೋರು ಯಾರು? ಅಂಬೇಡ್ಕರ್ ಅವರಲ್ಲ, ಜವಾಹರ್ಲಾಲ್ ನೆಹರು. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ದಟ್ ಈಸ್ ರಾಂಗ್ ಆಗ್ತಾ ಬರುತ್ತೆ. ಓಕೆ, ದಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಇಟ್ ವಾಸ್ ಇಂಟ್ರೊಡ್ಯೂಸ್ ಬೈ ಜವಾಹರ್ಲಾಲ್ ನೆಹರು. ನಂತರ ಇದು ಅಲ್ಪಸಂಖ್ಯಾತರು ಮತ್ತು ಶೋಷಿತ ವರ್ಗಗಳಿಗೆ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಒದಗಿಸುವ ಬಗ್ಗೆ ಒತ್ತು ನೀಡಿತು. ದಟ್ ಇಟ್ ಎಂಫಸೈಸ್ ಅಪಾನ್ ಅಡಿಕ್ವೇಟ್ ಸೇಫ್ ಗಾರ್ಡ್ಸ್ ಫಾರ್ ಮೈನಾರಿಟೀಸ್ ಅಂಡ್ ಡಿಪ್ರೆಸ್ ಕ್ಲಾಸಸ್. ಡೆಫಿನೆಟ್ಲಿ ಕರೆಕ್ಟ್. ಓಕೆ, ಅದು ಕರೆಕ್ಟ್ ಇದೆ. ಸಾರ್ವಭೌಮ ಸ್ವತಂತ್ರ ಭಾರತದ ಎಲ್ಲ ಅಧಿಕಾರ ಮತ್ತು ಪ್ರಾಧಿಕಾರವು ಜನರಿಂದಲೇ ಪಡೆಯಲಾಗಿದೆ ಎಂಬುದನ್ನು ಇದು ಘೋಷಿತು. ಎಕ್ಸಾಕ್ಟ್ಲಿ, ದಟ್ ಈಸ್ ಆಲ್ ಪವರ್ಸ್ ಅಂಡ್ ಅಥಾರಿಟಿ ಆಫ್ ಸಾವರನ್ ಇಂಡಿಪೆಂಡೆಂಟ್ ಇಂಡಿಯಾ ಡಿರೈವ್ಡ್ ಫ್ರಮ್ ಪೀಪಲ್. ಪೀಪಲ್ ಆರ್ ದಿ ಅಲ್ಟಿಮೇಟ್ ರೈಟ್. ಜನಗಳಿಂದನೇ ಎಲ್ಲ ಒಂದು ಅಧಿಕಾರ ಸಿಕ್ಕಿರುವಂತದ್ದು, ಅದು ಕರೆಕ್ಟು. ಇದನ್ನು ಸಂವಿಧಾನ ರಚನಾ ಸಭೆಯ 26 ನವೆಂಬರ್ 1949 ಅಂದು ಅಂಗೀಕರಿಸಿದಂತೆ. ನೋ, ಇದು ಆಕ್ಚುಲಿ ಇದು 1947 ಅಲ್ಲೇ ಇದನ್ನ ಅಂಗೀಕಾರ ಮಾಡಿರ್ತಾರೆ, ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅಂದ್ರೆ ಆಕ್ಚುಲಿ ಜನವರಿ 1947 ಅಲ್ಲೇ ಆಗಿರುತ್ತೆ ಇದು. ಎಕ್ಸಾಕ್ಟ್ 22 ಜನವರಿ 1947 ಅವತ್ತೇನೆ ಅಂಗೀಕಾರ ಆಗಿರುತ್ತದಾಗಿ ಈ ಸ್ಟೇಟ್ಮೆಂಟ್ ಸಹ ರಾಂಗ್ ಆಗ್ತಾ ಬರುತ್ತೆ. ಅಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ರಾಂಗು. ಈಗ ಮೊದಲನೇ ಸ್ಟೇಟ್ಮೆಂಟ್, ನಾಲ್ಕನೇ ಸ್ಟೇಟ್ಮೆಂಟ್ ಎರಡು ರಾಂಗ್ ಆದ್ರೆ ಎ ಹೋಗ್ತಿದೆ. ಓಕೆ, ನಂತರ ಸಿ ಹೋಗ್ತಿದೆ. ಓಕೆ, ನಂತರ 2 ಮತ್ತು 3. ಓಕೆನಾ, ಆನ್ಸರ್ ಇಸ್ ವಿ ಕ್ಯಾನ್ ಸೇ ಬಿ. ಯಾಕೆಂದ್ರೆ 2 ಮತ್ತು 3 ಎರಡು ಸಹ ಕರೆಕ್ಟ್ ಇದೆ. ಯಾಕೆಂದ್ರೆ ಪರ್ಟಿಕ್ಯುಲರ್ ದಿಸ್ ಸ್ಟೇಟ್ಮೆಂಟ್ ದಟ್ ಈಸ್ ಆಲ್ ಪವರ್ಸ್ ಫ್ರಮ್ ಪೀಪಲ್ ಆಫ್ ಇಂಡಿಯಾ. ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದನೇ ಅಧಿಕಾರ ಸಿಗ್ತದೆ ಅಂತಲ್ವಾ? ಸೊ ಜನರಿಂದನೇ ಅಧಿಕಾರ ಸಿಗ್ತದೆ ಅಂದ್ರೆ ಪ್ರತಿಯೊಂದು ಅಧಿಕಾರ ಜನರಿಂದನೇ ಬರ್ಲಿಕ್ಕೆ ಸಾಧ್ಯ. ಸೊ ಅದು ಇರಲೇಬೇಕು ಮೂರನೇದು. ಓಕೆನಾ, ದಟ್ ಈಸ್ ಅದು ಇಲ್ಲಿ ಮಾತ್ರ ಇದೆ. ಮೊದಲನೇ ಸ್ಟೇಟ್ಮೆಂಟ್ ರಾಂಗು. ಯಾಕಂದ್ರೆ ಅಂಬೇಡ್ಕರ್ ಅವರು ಮಂಡಿಸಲಿಲ್ಲ, ಅದನ್ನ ತಂದವರು ಜವಾಹರ್ಲಾಲ್ ನೆಹರು. ಅದನ್ನ ನೀವು ಫಸ್ಟ್ ಹೆಲ್ಮೆಟ್ ಮಾಡಬೇಕು. ನಂತರ ಅದು 26 ನವೆಂಬರ್ 1949 ಬರಲಿಲ್ಲ. ಅವತ್ತೇನಾಗುತ್ತೆ ಅಂದ್ರೆ ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂತಾರೆ. 26 ಜನವರಿ ಏನಾಗುತ್ತೆ, ಜಾರಿಗೆ ಬರುತ್ತೆ. ಸೊ ಈ ರೀತಿ ಕೆಲವು ಟೆಕ್ನಿಕಲ್ ಇರುತ್ತೆ, ನೀವು ಅದನ್ನ ನೋಡ್ತಾ ಇರಬೇಕು. ಕೆಲವು ಸೂಕ್ಷ್ಮತೆಗಳು ಇರ್ತಾ ಬರುತ್ತೆ ಫಿಲಿಮ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಒನ್. ಬ್ರಿಟಿಷ್ ಆಳ್ವಿಕೆಯ ಕಾಲದ ಕಾಯ್ದೆಗಳು ಮತ್ತು ಆಯೋಗಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿತ್ ರೆಸ್ಪೆಕ್ಟ್ ಟು ಆಕ್ಟ್ಸ್ ಅಂಡ್ ಕಮಿಷನ್ ಡ್ಯೂರಿಂಗ್ ಬ್ರಿಟಿಷ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮೊದಲನೇದು, 1892 ಇಂಡಿಯನ್ ಕೌನ್ಸಿಲ್ ಕಾಯ್ದೆಯು ಶಾಸನ ಸಭೆಗಳ ಕಾರ್ಯಗಳನ್ನು ವಿಸ್ತರಿಸಿತು ಮತ್ತು ಬಜೆಟ್ ಅನ್ನು ಚರ್ಚಿಸುವ ಅಧಿಕಾರಗಳನ್ನು ಅವುಗಳಿಗೆ ನೀಡಿತು ಅಂತೇಳಿ. ದಟ್ ಈಸ್ 1892 ಕೌನ್ಸಿಲ್ಸ್ ಆಕ್ಟ್ ಎನ್ಲಾರ್ಜ್ ದಿ ಫಂಕ್ಷನ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಗಿವಿಂಗ್ ದೆಮ್ ದಿ ಪವರ್ ಟು ಡಿಸ್ಕಸ್ ದಿ ಬಜೆಟ್. ಹೌದು, 1892 ಅಲ್ಲಿ ಅಂತ ಬಂದಾಗ ಮಂದಗಾಮಿಗಳು ಇರ್ತಾರೆ. ಅದಲ್ಲ, ಮಂದಗಾಮಿಗಳು ಏನಂತ ಹೇಳ್ತಾರೆ, ಅವ್ರದ್ದು ಒಂದೇ ಒಂದು ಬೇಡಿಕೆ ಏನಂತಂದ್ರೆ ಭಾರತಕ್ಕೆ ನೀವು ಹೆಚ್ಚಿನ ಕೆಲವು ಅಧಿಕಾರಗಳನ್ನ ಕೊಡಬೇಕು. ಯು ಹ್ಯಾವ್ ಟು ಗಿವ್ ಮೋರ್ ಅಂಡ್ ಮೋರ್ ರೈಟ್ಸ್. ಭಾರತೀಯರಿಗೆ ನೀವು ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು. ದಟ್ ಯು ಹ್ಯಾವ್ ಟು ಗಿವ್ ಮೋರ್ ರೆಪ್ರೆಸೆಂಟೇಷನ್ ಟು ಇಂಡಿಯನ್ಸ್ ಅಂತೇಳಿ. ಎಲ್ಲಿ? ಈ ಶಾಸನ ಸಭೆಗಳಲ್ಲಿ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ವಿಸ್ತಾರ ಮಾಡ್ತಾರೆ. ಓಕೆ, ಇಂಡಿಯನ್ ಮೆಂಬರ್ಸ್ ನ ಜಾಸ್ತಿ ಮಾಡ್ತಾ ಬರ್ತಾರೆ. ಅದಷ್ಟಲ್ಲ, ಇಂಡಿಯನ್ಸ್ಗೆ ಒಂದು ಪವರ್ನ ಸಹ ಕೊಡ್ತಾರೆ. ನೀವೇನನ್ನ ಚರ್ಚೆ ಮಾಡ್ಬೋದು? ಬಜೆಟ್ ಅನ್ನ ಚರ್ಚೆ ಮಾಡ್ಬೋದು. ಓಕೆ, ಇದು ಕರೆಕ್ಟ್ ಇದೆ. ಯಾಕಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ, ಏಕೆಂದ್ರೆ 1861 ಅಲ್ಲಿ 1892 ಇದನ್ನ ಯಾವ ರೀತಿ ಜ್ಞಾಪನ ಮಾಡಿಕೊಳ್ಳಿ ಅಂದ್ರೆ 1909, 1919 ಪ್ರತಿಯೊಂದು ಆಕ್ಟ್ ಅಲ್ಲೂ ಸಹ ಇಂಡಿಯನ್ ಮೆಂಬರ್ಶಿಪ್ ಜಾಸ್ತಿನೇ ಆಗ್ತಿರುತ್ತೆ. ಓಕೆನಾ, ಪ್ರತಿಯೊಂದು ಆಕ್ಟ್ ಅಲ್ಲೂ ಸಹ ಇಂಡಿಯನ್ ಮೆಂಬರ್ಶಿಪ್ ಜಾಸ್ತಿನೇ ಆಗುತ್ತೆ, ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಇಂಡಿಪೆಂಡೆನ್ಸ್ ಪ್ರಕಾರ ಹೋಗ್ತಿರ್ತಾನೆ, ಇಂಡಿಪೆಂಡೆನ್ಸ್ ಟುವರ್ಡ್ಸ್ ಇಂಡಿಪೆಂಡೆನ್ಸ್ ಹೋಗ್ತಿದೀವಲ್ಲ. ಸೊ ಪ್ರತಿಯೊಬ್ಬರದು ಏನಾಗ್ತಾ ಹೋಗುತ್ತೆ, ಮೆಂಬರ್ಶಿಪ್ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವಿಸ್ತಾರ ಆಗಿತ್ತು. ನಂತರ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿತ ಸರ್ಕಾರವನ್ನು ವಿಸ್ತರಿಸಲು ಸೈಮನ್ ಆಯೋಗವು ಶಿಫಾರಸು ಮಾಡಿತು. ಹೌದು, ಸೈಮನ್ ಕಮಿಷನ್ ರೆಕಮೆಂಡ್ ಫಾರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಯಾವಾಗ ಅಂದ್ರೆ 1935.
ಬಟ್ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಲ್ಲ, ಸೊ ಹಾಗಾಗಿ ನಾವೇನ್ ಮಾಡಬೇಕು, 1935 ಆಕ್ಟ್ ಅಲ್ಲಿ ಆವಾಗ ಇಂಪ್ಲಿಮೆಂಟ್ ಆಗುತ್ತೆ. ಸೊ 1 ಮತ್ತು 2 ಸಹ ಸರಿ ಆಗುತ್ತೆ. ದಟ್ ಈಸ್ ರೆಕಮೆಂಡೆಡ್ ಬೈ ಸೈಮನ್ ಕಮಿಷನ್. ಸೊ ಬೋತ್ 1 and 2 ಆರ್ ಕರೆಕ್ಟ್. ಓಕೆ, ಸೊ ಈ ಒಂದು ಟೆಕ್ನಿಕ್ ನ ಮಾಡಿಕೊಳ್ಳಿ. ಪ್ರತಿಯೊಂದು ಆಕ್ಟ್ ಬಂದಾಗ ಭಾರತೀಯರ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾನೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್. ಈ ಕೆಳಗಿನ ಲಕ್ಷಣಗಳನ್ನು ಪರಿಗಣಿಸಿ, ಮೇಲಿನವುಗಳಲ್ಲಿ ಎಷ್ಟು ಲಕ್ಷಣಗಳನ್ನು ಭಾರತೀಯ ಸಂವಿಧಾನದ ಒಕ್ಕೂಟ ಲಕ್ಷಣಗಳೆಂದು ಪರಿಗಣಿಸಲಾಗುತ್ತದೆ? ಫೆಡರಲಿಸಂ. ವಿಚ್ ಆಫ್ ದ ಫಾಲೋಯಿಂಗ್ ಹೌ ಮೆನಿ ಆಫ್ ದಿ ಅಬೌವ್ ಆರ್ ಕನ್ಸಿಡರ್ಡ್ ಆಸ್ ಎ ಫೆಡರಲ್ ಫೀಚರ್ ಆಫ್ ದಿ ಏನು ಫೆಡರಲ್ ಫೀಚರ್ಸ್ ಅಂತಂದ್ರೆ, ಸೊ ಫೆಡರಲ್ ಫೀಚರ್ ವೆರಿ ಸಿಂಪಲ್. ಎಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಪ್ರಾವಿನ್ಷಿಯಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆಗಿರೋ ನಂತರ ಸೆಂಟ್ರಲ್ ಗೌರ್ಮೆಂಟ್ಗಳಾಗಿರ್ಬೋದು. ಓಕೆ, ಎರಡು ಬೇರೆ ಬೇರೆ ಅಂತ ಆಗುತ್ತೆ, ಎರಡಕ್ಕೂ ಹತ್ತಿರದೇ ಅಂತ ಇಂಡಿಪೆಂಡೆನ್ಸ್ ಇರ್ತಾ ಹೋಗುತ್ತೆ. ದೇ ಹ್ಯಾವ್ ಬೋತ್ ಡಿಫರೆಂಟ್ ಪವರ್ಸ್ ವಿ ಕ್ಯಾನ್ ಟಾಕ್ ಅಬೌಟ್. ದಟ್ ಇಸ್ ವಾಟ್ ಫೆಡರಲಿಸಮ್ ಇಸ್. ಎರಡು ಟೈಪ್ ಆಫ್ ಗೌರ್ಮೆಂಟ್ ಆಗ್ತಾ ಬರುತ್ತೆ. ಓಕೆ, ನಾವು ಏಕಪೌರತ್ವ ಅದು ಫೆಡರಲ್ ಆಗುತ್ತಾ, ಯೂನಿಟರಿ ಆಗುತ್ತೆ. ಸಿಂಗಲ್ ಸಿಟಿಜನ್ಶಿಪ್ ಅಂತ ಬಂದಾಗ ಅದು ಯೂನಿಟರಿ ಆಗ್ತಾ ಬರುತ್ತೆ. ಓಕೆನಾ, ದಟ್ ಇಸ್ ಸಿಂಗಲ್ ಸಿಟಿಜನ್ಶಿಪ್ ಇಸ್ ಯೂನಿಟರಿ. ಮತ್ತೆ ಸ್ವತಂತ್ರ ನ್ಯಾಯಾಂಗ, ಇಂಡಿಪೆಂಡೆಂಟ್ ಜುಡಿಷರಿ. ಫೆಡರಲಿಸಮ್ ಅಂತ ಬಂದಾಗ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗ ಇಬ್ಬರ ನಡುವೆ ಕೆಲವು ವಿವಾದಗಳು ಬರುತ್ತಾ, ಅದನ್ನ ಬಗೆಹರಿಸಲಿಕ್ಕೆ ಯಾರು ಬೇಕು, ನ್ಯಾಯಾಂಗ ಬೇಕು. ಆ ನ್ಯಾಯಾಂಗ ಸ್ವತಂತ್ರವಾಗಿರಬೇಕು. ಟು ರಿಸಾಲ್ವ್ ದ ಡಿಸ್ಪ್ಯೂಟ್ಸ್ ಯು ವಾಂಟ್ ಇಂಡಿಪೆಂಡೆಂಟ್ ಜುಡಿಷರಿ, ಅದಕ್ಕೋಸ್ಕರ ಸ್ವತಂತ್ರ ನ್ಯಾಯಾಂಗ ಇದೆ. ದಟ್ ಇಸ್ ಕರೆಕ್ಟ್. ರಾಜ್ಯಪಾಲರ ನೇಮಕ ಅದು ಮತ್ತೆ ಯೂನಿಟರಿ ಆಗುತ್ತಲ್ವಾ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ತಗೋತಿದೆ ಅಲ್ವಾ, ದಟ್ ಈಸ್ ಆಲ್ಸೋ ರಾಂಗ್. ತುರ್ತು ಪರಿಸ್ಥಿತಿಗಳು ಹಾಗೆ ಮತ್ತೆ ಅದು ಫೆಡರಲಿಸಮ್ ವೈಲೇಟ್ ಮಾಡುತ್ತೆ ತಾನೆ, ಅದು ಆ ಒಕ್ಕೂಟದ ವಿರುದ್ಧ ಹೋಗುತ್ತೆ ತಾನೆ ಅದು. ಆ ತುರ್ತು ಪರಿಸ್ಥಿತಿಗಳು ಬಂದಾಗ ವೆನ್ ದೇರ್ ಇಸ್ ನ್ಯಾಷನಲ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಆರ್ ದೇರ್, ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಕಂಟ್ರೋಲ್ ಸ್ಟೇಟ್ ಗೌರ್ಮೆಂಟ್ ಯಾರು ಕಂಟ್ರೋಲ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾರೆ. ಸೊ ಅವಾಗ ಫೆಡರಲ್ ಹೇಗಾಗುತ್ತೆ. ಈ ಮೂರು ಸಹ ಏಕಪೌರತ್ವ ಆಗಿರ್ಬೋದು, ರಾಜ್ಯಪಾಲರದಾಗಿರ್ಬೋದು, ತುರ್ತು ಪರಿಸ್ಥಿತಿಗಳು ಇವೆಲ್ಲನೂ ಸಹ ಈ ಒಕ್ಕೂಟದ ವಿರುದ್ಧ ಹೋಗುತ್ತೆ. ಇವೆಲ್ಲ ಒಕ್ಕೂಟದ ಪರವಾಗಿ ಇರುವಂತವು ಯಾವುವು, ದಟ್ ಇಸ್ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು. ಓಕೆನಾ, ಮತ್ತೆ ಸ್ಟೇಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು. ಸೊ ಇವೆಲ್ಲ ಏನ್ ಮಾಡ್ತಾ ಬರುತ್ತೆ, ಇವೆಲ್ಲ ಒಕ್ಕೂಟಗಳಾಗ್ತವೆ. ಯಾಕೆಂದ್ರೆ ನೀವು ಪವರ್ಸ್ಗಳನ್ನ ಡಿವೈಡ್ ಮಾಡ್ತಾ ಬರುತ್ತಲ್ಲ, ಅದು ಫೆಡರಲಿಸಮ್ ಆಗ್ತಾ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ವರ್ಕ್ ಮಾಡಬೇಕು, ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲಿ ವರ್ಕ್ ಮಾಡಬೇಕು. ಸೊ ಹಾಗಾಗಿ ನಾವು ಏನ್ ಮಾಡೋದು, ಒಂದು ಮಾತ್ರ ಸರಿ, ದಟ್ ಈಸ್ ಕೇವಲ ಒಂದು, ದಟ್ ಈಸ್ ಎ, ಓನ್ಲಿ ಒನ್ ಈಸ್ ಕರೆಕ್ಟ್. ಸೊ ಫೆಡರಲಿಸಮ್ ಇಸ್ ನಥಿಂಗ್ ಬಟ್ ವೇರ್ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ಡಿವಿಷನ್ ಆಫ್ ಪವರ್ಸ್ ವೇಕೆನ್ಸಿ. ಪವರ್ ಅಲ್ಲಿ ಡಿವೈಡ್ ಆಗುತ್ತಲ್ಲ, ಅದು ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಆಗ್ತವೆ, ಅದು ಫೆಡರಲಿಸಮ್ ಆಗ್ತಾ ಬರುತ್ತೆ. ಓಕೆ, ಎಂಟನೇದಾಯ್ತು. ನಂತರ ಭಾರತದ ಸಂವಿಧಾನ ರಚನೆಗೆ ಸಂಬಂಧಿಸಿದ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ವ್ಯಕ್ತಿ ಮತ್ತೆ ಕಮಿಟಿ. ಯಾವ ವ್ಯಕ್ತಿ ಯಾವ ಕಮಿಟಿ ಸದಸ್ಯರ? ಕೆ ಮುನ್ಷಿ ಸಂವಿಧಾನದ ಕರಡು ಸಮಿತಿಯ ಸದಸ್ಯ. ಹೌದು, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ದಿ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ವಾಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಟ್ ಹಿ ವಾಸ್ ಎ ಮೆಂಬರ್. ಸಂವಿಧಾನಿಕ ರಚನಾ ಸಭೆ ಸಾಂವಿಧಾನಿಕ ಸಲಹೆಗಾರ. ಹೌದು, ಬಿ ಎನ್ ರಾವ್ ವಾಸ್ ದಿ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್. ಇದು ಕರೆಕ್ಟ್ ಇದೆ. ನಂತರ ಇದು ಸಹ ಕರೆಕ್ಟ್ ಇದೆ. ಓಕೆ, ಮತ್ತೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಸಂವಿಧಾನ ರಚನಾ ಸಭೆಯ ಸ್ಟೀರಿಂಗ್ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ರಾಜೇಂದ್ರ ಪ್ರಸಾದ್. ಓಕೆ, ಪ್ರಥಮ ಅಧ್ಯಕ್ಷರು, ಭಾರತ ಅಧ್ಯಕ್ಷರು ಅವರೇ ಸ್ಟೀರಿಂಗ್ ಸಮಿತಿ ಅಧ್ಯಕ್ಷರು ಸಹ ಆಗಿರ್ತಾರೆ. ಸೊ ಇದು ರಾಂಗ್. ಸೊ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಈಸ್ ಮೆಂಬರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಕ್ಚುಲಿ, ಆಮೇಲೆ ಮೆಂಬರ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಈ ಕರಡು ಸಮಿತಿ ಇರುತ್ತಲ್ಲ, ಅದ್ರ ಮೆಂಬರ್ ಅವ್ರು ಆಗಿರ್ತಾರೆ ಅವರು. ಸೊ ಹಾಗಾಗಿ ಸೊ ಇದು ರಾಂಗ್ ಆಗುತ್ತೆ, ಇದು ಸರಿ. ಸೊ ಅಂದ್ರೆ ಕೇವಲ 2. ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ ಅಂದ್ರೆ ಕೇವಲ 2 ಮಾತ್ರ ಆಗುತ್ತೆ. ಓಕೆನಾ, ಓನ್ಲಿ 2 ಆರ್ ಕರೆಕ್ಟ್. ಓಕೆ, 2 ಜೋಡಿಗಳು ಸರಿಯಾಗಿ, ಓನ್ಲಿ 2 ಪೇಪರ್ಸ್ ಆರ್ ಪ್ರಾಪರ್ಲಿ ಮ್ಯಾಚ್ ವೇಕೆನ್ಸಿ. ಓಕೆ, ಮತ್ತೆ ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಟ್ ಈಸ್ ವಿತ್ ರೆಫರೆನ್ಸ್ ಟು ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಭಾರತದ ಒಕ್ಕೂಟ ಎಂಬ ಪದಗುಚ್ಛಕ್ಕಿಂತ ಭಾರತದ ಭೂಪ್ರದೇಶ ಎಂಬ ಗುಚ್ಛವು ವಿಶಾಲವಾದ ಅರ್ಥವನ್ನು ಹೊಂದಿದೆ. ದಟ್ ಈಸ್ ದಿ ಎಕ್ಸ್ಪ್ರೆಷನ್ ಇಂಡಿಯನ್ ಟೆರಿಟರಿ ಇಸ್ ವೈಡರ್ ದನ್ ಯೂನಿಯನ್ ಆಫ್ ಇಂಡಿಯಾ. ಯೂನಿಯನ್ ಆಫ್ ಇಂಡಿಯಾ ಅಂದ್ರೆ ಏನು? ದಟ್ ಇಸ್ ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸ್. ಸೊ ಇವೆಲ್ಲ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಬರುತ್ತೆ. ಓಕೆನಾ, ಸೊ ದಟ್ ಈಸ್ ಭಾರತದ ಒಕ್ಕೂಟದಲ್ಲಿ. ಬಟ್ ಭೂ ಪ್ರದೇಶ ಅಂತ ಬಂದಾಗ ಇಂಡಿಯಾ ಯಾವ್ದನ್ನ ಆಕ್ರಮಣ ಮಾಡಿದ್ರೆ ಬೇರೆ ಪ್ರದೇಶವನ್ನ, ಅದು ಇಂಡಿಯಾದ ಭೂ ಪ್ರದೇಶ ತಾನೇ ಆಗುತ್ತೆ ಅದು. ಸೊ ಟೆರಿಟರಿ ಇಸ್ ವೈಡರ್ ವಿ ಕ್ಯಾನ್ ಸೇ. ಸೊ ಇದು ಕರೆಕ್ಟ್ ಇದೆ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಯಾಕಂದ್ರೆ ಒಕ್ಕೂಟಕ್ಕಿಂತ ಭೂ ಪ್ರದೇಶ ದೊಡ್ಡದು. ಭಾರತದ ಭೂ ಪ್ರದೇಶ ಈಗ ನಾಳೆ ಹೋಗಿ ಇಂಡಿಯಾ ಪಾಕಿಸ್ತಾನ ಆಕ್ಯುಪೈ ಮಾಡ್ತು ಅಂತಂದ್ರೆ ಏನಾಗ್ತಾ ಬರುತ್ತೆ, ಅದು ಭಾರತದ ಭೂ ಪ್ರದೇಶ ಆಗುತ್ತೆ ತಾನೆ. ಸೊ ಆಬ್ವಿಯಸ್ಲಿ ಅದು ವೈಡರ್ ಅಲ್ವಾ, ಅದು ಸ್ವಲ್ಪ ವಿಸ್ತಾರ ಇರುತ್ತಲ್ವಾ, ವಿಶಾಲವಾಗಿರುತ್ತಲ್ಲ. ಕೇಂದ್ರಾಡಳಿತ ಪ್ರದೇಶಗಳನ್ನು ಸಂವಿಧಾನದ 1ನೇ ಅನುಸೂಚಿಯಲ್ಲಿ ಸೇರಿಸಲಾಗಿಲ್ಲ. ಯಾಕೆ ಸೇರಿಸಿಲ್ಲ? ಯೂನಿಯನ್ ಟೆರಿಟರೀಸ್ ಇಂಡಿಯಾದ ಭಾಗನೇ ತಾನೆ. ದಟ್ ಇಸ್ ಯೂನಿಯನ್ ಟೆರಿಟರೀಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ಫಸ್ಟ್ ಶೆಡ್ಯೂಲ್. ಫಸ್ಟ್ ಶೆಡ್ಯೂಲ್ ಅಂತ ಬಂದ್ಮೇಲೆ ಇಂಡಿಯಾದ ಯಾವುದೇ ತರದ ಟೆರಿಟರೀಸ್ಗಳಾಗಿರೋದು ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್ ಪ್ರತಿಯೊಂದು ಸಹ ಅದರಲ್ಲಿ ಭಾಗ ಆಗಿದೆ. ಅಂದ್ರೆ ಇದು ತಪ್ಪು. ಯೂನಿಯನ್ ಟೆರಿಟರಿ ಯಾಕೆ ಬಿಡ್ಬೇಕು ನಾವು? ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಸಪರೇಟ್ ಪಾರ್ಟ್ ಸಹ ಇರ್ತಾರೆ. ಯೂನಿಯನ್ ಟೆರಿಟರಿಗೆ ಸಪರೇಟ್ ಯೂನಿಯನ್ ಟೆರಿಟರೀಸ್ಗೆ, ದಟ್ ಈಸ್ ಯಾವುದೇ ಕೇಂದ್ರಾಡಳಿತ ಪ್ರದೇಶಗಳಿಗೆ
ಅನುಸೂಚಿಗಳಲ್ಲಿ ಇರಲೇಬೇಕು ತಾನೆ, ಕಾನ್ಸ್ಟಿಟ್ಯೂಷನ್ ಸಪರೇಟ್ ಪ್ರಾವಿಷನ್ಸ್ ಇದೆ ಅಲ್ವಾ ಅದಕ್ಕೆ. ಸೊ ಹಾಗಾಗಿ ಅದಿರಲೇಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಹೊಸ ರಾಜ್ಯವನ್ನು ರಚಿಸಿದಾಗ ಸಂವಿಧಾನದ 1ನೇ ಅನುಸೂಚಿ ಮತ್ತು 4ನೇ ಅನುಸೂಚಿ ಎರಡನ್ನೂ ಸಹ ತಿದ್ದುಪಡಿ ಮಾಡಬೇಕಾಗುತ್ತೆ. ಅಂದ್ರೆ 2ನೇ ತಪ್ಪಲ್ವಾ, ಟೇಕ್ ಔಟ್ ಸೆಕೆಂಡ್ ಒನ್. ಐ ಥಿಂಕ್ ಯು ಗಾಟ್ ದಿ ಆನ್ಸರ್ ಆಲ್ರೆಡಿ. 2ನೇ ತಪ್ಪಾದ್ರೆ ನಿಮ್ಗೆ ಆಲ್ರೆಡಿ 1 ಮತ್ತು 3 ಆನ್ಸರ್ ಸಿಕ್ಕೇ ಹೋಗ್ತು ಅದಲ್ಲ. ದಟ್ ಈಸ್ 1 and 3. ಸೊ ಇದು ಸರಿನಾ ತಪ್ಪ? ಹೌದು. 1ನೇ ಅನುಸೂಚಿ ಯಾಕೆ ನೀವು ತಿದ್ದುಪಡಿ ಮಾಡಬೇಕು? ವೈ ಹೌ ಟು ವಿ ಕ್ಯಾನ್ ಸೇ ಅಮೆಂಡ್ ದಿ ಫಸ್ಟ್ ಶೆಡ್ಯೂಲ್. ಏಕೆ ಅಂತಾರೆ ಫಸ್ಟ್ ಶೆಡ್ಯೂಲ್ ತಾನೆ ನೇಮ್ಸು, ಟೆರಿಟರೀಸು, ಬೌಂಡ್ರೀಸ್ ಎಲ್ಲ ಇರುವಂಥದ್ದು, ಹೆಸರುಗಳಾಗಿರ್ಬೋದು, ಗಡಿ ಭಾಗ ಎಲ್ಲ ಫಸ್ಟ್ ಶೆಡ್ಯೂಲ್ ತಾನೆ. 4ನೇ ಅನುಸೂಚಿ ಏನಾಗುತ್ತೆ, ರಾಜ್ಯಸಭೆಯಲ್ಲಿ ನಿಮಗೆ ಒಂದು ಪ್ರತಿನಿಧ್ಯ ಕೊಡಬೇಕಲ್ಲ, ಪ್ರತಿ ಸ್ಟೇಟ್ಗೂ ಇಷ್ಟು ಸೀಟ್ಸ್ ಅಂತೇಳಿ. ಕರ್ನಾಟಕಕ್ಕೆ ಸ್ಟೇಟ್ಗಳಿದಾವೆ, ಯುಪಿಗೆ ಸ್ಟೇಟ್ಗಳಿದಾವೆ. ಅಥವಾ ಒಂದು ಹೊಸ ರಾಜ್ಯ ರಚನೆ ಆದಾಗ, ಈಗ ತೆಲಂಗಾಣ ರಚನೆ ಆಯ್ತಪ್ಪ, ತೆಲಂಗಾಣದ ರಾಜ್ಯಸಭೆಗೆ ಒಂದು ಇದನ್ನ ಕೊಡ್ಲೇಬೇಕಾ, ಪ್ರತಿನಿಧಿಗಳನ್ನ ಕೊಡ್ಲೇಬೇಕಾ? ಯು ಹ್ಯಾವ್ ಟು ಗಿವ್ ಸಮ್ ಕೈಂಡ್ ಆಫ್ ರೆಪ್ರೆಸೆಂಟೇಷನ್ ಟು ತೆಲಂಗಾಣ. ಸೊ ತೆಲಂಗಾಣಗೆ ಎಷ್ಟು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ ಅಂತೇಳಿ 4ನೇ ಅನುಸೂಚಿಯಲ್ಲಿ ತರಲೇಬೇಕು ತಾನೆ. ಆಂಧ್ರ ಪ್ರದೇಶ ಚೇಂಜ್ ಆಗುತ್ತಾನೆ ಈಗ, ಯು ಹ್ಯಾವ್ ಟು ಚೇಂಜ್ ದಿ ಮೆಂಬರ್ಶಿಪ್ ಚೇಂಜ್ ಆಗುತ್ತಲ್ವಾ. ಎಕ್ಸಾಕ್ಟ್ಲಿ. ಸೊ 3 ಕರೆಕ್ಟ್ ಇದೆ, ಮತ್ತೆ ಮೊದಲನೇದು ಕರೆಕ್ಟ್ ಇದೆ. 2ನೇದು ಎಲ್ಲ ನೆಟ್ ಮಾಡ್ರೆ ನೀವು 1 ಮತ್ತು 3. ಸೊ ಹಾಗಾಗಿ ಇದು 10ನೇ ಕ್ವಶನ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಓಕೆ, 11ನೇ ಕ್ವಶನ್ ಹೋಗೋಣ. 1919 ಭಾರತ ಸರ್ಕಾರದ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಮೊದಲನೇ ಹೇಳಿಕೆ, ಪ್ರಾಂತೀಯ ಮಟ್ಟದಲ್ಲಿ ಈ ಕಾಯ್ದೆಯು ಜವಾಬ್ದಾರಿಯುತ ಸರ್ಕಾರದ ಪರಿಕಲ್ಪನೆಯನ್ನು ಪರಿಚಯಿಸಿತು, ಆದರೆ ಅದು ಕೇವಲ ಸೀಮಿತ ಅರ್ಥದಲ್ಲಿ ಮಾತ್ರವಾಗಿತ್ತು ಅಂತ ಹೇಳಿದೆ. ದಟ್ ಈಸ್ at the provincial level the act introduced the concept of responsible government though only in a limited sense. ಯಾವ ರೀತಿ ಸೀಮಿತ ಅಂತಂದ್ರೆ ಅಲ್ಲಿ ಎಲ್ಲರಿಗೂ ರೆಸ್ಪಾನ್ಸಿಬಲ್ ಹೇಳೋದಿಲ್ಲ, ಅದು ಜವಾಬ್ದಾರಿ ಸರ್ಕಾರ ತರೋದಿಲ್ಲ. ಅಲ್ಲಿ ಯಾರು ಮಾತ್ರ ಜವಾಬ್ದಾರಿ, ಭಾರತೀಯರು ಮಾತ್ರ ಜವಾಬ್ದಾರಿ ಆಗಿರ್ತಾರೆ. ಯಾವುದಕ್ಕೆ? ಶಾಸನಸಭೆಗೆ. ಓನ್ಲಿ ಇಂಡಿಯನ್ಸ್ ಆರ್ ರೆಸ್ಪಾನ್ಸಿಬಲ್, ಬ್ರಿಟಿಷರ್ಸ್ ಆರ್ ನಾಟ್ ರೆಸ್ಪಾನ್ಸಿಬಲ್. ಬ್ರಿಟಿಷರು ಯಾವುದೇ ತರದ ಜವಾಬ್ದಾರಿನ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಏನಾಗ್ತಾ ಹೋಗುತ್ತದು ಸೀಮಿತ ಆಗ್ತಾ ಬರುತ್ತೆ. ಬರೀ ಇಂಡಿಯನ್ಸ್ ಮಾತ್ರ ಜವಾಬ್ದಾರಿ ಹೇಳಿರ್ತಾರೆ ಅವರು. ಇಂಡಿಯನ್ಸ್ ಮಿನಿಸ್ಟರ್ಸ್ ಏನಿರ್ತಾರಲ್ಲ, ಇಂಡಿಯನ್ ಆಫೀಸರ್ಸ್ ಏನಿರ್ತಾರಲ್ಲ, ಆಫೀಸರ್ಸ್ ಅಲ್ಲ ಮಿನಿಸ್ಟರ್ಸ್, ಪಾಪ್ಯುಲರ್ ಮಿನಿಸ್ಟರ್ಸ್ ಅಂತ ಕರೀತಾರೆ, ಜನಪ್ರಿಯ ಶಾಸಕರು ಅಂತೇಳಿ, ಮಂತ್ರಿಗಳು ಅಂತೇಳಿ. ಅವ್ರಿಗೆ ಮಾತ್ರ ರೆಸ್ಪಾನ್ಸಿಬಲ್, ಅವ್ರಿಗೆ ಮಾತ್ರ ಜವಾಬ್ದಾರಿ, ಅವ್ರಿಗೆ ಮಾತ್ರ ಕ್ವಶನ್ ಕೇಳ್ಬೋದು ನೀವು. ಬ್ರಿಟಿಷರಿಗೆ ಯಾವುದೇ ರೀತಿಯ ಕ್ವಶನ್ ನೀವು ಕೇಳುವಾಗಿಲ್ಲ. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿ ಆಗ್ತಾ ಬರುತ್ತೆ. ಈ ಕಾಯ್ದೆಯು ಪ್ರಾಂತೀಯ ವಿಷಯಗಳನ್ನು ವರ್ಗಾಯಿಸಲ್ಪಟ್ಟ ಹಾಗೂ ಕಾಯ್ದಿರಿಸಿದ ಎಂದು ವರ್ಗೀಕರಿಸಿತು. ಅಲ್ಲಿ ವರ್ಗಾಯಿಸಲ್ಪಟ್ಟ ವಿಷಯಗಳನ್ನು ಪ್ರಾಂತೀಯ ಶಾಸಕಾಂಗಕ್ಕೆ ಜವಾಬ್ದಾರರಾಗಿದ್ದ ಭಾರತೀಯ ಮಂತ್ರಿಗಳು ನಿರ್ವಹಿಸಿದರು. ನಾವು ಆಯ್ತಾನೆ ಎಕ್ಸ್ಟೆಂಡ್ ಮಾಡಿದಲ್ಲಿ ಯಾರಿಗೆ ಮಾತ್ರ ಸೀಮಿತ ಆಗಿತ್ತು, ಭಾರತೀಯರಿಗೆ ಮಾತ್ರ. ಓಕೆನಾ? ದಟ್ ಈಸ್ ದಿ ಆಕ್ಟ್ ಕ್ಯಾಟಗರೈಸ್ಡ್ ಸಬ್ಜೆಕ್ಟ್ಸ್ ಇಂಟು ಟ್ರಾನ್ಸ್ಫರ್ಡ್ ಅಂಡ್ ರಿಸರ್ವ್ಡ್. ಓಕೆನಾ? ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ಸೆಂಟ್ರಲ್ ಲಿಸ್ಟ್ ಇರುತ್ತೆ ಮತ್ತೆ ಪ್ರಾವಿನ್ಷಿಯಲ್ ಲಿಸ್ಟ್ ಇರುತ್ತಲ್ಲ, ಅಂದ್ರೆ ಪ್ರಾಂತೀಯ ವಿಷಯಗಳನ್ನ ಇರುತ್ತಲ್ಲ, ಇದನ್ನ 2 ರೀತಿ ಮಾಡ್ತಾರೆ. ಅಂದ್ರೆ ಏನಂತೇಳಿ, ರಿಸರ್ವ್ಡ್ ಮತ್ತೆ ಟ್ರಾನ್ಸ್ಫರ್ಡ್ ಅಂತೇಳಿ. ದಟ್ ಇಸ್ ವರ್ಗಾಯಿಸಲ್ಪಟ್ಟ ಹಾಗೂ ಕಾಯ್ದಿರಿಸಿದ ಪಟ್ಟಿಗಳು ಅಂತೇಳಿ. ಸೊ ಈ ವರ್ಗಾಯಿಸಲ್ಪಟ್ಟದ್ದು ಇರುತ್ತಲ್ಲ, ಅದು ಭಾರತದ ಮಿನಿಸ್ಟರ್ ಹತ್ರ, ಇಂಡಿಯನ್ ಮಿನಿಸ್ಟರ್ಸ್ ಹತ್ರ ಇರುತ್ತೆ, ಅವರು ರೆಸ್ಪಾನ್ಸಿಬಲ್. ಈ ರಿಸರ್ವ್ಡ್ ಕಾಯ್ದಿರಿಸೋದು ಇರುತ್ತಲ್ಲ, ಅದು ಬ್ರಿಟಿಷರ್ ಹತ್ರ ಇರುತ್ತೆ, ದೇ ಆರ್ ನಾಟ್ ರೆಸ್ಪಾನ್ಸಿಬಲ್. ಅವ್ರು ಯಾವ ತರದ ಜವಾಬ್ದಾರಿ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಹೇಳಿಕೆ 1 ಹಾಗೂ ಹೇಳಿಕೆ 2 ಸರಿಯಾಗಿದೆ ಮತ್ತು ಹೇಳಿಕೆ 1 ಸರಿಯಾಗಿ ವಿವರಿಸುತ್ತದೆ. ಸೀಮಿತವಾಗಿದೆ, ಇಲ್ಲೂ ಸೀಮಿತವಾಗಿರೋದು ಕೊಡ್ತಾರಲ್ಲ. ಓಕೆನಾ? ನೀವು ಇದನ್ನ ಯಾವ ರೀತಿ ಆನ್ಸರ್ ಮಾಡ್ತೀರಾ ಅಂತಂದ್ರೆ, ಈ ಕ್ವಶನ್ ಬಂದ್ಮೇಲೆ ನೀವ್ ಏನನ್ನ ಯಾವ ಒಂದು ಪದವನ್ನ ಬಳಸ್ತೀರಾ ಅಂದ್ರೆ, ಏಕೆಂದರೆ, ದಟ್ ಈಸ್ ಬಿಕಾಸ್. ರೀಡ್ ಲೈಕ್ ದಿಸ್ ಒನ್. ಪ್ರಾಂತೀಯ ಮಟ್ಟದಲ್ಲಿ ಈ ಕಾಯ್ದೆಯು ಜವಾಬ್ದಾರಿಯುತ ಸರ್ಕಾರದ ಪರಿಕಲ್ಪನೆಯನ್ನು ಪರಿಚಯಿಸಿತು, ಆದರೆ ಅದು ಕೇವಲ ಸೀಮಿತ ಅರ್ಥದಲ್ಲಿ ಮಾತ್ರವಾಗಿತ್ತು. ಏಕೆಂದರೆ ಈ ವರ್ಡನ್ನ ಬಳಸಿ ನಂತರ ಓದಿ. ಏಕೆಂದರೆ ಈ ಕಾಯ್ದೆಯು ಪ್ರಾಂತೀಯ ವಿಷಯಗಳನ್ನು ವರ್ಗಾಯಿಸಲ್ಪಟ್ಟ ಮತ್ತು ಕಾಯ್ದಿರಿಸಿದ ಎಂದು ವರ್ಗೀಕರಿಸಿತು. ಅಲ್ಲಿ ವರ್ಗಾಯಿಸಲ್ಪಟ್ಟ ವಿಷಯಗಳನ್ನು ಭಾರತೀಯ ಶಾಸಕಾಂಗಕ್ಕೆ ಜವಾಬ್ದಾರರಾಗಿದ್ದ ಭಾರತೀಯ ಮಂತ್ರಿಗಳು ನಿರ್ವಹಿಸಿದ್ದರು. ಅಪ್ಲೈ ದಟ್ ಇನ್ ಇಂಗ್ಲಿಷ್ ಆಲ್ಸೋ. ಬಿಕಾಸ್ okay, at the provincial level the act introduced the concept of responsible government through only in a limited sense. Because the act categorized provincial subjects into transferred and reserved, where transferred subjects were administered by Indian ministers who were responsible to the provincial legislature. ಎರಡು ಮ್ಯಾಚ್ ಆಗುತ್ತಲ್ವಾ, ಏಕೆಂದರೆ ಅಂತ ಆಗ್ತಾಗ, ಬಿಕಾಸ್ ಅಂತ ಆಗ್ತಾಗ 2 ಮ್ಯಾಚ್ ಆಗುತ್ತೆ. ಆ 2 ಮ್ಯಾಚ್ ಆದಾಗ ಏನಾಗುತ್ತೆ, ಜನರಲಿ 2 ಹೇಳಿಕೆಗಳು ಸರಿ ಇರುತ್ತೆ ಮತ್ತೆ 1 ಸರಿಯಾಗಿ ವಿವರಿಸುತ್ತದೆ. ಎಕ್ಸ್ಪ್ಲೈನ್ ದಿ ಸ್ಟೇಟ್ಮೆಂಟ್ 1. ಇಟ್ ಇಸ್ ಸಿಂಪಲ್ ಟೆಕ್ನಿಕ್. ನೀವು ಅದನ್ನ ಅಪ್ಲೈ ಮಾಡಿದ್ರೆ ಇನ್ನೂ ಕೆಲವು ಕ್ವಶನ್ಗಳಿದಾವೆ, ಅದನ್ನ ಅಪ್ಲೈ ಮಾಡಿ ನೋಡೋಣ. ಅದು ಅಪ್ಲೈ ಆಗುತ್ತೆ ಅಪ್ಲೈ ಆಗಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ಓಕೆನಾ? ನಂತರ ಓಕೆ 12ನೇದು, ಕನ್ಸಿಡರ್ ದಿ ಫಾಲೋಯಿಂಗ್. ಕೆಳಗಿನ ಪರಿಗಣಿಸಿ: ಸಮಾಜವಾದ, ಸೋಷಿಯಲಿಸ್ಟ್, ಜಾತ್ಯತೀತ, ಸೆಕ್ಯುಲರ್, ಭ್ರಾತೃತ್ವ, ಫ್ರೆಟರ್ನಿಟಿ, ಅವಕಾಶ ಸಮಾನತೆ, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ವ್ಯಕ್ತಿಯ ಘನತೆ ಅಥವಾ ವ್ಯಕ್ತಿಗಳು, ಡಿಗ್ನಿಟಿ ಆಫ್ ಇಂಡಿವಿಜುವಲ್. ಇದನ್ನ 1976 42ನೇ ಸಾಂವಿಧಾನಿಕ ತಿದ್ದುಪಡಿಯ ಕಾಯ್ದೆಯ ಮೂಲಕ ಮೇಲಿನ ಎಷ್ಟು ಪದಗಳನ್ನು ಪ್ರಸ್ತಾವನೆಗೆ ಸೇರಿಸಲಾಯಿತು? How many of the above terms were added to the 42nd amendment? I think it's very simple. It's one of the easiest question. ಯಾಕೆ ಈಸಿಯಸ್ಟ್ ಅಂದ್ರೆ
ಈ ಸಮಾಜವಾದ ಹಾಗೂ ಜಾತ್ಯತೀತ ಇವೆರಡೇ ತಾನೇ ಆಡ್ ಮಾಡಿದ್ದು. ಸೋಷಿಯಲಿ ಸೆಕ್ಯುಲರ್, ಫ್ರೆಟರ್ನಿಟಿ ಫಸ್ಟ್ ಇಂದನೂ ಇದೆ, ಈಕ್ವಾಲಿಟಿ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಇಂದನೂ ಇದೆ, ಪ್ರಿಯಾಂಬಲ್ ಅಲ್ಲೂ ಇದೆ, ಹೌದಲ್ಲ. ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಫಸ್ಟ್ ಇಂದನೂ ಸಹ ಇದೆ. ಓಕೆನಾ? ಅಂದ್ರೆ ಕೇವಲ ಎರಡು ಮಾತ್ರ, ಅಂದ್ರೆ ಎ ಆಗ್ತಾ ಬರುತ್ತೆ. ಸೊ ಇವೆರಡು ಪದಗಳು ತಾನೇ ತುಂಬಾ ಚರ್ಚೆಗೆ ಆಸ್ಪದ ಆಗಿರೋ ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ಕೆಲವರು ಹೇಳ್ತಾರೆ ಇವೆರಡು ತೆಗೆದಾಕಿ, ಯಾಕಂದ್ರೆ ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ, ಇದನ್ನ ಆಡ್ ಮಾಡಿದ್ದು 42nd ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ. ಇಟ್ ವಾಸ್ ಆಡ್ ಇನ್ 42nd ಅಮೆಂಡ್ಮೆಂಟ್, ದಟ್ ಇಸ್ ದ ರೀಸನ್ ಯು ಶುಡ್ ರಿಮೂವ್ ಇಟ್ ಅಂತಲ್ಲಿ ಕೆಲವು ಹೇಳ್ತಿರ್ತಾರೆ ಈ ರೀತಿ. ಸೊ ಇದು ಎಲ್ಲಿದೆ ಅಂತಂದ್ರೆ ಸೊ ಕೇವಲ ಎರಡು ಮಾತ್ರ ಆಗುತ್ತೆ, ಅದನ್ನ ಮಾತ್ರ ಆಡ್ ಮಾಡಿರ್ತಾರೆ. ಓಕೆ. ನಂತರ ಈ ಭಾರತದ ಸಂವಿಧಾನ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ಕರ್ತವ್ಯಗಳು ಮತ್ತು ಅಧಿಕಾರಗಳನ್ನು ಸಂವಿಧಾನ ಭಾಗದ 5ರ ಅಡಿಯಲ್ಲಿ ಒದಗಿಸಲಾಗಿದೆ. ದಟ್ ಈಸ್ ಡ್ಯೂಟೀಸ್ ಅಂಡ್ ಪವರ್ಸ್ ಆಫ್ ಕಂಟ್ರೋಲ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಪ್ರೊವೈಡ್ ಇನ್ ಪಾರ್ಟ್ 5 ಆಫ್ ದ ಕಾನ್ಸ್ಟಿಟ್ಯೂಷನ್. ಕರೆಕ್ಟ್. ಚುನಾವಣೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಂವಿಧಾನದ ಭಾಗ 14 ಅಂತಿದೆ. ಆಕ್ಚುಲಿ ಇದೇನಾಗಬೇಕು, ಇದೊಂದೇ ಸ್ಟೇಟ್ಮೆಂಟ್ ನಮ್ಗೆ ಬೇಕಿರುವಂಥದ್ದು. ಇದು 15 ಆಗುತ್ತೆ. ಇದು 15 ಆದ್ರೆ ನೀವು ಎಲ್ನೆಟ್ ಮಾಡಿ, ಎರಡು ತೆಗೆದ್ರೆ 1 and 3. ನಿಮ್ಗೆ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಬೇಕಿರುವಂಥದ್ದು. ನಿಮ್ 3 ಸ್ಟೇಟ್ಮೆಂಟ್ಗಳ ಬಗ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಾರೆ ಒಂದು ಗೊತ್ತಿರೋ ಸಾಕು, ನೀವು ಇದನ್ನ ಎಲಿಮಿನೇಟ್ ಮಾಡ್ಬೋದು. ದಟ್ ಈಸ್ ದಿಸ್ ಕಮ್ಸ್ ಆನ್ ನಾಟ್ ಪಾರ್ಟ್ 14th ಬಟ್ ರಾದರ್ ಪಾರ್ಟ್ 15th. ದಟ್ ಈಸ್ ದ ರೀಸನ್ ಎಲಿಮಿನೇಟ್ ಸೆಕೆಂಡ್ ಒನ್. ಯು ವಿಲ್ ಗೆಟ್ ದಿ ಆನ್ಸರ್ as B. ಓಕೆ. ಸೊ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದ 10ರ ಅಡಿಯಲ್ಲೇ ಬರುವಂಥದ್ದು. ಭಾಗ 10ರಲ್ಲೇ ಬರುತ್ತೆ. ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ಬರುತ್ತಲ್ಲ, ಯೂನಿಯನ್ ಗೌರ್ಮೆಂಟ್ ತಾನೇ CAG ಬರುವಂಥದ್ದು. ಯೂನಿಯನ್ ಗೌರ್ಮೆಂಟ್ ಅಲ್ಲಿ CAG ಬರುವಂಥದ್ದು. ಸೊ ಯೂನಿಯನ್ ಗೌರ್ಮೆಂಟ್ ಅಲ್ಲಿ CAG ಬರುವಂಥದ್ದು ಪಾರ್ಟ್ 5th ಅಲ್ಲೇ ಬರಬೇಕು. ಓಕೆ. ಸೊ ದಟ್ ಇಸ್ ಎಕ್ಸಾಕ್ಟ್ಲಿ ದಟ್ ಇಸ್ ಟ್ರೈಬಲ್ ಏರಿಯಾಸ್ ಇನ್ ಪಾರ್ಟ್ 10th. ಸೊ ಆನ್ಸರ್ ಇಸ್ ವೆರಿ ಸಿಂಪಲ್, 1 ಮತ್ತು 3. ಓಕೆ. ಎರಡನೇದು ಎಲಿಮಿನೇಟ್ ಮಾಡಿದ್ರೆ ನೀವು. ಓಕೆ, ಸರಿಯಾದ ಉತ್ತರ. ನಂತರ ಭಾರತದಲ್ಲಿನ ಪೌರತ್ವ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವೆರಿ ಸಿಂಪಲ್. ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ ಸಿಟಿಜನ್ಶಿಪ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಒಬ್ಬ ವ್ಯಕ್ತಿಯು ತನ್ನ ಭಾರತೀಯ ಪೌರತ್ವವನ್ನು ತ್ಯಜಿಸಿದರೆ, ಇಫ್ ಎನಿಬಡಿ ಗಿವ್ಸ್ ಅಪ್ ಇಂಡಿಯನ್ ಸಿಟಿಜನ್ಶಿಪ್, ಅವಳ ಅಪ್ರಾಪ್ತ ಮಗುವು 18 ವರ್ಷ ತುಂಬುವವರೆಗೆ ಭಾರತೀಯ ನಾಗರಿಕನಾಗಿ ಮುಂದುವರಿಯುತ್ತದೆ. ನೋ, ದಿಸ್ ಇಸ್ ರಾಂಗ್. ಯಾವುದು ಹೇಳಿಕೆ ಸರಿಯಾಗಿದೆ ಅಂತಲ್ವಾ? ಇದು ತಪ್ಪು. ಯಾಕೆ ಅಂತಂದ್ರೆ ಆ ಚೈಲ್ಡ್ ಸಹ, ಅದ್ರ ಮಗು ಸಹ ಕಳ್ಕೊಳ್ಳುತ್ತೆ. ಬಟ್ 18 ವರ್ಷ ಆದಮೇಲೆ ಅವ್ರಿಗೊಂದು ರೈಟ್ಸ್ ಇರುತ್ತೆ. ಐದರ್ ಇಂಡಿಯನ್ ಸಿಟಿಜನ್ ತಗೋಬಹುದು ಅಥವಾ ಬೇರೆ ಕಂಟ್ರಿ ಯಾವ ಸಿಟಿಜನ್ ತಗೊಂಡಿರೋ ಅಪ್ಪ ಅಮ್ಮ ಅದನ್ನ ತಗೋಬಹುದು. ಸೊ ಇದು ರಾಂಗ್ ಆಗ್ತಾ ಬರುತ್ತೆ. ಚೈಲ್ಡ್ ಯಾಕೆಂದ್ರೆ ಅವ್ರು ಆಲ್ರೆಡಿ ಇಂಡಿಯನ್ ಸಿಟಿಜನ್ಶಿಪ್ ಆಗಿರೋದ್ರಿಂದ ಆ ಮಗು ಸಹ ಇಂಡಿಯನ್ ಸಿಟಿಜನ್ಶಿಪ್ ಆಗಿರುತ್ತೆ. ಓಕೆ. ನಂತರ ಕಳ್ಕೊಳ್ಳುತ್ತೆ. ಮತ್ತೆ 18 ವರ್ಷ ಆದ್ಮೇಲೆ ಅವ್ರು ಮತ್ತೆ ಚಾಯ್ಸ್ ಸಿಗುತ್ತೆ. ಸೊ ಹಾಗಾಗಿ ಇದು ಏನಾಗುತ್ತೆ ಅಂತಂದ್ರೆ ತಪ್ಪಾಗ್ತಾ ಬರುತ್ತೆ. ಸೊ ಕಳ್ಕೊಳ್ಳುತ್ತೆ. ಓಕೆ. ಎರಡನೇದು, ಭಾರತವು ಇದರಲ್ಲಿ ತೊಡಗಿರುವಾಗ ಒಬ್ಬ ವ್ಯಕ್ತಿಯು ತನ್ನ ಪೌರತ್ವವನ್ನು ಸ್ವಯಂ ಪ್ರೇರಿತವಾಗಿ ತ್ಯಜಿಸಿದಾಗ ಆ ವ್ಯಕ್ತಿಯು ತನ್ನ ಭಾರತೀಯ ಪೌರತ್ವವನ್ನು ಸ್ವಯಂಚಾಲಿತವಾಗಿ ಕಳೆದುಕೊಳ್ಳುತ್ತಾನೆ. ಮತ್ತೆ ಒಬ್ಬ ವ್ಯಕ್ತಿಯು ನಾಗರಿಕನಾಗಿ ನೋಂದಣಿ ಅಥವಾ ಸಹಜೀಕೃತದ ಮೂಲಕ ಪೌರತ್ವ ಪಡೆದ ನಂತರ 5 ವರ್ಷಗಳೊಳಗೆ 2 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದರೆ ಆ ವ್ಯಕ್ತಿಯು ತನ್ನ ಭಾರತೀಯ ಪೌರತ್ವವನ್ನು ಕಳೆದುಕೊಳ್ಳುತ್ತಾನೆ. ನಂತರ ದೇಶದ್ರೋಹದ ಆರೋಪದ ವ್ಯಕ್ತಿಯು ತಕ್ಷಣವೇ ತನ್ನ ಭಾರತೀಯ ಪೌರತ್ವವನ್ನು ಕಳೆದುಕೊಳ್ಳುತ್ತಾನೆ. ವೈ ವುಡ್ ಎ ಪರ್ಸನ್ ಚಾರ್ಜ್ ಸೆಡಿಷನ್? ಇದು ಲೀಗಲ್ ಪ್ರಾಬ್ಲಮ್ ಅಲ್ವಾ ಇದು? ದೇಶದ್ರೋಹ ಅಂದ್ರೆ ಲೀಗಲ್ ಪ್ರಾಬ್ಲಮ್ ತಾನೆ, ಸಿಟಿಜನ್ಶಿಪ್ ಕಲತಾನೆ. ಸೊ ಇದು ಸಹ ತಪ್ಪಾಗ್ತಾ ಬರುತ್ತೆ. ಬರೀ ನಿಮಗೆ ಶಿಕ್ಷೆ ಕಾನೂನಿನ ಪ್ರಕಾರ ಏನಾಗ್ತಾ ಹೋಗುತ್ತೆ, ಶಿಕ್ಷೆ ಆಗ್ತಾ ಹೋಗುತ್ತೆ, ಹೌದಲ್ಲ. ನಂತರ ಎ ಪರ್ಸನ್ ಆಟೋಮೆಟಿಕಲ್ ಲೂಸಸ್ ಇಂಡಿಯನ್ ಸಿಟಿಜನ್ಶಿಪ್ ವೆನ್ ಶಿ ಇನೌನ್ಸಸ್ ಹಿಸ್ ಸಿಟಿಜನ್ಶಿಪ್ ವಾಲಂಟರಿಲಿ ಡ್ಯೂರಿಂಗ್ ದಿ ಟೈಮ್ ಆಫ್ ವಾರ್ ಇನ್ವಾಲ್ವಿಂಗ್ ಇಂಡಿಯಾ. A person loses the Indian citizenship if she has been imprisonment for 2 years within 5 years after registration of naturalization. Particularly naturalization registration ಆಗಿರೋದ್ರಿಂದಾಗಿ particularly ಇದು ನಮಗೆ ಜಾಸ್ತಿ ಆಗ್ತಾ ಬರುತ್ತೆ. ಇದು ಬೇರೆ ಕಂಟ್ರಿಯಿಂದ ಆದಂತವರು ಭಾರತಕ್ಕೆ. ಓಕೆನಾ? ಲೈಕ್ ಸಪೋಸ್ ಫಾರ್ ಎಕ್ಸಾಂಪಲ್ ನೋಂದಣಿ ಮಾಡ್ಕೊಂಡಿದ್ದಾರೆ, ಅವರು ಸಾಜೀಕೃತದ ಮೂಲಕ ಪೌರತ್ವವನ್ನು ಪಡ್ಕೊಂಡಿದ್ದಾರೆ. ಸೊ 5 ವರ್ಷಗಳ ಹೊರಗಡೆ ಅವ್ರೇನ ಜೈಲು ವಾಸ ಬಂದ್ರೆ ಅವರ ಸಿಟಿಜನ್ಶಿಪ್ ಏನಾಗ್ತಾ ಹೋಗುತ್ತೆ, ಕಳ್ಕೊಂತಾರೆ ಅವರು. ಓಕೆನಾ? ನಂತರ ಇದು ಪರ್ಸನ್ ಆಟೋಮೆಟಿಕಲ್ ಲೂಸ್ ಸರ್ ಇಂಡಿಯನ್ ಸಿಟಿಜನ್ಶಿಪ್ ವೆನ್ ಶಿ ರಿನೌನ್ಸಸ್ ಹಿಸ್ ಸಿಟಿಜನ್ಶಿಪ್ ವಾಲಂಟರಿಲಿ ಡ್ಯೂರಿಂಗ್ ದಿ ಟೈಮ್ ಆಫ್ ವಾರ್ ಇನ್ವಾಲ್ವಿಂಗ್ ಇಂಡಿಯಾ. ಸೊ ಆಕ್ಚುಲಿ ಆನ್ಸರ್ ಯಾವ್ದು ಜಾಸ್ತಿ ಆಗ್ತಾ ಬರುತ್ತೆ, ಸಿ ಆಗ್ತಾ ಬರ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. ಬಟ್ ನೆಕ್ಸ್ಟ್ ಕ್ವಶನ್ ಹೋಗೋದು ಮುಂಚೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೇಕಿದೆ ಅಂತಂದ್ರೆ, ಸೊ ಇದು ಆಟೋಮೆಟಿಕ್ ಆಗಿ ಆಗೋದಿಲ್ಲ. ಓಕೆನಾ? ಸೊ ಇಟ್ ವಿಲ್ ನಾಟ್ ಬಿಕಮ್ ಆಟೋಮೆಟಿಕ್ಲಿ. ಗೌರ್ಮೆಂಟ್ ಎಕ್ಸಾಮೈನ್ ಮಾಡ್ತಾ ಬರುತ್ತೆ. ಓಕೆನಾ? ಎಕ್ಸಾಮೈನ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ನಂತರ ಸಿಟಿಜನ್ಶಿಪ್ನ ತೆಗೆದಾಕತ್ತೆ. ಬಟ್ ಇಲ್ಲಿ ಬೇರೆ ಕಂಟ್ರಿಯಿಂದ ಇಲ್ಲಿಗೆ ಸಿಟಿಜನ್ಶಿಪ್ ತಗೊಂಡಾಗ ಅಕಸ್ಮಾತ್ ಅವ್ರು ಏನಾದ್ರು 5 ವರ್ಷಗಳ ಒಳಗಡೆ ಅವ್ರೇನು ಜೈಲಿಗೆ ಹೋಗಿದ್ರೆ 2 ವರ್ಷಗಳ ಕಾಲ, ಸೊ ಅವರ ಸಿಟಿಜನ್ಶಿಪ್ ಅನ್ನ ಡೈರೆಕ್ಟ್ ಆಗಿ ಕಳ್ಕೊಂತ ಹೋಗ್ತಾರೆ ಅದನ್ನ. ಸೊ ಹಾಗಾಗಿ ಸಿ ಪ್ರಮುಖವಾಗಿ ಆನ್ಸರ್ ಆಗ್ತಾ ಬರುತ್ತೆ ಇಲ್ಲಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ 15ನೇದು, ಭಾರತದ ಸಂವಿಧಾನ ರಚನಾ ಸಭೆ ರಚನಾ ಸಮಿತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ರಾಜ್ಯಗಳ ಸಮಿತಿ, ದಟ್ ಸ್ಟೇಟ್ಸ್ ಕಮಿಟಿ ವಲ್ಲಭಾಯ್ ಪಟೇಲ್. ನೋ, ಸ್ಟೇಟ್ಸ್ ಕಮಿಟಿ ಯಾರು ಬರ್ತಾರೆ ಅಂದ್ರೆ ನಮ್ಮ ಜವಾಹರ್ಲಾಲ್ ನೆಹರುನೇ ಬರ್ತಾರೆ. ಓಕೆನಾ? ಸೊ ಸ್ಟೇಟ್ಸ್ ಕಮಿಟಿ ಜವಾಹರ್ಲಾಲ್ ನೆಹರು. 1 ನಿಮಿಷ. ಓಕೆನಾ? ಸೊ ಜವಾಹರ್ಲಾಲ್ ನೆಹರು. ಸೊ ಇದು ತಪ್ಪಾಗಿದೆ. ಕೇಂದ್ರಗಳ ಅಧಿಕಾರಗಳ ಸಮಿತಿ ಜವಾಹರ್ಲಾಲ್ ನೆಹರು ಕರೆಕ್ಟು.
ಕಾರ್ಯವಿಧಾನ ನಿಯಮಗಳ ಸಮಿತಿ, ದಟ್ ಇಸ್ ರೂಲ್ಸ್ ಆಫ್ ಪ್ರೊಸೀಜರ್ ವಿ ಕ್ಯಾನ್ ಸೇ, ದಟ್ ಇಸ್ ರಾಜೇಂದ್ರ ಪ್ರಸಾದ್. ಯೂನಿಯನ್ ಪವರ್ಸ್ ಜವಾಹರ್ಲಾಲ್ ನೆಹರು. ಸೊ ವಲ್ಲಭಾಯ್ ಪಟೇಲ್ ಯಾವ್ದಲ್ಲಿ ಇರ್ತಾರೆ ಅಂತಂದ್ರೆ ದಟ್ ಇಸ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಕಮಿಟಿ ಸಮಿತಿ ಆಗಿರ್ಬೋದು, ನಂತರ ಮೈನಾರಿಟೀಸ್ ಕಮಿಟಿ ಆಗಿರ್ಬೋದು, ಓಕೆನಾ. ಸೊ ಅದ್ರ ಮೇಲೆ ಅದರ ಅಧ್ಯಕ್ಷರು ಅವರಾಗಿರ್ತಾರೆ ಅದನ್ನ. ಸೊ ಹಾಗಾಗಿ ಮೊದಲನೇ ತಪ್ಪು ಹೊಂದಾಣಿಕೆ ಸರಿಯಾಗಿಲ್ವಾ, ಜವಾಹರ್ಲಾಲ್ ನೆಹರು ಮತ್ತೆ ರಾಜೇಂದ್ರ ಪ್ರಸಾದ್, ಅಂದ್ರೆ ಕೇವಲ 2 ಮಾತ್ರ ಸರಿಯಾಗಿದೆ ಅಂತೇಳಿ. ಓಕೆ, ಓನ್ಲಿ 2, ದಟ್ ಈಸ್ ವಲ್ಲಭಾಯ್ ಪಟೇಲ್ ಫಂಡಮೆಂಟಲ್ ರೈಟ್ಸ್ ಮತ್ತೆ ಮೈನಾರಿಟೀಸ್ ಕಮಿಟೀಸ್, ಅದರಲ್ಲಿ ಅವರು ಸಮಿತಿ ಅಧ್ಯಕ್ಷರಾಗಿರ್ತಾರೆ. ನಂತರ 16ನೇದು 1935 ಭಾರತ ಸರ್ಕಾರದ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ವಿತ್ ರೆಸ್ಪೆಕ್ಟ್ ಟು 1935 ಆಕ್ಟ್, ಪ್ರಾಂತ್ಯಗಳಲ್ಲಿ ಜವಾಬ್ದಾರಿಯುತ ಸರ್ಕಾರದ ಪರಿಚಯ. ಹೌದು, ಸೈಮನ್ ಕಮಿಷನ್ ರೆಕಮೆಂಡ್ ಮಾಡುತ್ತೆ. ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಯಾರು ರೆಕಮೆಂಡ್ ಮಾಡ್ತಾರೆ? ಸೈಮನ್ ಕಮಿಷನ್ ರೆಕಮೆಂಡ್ ಮಾಡಿರುತ್ತೆ. ಯಾವಾಗ ಅಂದ್ರೆ 1930ರಲ್ಲಿ, ಇದನ್ನ 1935ರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ದಟ್ ಈಸ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಾಸ್ ಇಂಟ್ರೊಡ್ಯೂಸ್. ಮಹಿಳೆಯರಿಗೆ ಮೀಸಲಾತಿ ಸ್ಥಾನಗಳು, ಹೌದು, ದಟ್ ಈಸ್ ದಿ ಪ್ರೊವೈಡೆಡ್ ರಿಸರ್ವೇಶನ್ ಫಾರ್ ವುಮೆನ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಕೇಂದ್ರದಲ್ಲಿ ದ್ವಿಸದನ ಪ್ರತಿ, ನಾವು ಕೇಂದ್ರದಲ್ಲಿ ದ್ವಿಸದನ ಪರಿಚಯ, ದಟ್ ಇಸ್ ಬೈಕ್ಯಾಮರಲಿಸಮ್ 1990ನಲ್ಲಿ ಕೊಟ್ಟಿರ್ತಾರೆ. ಓಕೆ, 1990ರಲ್ಲಿ. ಇಲ್ಲಿ ಯಾರು ಕೊಡ್ತಾರೆ ಅಂತಾನೆ ಕೇಂದ್ರದಲ್ಲಿ ಕೊಡೋದಿಲ್ಲ, ರಾಜ್ಯಗಳಲ್ಲಿ ಕೊಡ್ತಾ ಬರ್ತಾರೆ, ಪ್ರಾಂತ್ಯಗಳಲ್ಲಿ ಕೊಡ್ತಾ ಬರ್ತಾರೆ, ಇನ್ ಸ್ಟೇಟ್ಸ್. ಅಂದ್ರೆ ಇದು ತಪ್ಪಾಗ್ತಾ ಬರುತ್ತೆ. ಅಂದ್ರೆ ನೀವು 3ನೇ ಎಲಿಮಿನೇಟ್ ಮಾಡಿ 1 and 2, ಓಕೆನಾ. ಸೊ ಅಲ್ಲಿ ಅದು ಸರಿ ಆಗ್ತಾ ಬರುತ್ತೆ. ನಿಮ್ಗೆ ಒಂದು ಸ್ಟೇಟ್ಮೆಂಟ್ ಗೊತ್ತಿರಿ ಸಾಕು, ಯಾಕೆ 1919 ಆಕ್ಟ್ ಅಲ್ಲೇ ಕೇಂದ್ರದಲ್ಲಿ ಆಲ್ರೆಡಿ ತಂದಿರ್ತಾರೆ ಅವರು. ಓಕೆ, 2 ದ್ವಿಸದನಗಳನ್ನ ತಂದಿರ್ತಾರೆ ಆಲ್ರೆಡಿ. ಓಕೆ, ನಂತರ ಭಾರತವು ಸಂಸದೀಯ ಮಾದರಿಯ ಸರ್ಕಾರವನ್ನು ಅಳವಡಿಸಿಕೊಳ್ಳಲು ಈ ಕೆಳಗಿನಗಳಲ್ಲಿ ಯಾವುದು ಪ್ರಾಥಮಿಕ ಕಾರಣಗಳಾಗಿದೆ? ಸೊ ವಾಟ್ ಇಸ್ ದ ಮೇಜರ್ ರೀಸನ್ ಫಾರ್ ಇಂಡಿಯಾ ಅಡಾಪ್ಟಿಂಗ್ ರೆಸ್ಪಾನ್ಸಿಬಲ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಏನು? ಸಂಸದೀಯ ಅಂತಂದೇನು? ಎಕ್ಸಿಕ್ಯೂಟಿವ್ ಏನಿದಾರಲ್ಲ, ಓಕೆ, ಮಂತ್ರಿಗಳು ಏನಿರ್ತಾರಲ್ಲ, ಅವರು ಸಂಸತ್ಗೆ ಏನಾಗಿರ್ತಾರೆ? ಜವಾಬ್ದಾರಿ ಆಗಿರ್ತಾರೆ. ದೇ ಆರ್ ದಟ್ ಈಸ್ ದ ಓನ್ಲಿ ರೀಸನ್ ಅಷ್ಟೇ, ಬೇರೆ ಇನ್ನೇನೂ ರೀಸನ್ ಇಲ್ಲ. ಲೋಕಸಭೆಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡ್ಬೋದಾ? ಯಾರ ವಿರುದ್ಧ? ಮಂತ್ರಿಮಂಡಲದ ವಿರುದ್ಧ. ಎಕ್ಸಾಕ್ಟ್ಲಿ ಅದೇ ಒಂದು ಅದು ಎಲ್ಲಿದೆ ನೋಡೋಣ. ಅದು ನಮ್ಮ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು. ಸರ್ಕಾರದ ಅಂಗಗಳ ನಡುವೆ, ಅಧಿಕಾರಗಳ ನಡುವೆ ಪ್ರತ್ಯೇಕತೆ ಇಲ್ಲ ನಮ್ಮಲ್ಲಿ. ಪ್ರತ್ಯೇಕತೆ ಇದೆಯಾ? ಪ್ರತ್ಯೇಕತೆ ಜಾಸ್ತಿ ಇಲ್ಲ. ಅದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್. ಟು ಎನ್ಶೂರ್ ಸೆಪರೇಷನ್ ಆಫ್ ಪವರ್ಸ್? ನೋ, ವಿ ಡೋಂಟ್ ಹ್ಯಾವ್ ಸೆಪರೇಷನ್ ಆಫ್ ಪವರ್ಸ್. ಭಾರತದಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ನೇರ ಪಾತ್ರವನ್ನು ವಹಿಸಲು ಅನುವು ಮಾಡಿಕೊಳ್ಳಲು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಅಲ್ಲೂ ಡೈರೆಕ್ಟ್ ಎಲೆಕ್ಷನ್ಸ್ಗಳಿದ್ದಾವೆ. ಟು ಎನೇಬಲ್ ಪೀಪಲ್ ಆಫ್ ಇಂಡಿಯಾ ಟು ಹ್ಯಾವ್ ಎ ಡೈರೆಕ್ಟ್ ರೋಲ್ ಇನ್ ಎಲೆಕ್ಟಿಂಗ್ ರೆಪ್ರೆಸೆಂಟೇಟಿವ್ಸ್? ನೋ. ಆಡಳಿತ ಪ್ರಕ್ರಿಯೆ ಸಂಸದೀಯ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳಲು ಟು ಎನ್ಶೂರ್ ಪಾರ್ಲಿಮೆಂಟರಿ ಸಾವರ್ನಿಟಿ ಇನ್ ದಿ ಗವರ್ನೆನ್ಸ್ ಪ್ರೊಸೆಸ್. ನಮ್ದು ಬ್ರಿಟಿಷ್ ಫಾರ್ಮ್ಯಾಟ್ ಅಲ್ಲಿ ಪಾರ್ಲಿಮೆಂಟರಿ ಸಾವರ್ನಿಟಿ ಇದೆ, ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನಲ್ ಸಾವರ್ನಿಟಿ ಇದೆ, ಮತ್ತೆ ಜುಡಿಷಿಯಲ್ ಮತ್ತೆ ಪಾರ್ಲಿಮೆಂಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ, ಪರಸ್ಪರ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ನಮ್ಮಲ್ಲಿ ಸಂಸದೀಯ ಸಾರ್ವಭೌಮತ್ವ ಇಲ್ಲ, ಓಕೆನಾ, ಬ್ರಿಟಿಷ್ ತರ. ಬಟ್ ನಾವು ಡೆಫಿನೇಷನ್ ಏನ್ ಹೇಳಿದೆ? ಸಂಸದೀಯ ಮಾದರಿ ಅಂತ ಬಂದಾಗ ಶಾಸಕಾಂಗಕ್ಕೆ ಈ ಕಾರ್ಯಾಂಗ ಯಾವತ್ತೂ ಜವಾಬ್ದಾರಿಯಾಗಿ ಇರಬೇಕು. ಶಾಸಕಾಂಗಕ್ಕೆ ಕಾರ್ಯಾಂಗದ ಹೊಣೆಗಾರಿಕೆ, ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಟು ಪ್ರಮೋಟ್ ಅಕೌಂಟಬಿಲಿಟಿ ಆಫ್ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಅಷ್ಟೇ. ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಅರ್ಥ ಮಾಡಿಕೊಳ್ಳಿ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಬಗ್ಗೆ ಏನೇ ಬಂದರೂ ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್, ಕಾರ್ಯಾಂಗ ಶಾಸಕಾಂಗಕ್ಕೆ ಹೊಣೆಗಾರಿಕೆನ ಒಪ್ಕೊಬೇಕು ಅವರು. ಅದಕ್ಕೋಸ್ಕರ ಅದೇ ಆನ್ಸರ್ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಓಕೆ, ನಂತರ 18th, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಲೋಕಸಭೆಯ ಸ್ಪೀಕರ್ ಸಭಾಪತಿಗಳು, ದಟ್ ಈಸ್ ವಿ ಕ್ಯಾನ್ ಸೇ ಭಾರತದ ಕಂಟ್ರೋಲರ್ ಆಡಿಟರ್ ಜನರಲ್ CAG, ಹೈಕೋರ್ಟ್ ಜಡ್ಜಸ್, ರಾಷ್ಟ್ರಪತಿ. ಮೇಲಿನ ಎಷ್ಟು ಸಾಂವಿಧಾನಿಕ ಹುದ್ದೆಗಳನ್ನು ಭಾರತೀಯ ಸಂವಿಧಾನದ 2ನೇ ಹಾಗೂ 3 ಎರಡರಲ್ಲೂ ಇರಬೇಕು, 2 ಹಾಗೂ 3ನೇ ಅನುಸೂಚಿಗಳೆರಡರಲ್ಲೂ ಉಲ್ಲೇಖಿಸಲಾಗಿದೆ? ದಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಮೆನ್ಷನ್ ಇನ್ ಬೋತ್ ಸೆಕೆಂಡ್ ಅಂಡ್ ಥರ್ಡ್ ಶೆಡ್ಯೂಲ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ 2ನೇ ಮತ್ತು 3ನೇ ಅನುಸೂಚಿಗಳು ಏನರ ಬಗ್ಗೆ ಮಾತನಾಡ್ತೀವಿ. 2ನೇ ಅನುಸೂಚಿಗಳು ಏನ್ ಬಗ್ಗೆ? ಅವ್ರ ಬಗ್ಗೆ ಅಲೋಯನ್ಸಸ್ಗಳ ಬಗ್ಗೆ, ಎಷ್ಟು ಸ್ಯಾಲರಿ, ಏನು ಎತ್ತ ಅಂತಲೇ ವೇತನಗಳ ಬಗ್ಗೆ ಯಾವ್ದು ಹೇಳುತ್ತೆ? 2ನೇ ಅನುಸೂಚಿ ಹೇಳುತ್ತೆ. 3ನೇ ಅನುಸೂಚಿ ಏನಂತ ಹೇಳುತ್ತೆ? ದಟ್ ಈಸ್ ಓತ್ಸ್ ಬಗ್ಗೆ ಹೇಳುತ್ತಾ ಹೋಗುತ್ತೆ, ಓಕೆನಾ, ಓತ್ಸ್ಗಳ ಬಗ್ಗೆ ಹೇಳ್ತಾ ಬರುತ್ತೆ. ಸೊ ಇದು ನಮಗೆ ಗೊತ್ತಿತ್ತು ಅಂತಂದ್ರೆ ಇದನ್ನ ಈಸಿಯಾಗಿ ಆನ್ಸರ್ ಮಾಡೋದು. ಆಕ್ಚುಲಿ ಆನ್ಸರ್ ಬಂದು ಯಾವುದು ಅಂತಂದ್ರೆ ಭಾರತದ ಕಂಟ್ರೋಲರ್ ಜನರಲ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರು, ಕೇವಲ 2. ಯಾಕೆ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಸೆಪರೇಟ್ ಆರ್ಟಿಕಲ್ ಇದೆ, ಓಕೆನಾ, ಒಂದು ಬೇರೆ ಆರ್ಟಿಕಲ್ ಇದೆ. ಯಾವ್ದ್ರ ಬಗ್ಗೆ? ಅವರ ಒಂದು ಓತ್ ಬಗ್ಗೆ. ಅವ್ರ ಓತ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಒಂದಲ್ಲಿ ಮಾತ್ರ ಮೆನ್ಷನ್ ಆಗಿದ್ದಾರೆ. ಈ ಲೋಕಸಭೆ ಸ್ಪೀಕರ್ಗೆ ಹೋದು ಸೆಪರೇಟ್ ಓತ್ ಇಲ್ಲ. ಲೋಕಸಭೆ ಸ್ಪೀಕರ್ ಯಾರು? ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ವಾ? ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಲೋಕಸಭಾ ಸ್ಪೀಕರ್ ಸೆಪರೇಟ್ ಓದಿದ್ಯಾ? ಇಲ್ಲ, ಹೌದಲ್ಲ, ಆ ಸೆಪರೇಟ್ ಓತ್ ಇಲ್ಲೇ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಏನಾಗ್ತಾ ಬರಬೇಕು ಅಂದ್ರೆ ಇದು ತಪ್ಪಾಗ್ತಾ ಹೋಗುತ್ತೆ, ಇದು ತಪ್ಪಾಗ್ತಾ ಹೋಗುತ್ತೆ. ಕೆಲವು 2 ಮಾತ್ರ, CAG ಮತ್ತೆ ಹೈಕೋರ್ಟ್ ನ್ಯಾಯಾಧೀಶರು. ಇವರ ಅಲೋಯನ್ಸಸ್, ಇಬ್ಬರದು ಅಲೋಯನ್ಸಸ್ ಮತ್ತೆ ಇಬ್ಬರದು ಓತ್ ಯಾವ ರೀತಿ ತಗೊಬೇಕು ಅಂತೇಳಿ 2 ಮತ್ತು 3ನೇ ಅನುಸೂಚಿಗಳಲ್ಲಿ ಉಲ್ಲೇಖ ಆಗಿದೆ ಅಂತೇಳಿ. ಸೊ ಇದು 18ನೇ ಕ್ವಶನ್. ದಟ್ ಇಸ್ ಬೋತ್ ಆಫ್ ದೆಮ್ ಆರ್ ದೇರ್ ಇನ್ ಸೆಕೆಂಡ್ ಅಂಡ್ ಥರ್ಡ್ ಶೆಡ್ಯೂಲ್. Their oath also as well as their allowances also, because Speaker of Lok Sabha they don't have separate oath. They don't have separate oath. ಮತ್ತೆ President also separate article for their oath also. Okay. ಮತ್ತೆ next one,
19ನೇದು ನಾವಾಗಲೇ ಹೇಳಿದೆ ಅಲ್ಲ, ಒಂದು ಟೆಕ್ನಿಕಲ್ ಕೊಟ್ಟಿದೆ, ಏಕೆಂದರೆ ಅಂತೇಳಿ, ಬಿಕಾಸ್ ಅಂತೇಳಿ, ಅದನ್ನ ಅಪ್ಲೈ ಮಾಡೋಣ ಇಲ್ಲಿ. ಭಾರತವನ್ನು ಸಾರ್ವಭೌಮ ರಾಷ್ಟ್ರವೆಂದು ಕರೆಯಲಾಗುತ್ತದೆ. ಹೌದು, ದಟ್ ಇಸ್ ಇಂಡಿಯಾ ಇಸ್ ಕಾಲ್ಡ್ ಸಾವರಿನ್ ನೇಷನ್ ಬಿಕಾಸ್ ಏಕೆಂದರೆ ಭಾರತದಲ್ಲಿನ ರಾಜ್ಯಗಳಿಗೆ ಒಕ್ಕೂಟದಿಂದ ಪ್ರತ್ಯೇಕಗೊಳ್ಳಲು ಯಾವುದೇ ಹಕ್ಕಿಲ್ಲ. ಅದು ಭಾರತ ದೇಶದ ಬಗ್ಗೆ, ಸಾರ್ವಭೌಮತ್ವ ಬಗ್ಗೆ ಮಾತಾಡ್ತದೆ, ಇಲ್ಲಿ ರಾಜ್ಯಗಳ ಬಗ್ಗೆ ಮಾತಾಡ್ತಿದೆ. ಎರಡು ಮ್ಯಾಚ್ ಆಯ್ತಾ? ಲುಕ್ ಅಟ್ ದಟ್ ಒನ್. ಇಂಡಿಯಾ ಇಸ್ ಕಾಲ್ಡ್ ಎ ಸಾವರಿನ್ ನೇಷನ್ ಬಿಕಾಸ್ ದಿ ಸ್ಟೇಟ್ಸ್ ಇನ್ ಇಂಡಿಯಾ ನೋ ರೈಟ್. ಇಂಡಿಯಾ ಬಗ್ಗೆ ಮಾತಾಡ್ಬೇಕು ತಾನೆ, ಬಿಕಾಸ್ ಅಂತ ಬಂದಾಗ, ಯಾಕೆಂದರೆ ಅಂತ ಬಂದಾಗ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ತಾನೆ. ಇದು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಹೌದಲ್ಲ? ಹೌದು, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಇದನ್ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅದು. ಓಕೆ, ಇಲ್ಲಿ ಭಾರತದ ದೇಶದ ಬಗ್ಗೆ ಮಾತಾಡ್ತದೆ, ಇಲ್ಲಿ ರಾಜ್ಯಗಳ ಬಗ್ಗೆ ಮಾತಾಡ್ತದೆ. ಎರಡಕ್ಕೂ ಯಾವುದೇ ತರಹದ ಒಂದು ಲಿಂಕೇ ಇಲ್ಲ. ಮತ್ತೆ ಅಪ್ಲೈ ಮಾಡಿ ಅದನ್ನ. ಭಾರತವನ್ನು ಸಾರ್ವಭೌಮ ರಾಷ್ಟ್ರವೆಂದು ಕರೆಯಲಾಗುತ್ತದೆ ಏಕೆಂದರೆ ಅಂತಾರಾಷ್ಟ್ರೀಯ ಕಾನೂನಿನಿಂದ ಗುರುತಿಸಲ್ಪಟ್ಟ ವಿಧಾನಗಳ ಪ್ರಕಾರ ಭಾರತವು ಯಾವುದೇ ವಿದೇಶಿ ಭೂಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಭಾರತಕ್ಕೆ ಸಾರ್ವಭೌಮತ್ವ ಇದೆಯೇ? ಭಾರತ ಯಾರನ್ನ ಬೇಕಾದ್ರೆ ಆಕ್ಯುಪೈ ಮಾಡ್ಬೋತಾನೆ. ಅಪ್ಲೈ ದಿಸ್. India is called a sovereign nation because India can acquire any foreign territory according to modes recognized by the international law. So, ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಈ ಸ್ಟೇಟ್ಮೆಂಟ್ ನ ಯಾವ್ದು ಎಕ್ಸ್ಪ್ಲೈನ್ ಮಾಡುತ್ತೆ? ಮೂರನೇ ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡುತ್ತೆ. ಇದು ಕರೆಕ್ಟು, ಇದು ಕರೆಕ್ಟು. ಈ ಸ್ಟೇಟ್ಮೆಂಟ್ ತಪ್ಪಿಲ್ಲ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯಾವುದೇ ರಾಜ್ಯ ಒಕ್ಕೂಟದ ಆಚೆ ಹೋಗ್ಲಿಕ್ಕೆ ಯಾವುದೇ ತರಹದ ಹಕ್ಕು ಇಲ್ಲ. ದರ್ ಇಸ್ ನೋ ಸ್ಟೇಟ್ ಆಸ್ ದ ರೈಟ್ ಟು ಸಿಸೀಡ್. ಯಾವ ಕಾರಣದ ಹಕ್ಕು ಇಲ್ಲ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟು, ಬಟ್ ಇದನ್ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಆಯ್ತಲ್ಲ? ಅಂದ್ರೆ ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಒಂದು ಸ್ಟೇಟ್ಮೆಂಟ್ ಮಾತ್ರ ಅದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಯಾವ ಆನ್ಸರ್ ಆಪ್ಷನ್ ಇದೆ? ಹೇಳಿಕೆ 2 ಮತ್ತು ಹೇಳಿಕೆ 3 ಎರಡೂ ಸರಿಯಾಗಿದೆ. ಅವೆರಡೂ ಹೇಳಿಕೆ ಒಂದನ್ನು ವಿವರಿಸುತ್ತದೆ. ನೋ, ಇದು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅದನ್ನ. ಇಟ್ ಡಸಂಟ್ ಎಕ್ಸ್ಪ್ಲೈನ್. ಸ್ಟೇಟ್ಮೆಂಟ್ 1 ಡಸಂಟ್ ಎಕ್ಸ್ಪ್ಲೈನ್ ಬೈ ಸ್ಟೇಟ್ಮೆಂಟ್ 2. ಹೇಳಿಕೆ 2 ಮತ್ತು ಹೇಳಿಕೆ 3 ಎರಡೂ ಸರಿಯಾಗಿದೆ. ಹೌದು, ಇಷ್ಟೇ ಸಾಕು. ಇದು ಬೇಕಾಗಿದೆ ನಮಗೆ. ಅವೆರಡು ಸರ್ ತಪ್ಪಾಗ್ತಾ ಹೋಗುತ್ತೆ. ಆ ಹೇಳಿಕೆಗಳಲ್ಲಿ ಒಂದು ತಪ್ಪು ಅಂತ ಹೇಳುತ್ತೆ, ಆದ್ರೆ ಅವುಗಳಲ್ಲಿ ಕೇವಲ ಒಂದು ಮಾತ್ರ ಹೇಳಿಕೆಯನ್ನು ವಿವರಿಸುತ್ತದೆ. ಹೌದು, ಮೂರನೇ ಹೇಳಿಕೆ ಮೊದಲನೇದನ್ನ ವಿವರಿಸುತ್ತದೆ. ದಟ್ ಇಸ್ ಥರ್ಡ್ ಸ್ಟೇಟ್ಮೆಂಟ್. ದಟ್ ಇಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಸಾವರಿನ್ ನೇಷನ್ ಅಂದ್ರೇನು? ಇಂಡಿಯಾ ಸಾರ್ವಭೌಮತ್ವ ಅಂದ್ರೇನು? ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಮಾತಾಡ್ತಿರುವಂತದ್ದು. ಭಾರತದ ಒಂದು ಸ್ಥಾನಮಾನ ಏನು? ಭಾರತ ಯಾರನ್ನ ಬೇಕಾದ್ರೂ ಆಕ್ಯುಪೈ ಮಾಡಬಹುದು. ಅದು ಇದು ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಸೊ ದಟ್ ಇಸ್ ದ ರೀಸನ್ ಆನ್ಸರ್ ಇಸ್ ಬಿ. ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಅಂದ್ರೆ 2 ಮತ್ತು 3 ಎರಡೂ ಕರೆಕ್ಟ್ ಇದೆ. ಒಂದು ಸ್ಟೇಟ್ಮೆಂಟ್ ಮಾತ್ರ ವಿವರಣೆಯನ್ನ ಕೊಡುತ್ತೆ. ಓಕೆ, ಸೊ ಅದನ್ನ ಯೂಸ್ ಮಾಡಿ ಯಾವಾಗಲೂ ಅಷ್ಟೇ. ಏಕೆಂದರೆ ದಿಸ್ ಬಿಕಾಸ್ ಪ್ರತಿಯೊಂದು ಸ್ಟೇಟ್ಮೆಂಟ್ಗೆ, ಈಗ ಮೊದಲನೇ ಸ್ಟೇಟ್ಮೆಂಟ್ ಓದ್ತೀರಾ, ಎರಡನೇ ಸ್ಟೇಟ್ಮೆಂಟ್ ಓದೋದು ಮುಂಚೆ ಬಿಕಾಸ್ ಆಡ್ ಮಾಡಿ, ಮತ್ತೆ ಮೂರನೇ ಸ್ಟೇಟ್ಮೆಂಟ್ ಓದೋದು ಮುಂಚೆ ಮತ್ತೆ ಮೊದಲನೇದು ಓದಿ, ನಂತರ ಮೂರನೇದು ಬನ್ನಿ. ಎರಡನೇದು ಓದ ತಕ್ಷಣ ಮೂರನೇದು ಬರಬೇಡಿ. ಮೊದಲನೇ ಸ್ಟೇಟ್ಮೆಂಟ್ ಓದಿ, ಬಿಕಾಸ್ ಆಡ್ ಮಾಡಿ, ಎರಡನೇ ಸ್ಟೇಟ್ಮೆಂಟ್ ಓದಿ, ಪುನಃ ಮತ್ತೆ ಮೊದಲನೇ ಸ್ಟೇಟ್ಮೆಂಟ್ ಓದಿ, ಬಿಕಾಸ್ ಆಡ್ ಮಾಡಿ, ಮೂರನೇ ಸ್ಟೇಟ್ಮೆಂಟ್ ಬನ್ನಿ. ಸೊ ದಟ್ ಈಸ್ ಅ ಟೆಕ್ನಿಕ್. ಓಕೆ, ನಂತರ 20ನೇ ಕ್ವಶನ್. ಈ ಕೆಳಗಿನ ನಾಯಕರುಗಳನ್ನು ಪರಿಗಣಿಸಿ. ಬೇಗಂ ಐಜಾಜ್ ರಸೂಲ್, ದಾಕ್ಷಾಯಿಣಿ ವೇಲಾಯುಧನ್, ವಿಜಯಲಕ್ಷ್ಮಿ ಪಂಡಿತ್, ಹಂಸ ಜೀವರಾಜ್ ಮೆಹ್ತಾ, ಉಷಾ ಮೆಹ್ತಾ. ಈ ಮೇಲಿನ ಮಹಿಳಾ ನಾಯಕರಲ್ಲಿ ಎಷ್ಟು ಜನರು ಸಂವಿಧಾನ ರಚನೆ ಸದಸ್ಯರಾಗಿದ್ದರು? ಸೊ ಹೌ ಮೆನಿ ಆಫ್ ದೆಮ್ ಆರ್ ಮೆಂಬರ್ಸ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ? ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್. ಈಸಿಯೆಸ್ಟ್ ಯಾಕೆ ಅಂತಂದ್ರೆ, ಉಷಾ ಮೆಹ್ತಾ ಅವರು ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲದಲ್ಲಿ ಇರ್ತಾರೆ. ಒಂದು ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋನ ನಡೆಸ್ತಾ ಇರ್ತಾರೆ. ಸೊ ಹಾಗೆ ಅವ್ರನ್ನ ನಾವು ಎಲಿಮಿನೇಟ್ ಮಾಡಬೇಕು. ಈ 4 ಜನರು ಸಹ ಓಕೆನಾ. ಸೊ ಓನ್ಲಿ ಮುಸ್ಲಿಂ ಮೆಂಬರ್ ಆಗಿರ್ತಾರೆ ಇವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ. ದಾಕ್ಷಾಯಿಣಿ ವೇಲಾಯುಧನ್ ದಲಿತ ಮಹಿಳೆ ಆಗಿರ್ತಾರೆ. ಓಕೆ, ನಂತರ ವಿಜಯಲಕ್ಷ್ಮಿ ಪಂಡಿತ್ ಒಬ್ರು ರಾಜತಾಂತ್ರಿಕ ಅಂದ್ರೆ ಡಿಪ್ಲೊಮ್ಯಾಟ್ ಆಗಿರ್ತಾರೆ. ಓಕೆನಾ. ನಂತರ ಹಂಸ ಜೀವರಾಜ್ ಮೆಹ್ತಾ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳ ಬಗ್ಗೆ ಹೋರಾಡಿರ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ. ಸೊ ಹಾಗಾಗಿ ಇದರಲ್ಲಿ ಯಾರಾಗಿರ್ತಾರೆ? 4 ಜನ ಅಲ್ವಾ, ಕೇವಲ 4 ಮಾತ್ರ ಆಗಿರ್ತಾರೆ. ಉಷಾ ಮೆಹ್ತಾ ಫ್ರೀಡಮ್ ಫೈಟರ್, ಅವರು ಫ್ರೀಡಮ್ ಫೈಟರ್ಸ್ ಎಲ್ಲರೂ ಸಹ, ಬಟ್ ಎಲ್ಲಿರ್ತಾರೆ? ಇವರು ಮೆಂಬರ್ ಆಗಿರೋದಿಲ್ಲ ಉಷಾ ಮೆಹ್ತಾ. ಓಕೆನಾ. ಸೊ ಬೇಗಂ ಐಜಾಜ್ ರಸೂಲ್ ಇರ್ತಾರೆ, ಓನ್ಲಿ ಮುಸ್ಲಿಂ ಮೆಂಬರ್. ದಾಕ್ಷಾಯಿಣಿ ವೇಲಾಯುಧನ್ ಇರ್ತಾರೆ, ದಲಿತ ಮಹಿಳೆ ಆಗಿರ್ತಾರೆ. ವಿಜಯಲಕ್ಷ್ಮಿ ಪಂಡಿತ್ ಒಬ್ರು ಡಿಪ್ಲೊಮ್ಯಾಟ್ ಆಗಿರ್ತಾರೆ. ನಂತರ ಹಂಸ ಜೀವರಾಜ್ ಮೆಹ್ತಾ ಮೂಲಭೂತ ಹಕ್ಕುಗಳಿಗೆ ತುಂಬಾ ಹೋರಾಡ್ತಾರೆ ಎಲ್ಲಿ? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ. ಓಕೆ, ಮಹಿಳೆಯರ ಹಕ್ಕುಗಳ ಬಗ್ಗೆ ತುಂಬಾ ಹೋರಾಡ್ತಾ ಬರ್ತಾರೆ. ಸೊ ಕೇವಲ 4 ಮಾತ್ರ. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ದಟ್ ಈಸ್ 21st. ಓಕೆ, ಸೊ ಭಾರತದ ಸಂವಿಧಾನ ಪ್ರಸ್ತಾವನೆಯು 1946ರ ಉದ್ದೇಶಗಳ ನಿರ್ಣಯದಿಂದ ಪ್ರೇರಿತವಾಗಿದೆ. ಈ ಸಂದರ್ಭದಲ್ಲಿ ಕೆಲವು ಹೇಳೋದು ಯಾವುದು ತಪ್ಪಾಗಿದೆ? ಇನ್ಕರೆಕ್ಟ್ ನೋಡಬೇಕು. ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ, ಇನ್ಕರೆಕ್ಟ್. ದಟ್ ಈಸ್ ದಿ ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಇನ್ಸ್ಪೈರ್ಡ್ ಬೈ ದಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಆಫ್ 1946 ಇನ್ ಇಸ್ ಕಂಟೆಕ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್. ಅಂದ್ರೆ ಇಲ್ಲಿ ಎರಡನ್ನ ಕಂಪೇರ್ ಮಾಡ್ತಾರೆ. ಯಾವ್ಯಾವ್ದನ್ನ? ಪ್ರಸ್ತಾವನೆ ಪ್ರಿಯಂಬಲ್ ಆಗಿರ್ಬೋದು, ಉದ್ದೇಶಗಳ ನಿರ್ಣಯ, ದಟ್ ಇಸ್ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್. ಓಕೆನಾ. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತೇಳಿ ನೋಡ್ಬೇಕು.
ಓಕೆ, ಭಾರತವನ್ನು ಸಾರ್ವಭೌಮ ಅಥವಾ ಗಣರಾಜ್ಯ ಎಂದು ಉಲ್ಲೇಖಿಸುತ್ತವೆ. ಹೌದು, 2 ಸಹ ಹೇಳುತ್ತೆ. ದಟ್ ಇಸ್ ಮೆನ್ಷನ್ ಇಂಡಿಯಾ ಸಾವರಿನ್ ಅಂಡ್ ರಿಪಬ್ಲಿಕ್. ಆಫ್ ಕೋರ್ಸ್ ದಟ್ ಇಸ್ ಸಾವರಿನ್. ಈ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ. ಭಾರತದ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಖಾತರಿಪಡಿಸುತ್ತದೆ. ದಟ್ ಇಸ್ ಜಸ್ಟಿಸ್ ಆಫ್ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್. ಕರೆಕ್ಟಾ? ಭಾರತದ ನಾಗರಿಕರಿಗೆ ಸ್ಥಾನಮಾನ ಮತ್ತು ಅವಕಾಶದ ಸಮಾನತೆ ಖಾತರಿಪಡಿಸಿದೆ. ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ಈಕ್ವಾಲಿಟಿ ಆಫ್ ಸ್ಟೇಟಸ್. ದಟ್ ಇಸ್ ಆಲ್ಸೋ ಕರೆಕ್ಟ್. ವ್ಯಕ್ತಿಗಳ ಘನತೆ ಹಾಗೂ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಖಚಿತಪಡಿಸುತ್ತದೆ. ದಟ್ ಈಸ್ ಅಶ್ಯೂರ್ ಡಿಗ್ನಿಟಿ ಆಫ್ ಇಂಡಿವಿಜುವಲ್ಸ್ ಅಂಡ್ ದಿ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ಇದು ಪ್ರಿಯಾಂಬಲ್ ಅಲ್ಲಿ ಮಾತ್ರ ಇದೆ, ಪ್ರಸ್ತಾವನೆಯಲ್ಲಿ ಮಾತ್ರ ಇರುವಂತದ್ದು. ಇದು ಎಲ್ಲಿಲ್ಲ, ಉದ್ದೇಶಗಳ ನಿರ್ಣಯಗಳಲ್ಲಿ ಇಲ್ಲ. ಓಕೆನಾ? ಇವೆಲ್ಲನೂ ಸಹ ಇದೆ, ಇವೆರಡು ಸಹ ಎಲ್ಲದಕ್ಕೂ ಕಾಮನ್. ಬಟ್ ಇದಿಲ್ಲ ಅಂದ್ರೆ ಇದೇ ಇನ್ಕರೆಕ್ಟ್. ಅಂದ್ರೆ ಸರಿಯಾದ ಸ್ಟೇಟ್ಮೆಂಟ್ ಇದೆ, ಸರಿಯಾದ ಆನ್ಸರ್ ಇದೆ. ಡಿ ಸರಿಯಾದ ಆನ್ಸರ್ ಆಗ್ತಾ ಬರುತ್ತೆ. ಕಾಮನ್ ಮೊದಲ 3 ಸ್ಟೇಟ್ಮೆಂಟ್ ಎರಡಕ್ಕೂ ಕಾಮನ್ ಆಗುತ್ತೆ. ಬಟ್ ಡಿ ಏನಾಗ್ತಾ ಬರುತ್ತೆ, ಅದು ಪ್ರಿಯಾಂಬಲ್ ಅಲ್ಲಿ ಮಾತ್ರ ಮೆನ್ಷನ್ ಇದೆ, ಎರಡರಲ್ಲೂ ಕಾಮನ್ ಇಲ್ಲ. ಅರ್ಥಾಯ್ತಲ್ಲ? ದಟ್ ಇಸ್ ಎಕ್ಸಾಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ 22nd. 1955 ಪೌರತ್ವ ಕಾಯ್ದೆಯ ಅಡಿಯಲ್ಲಿ ಸಹಜೀಕೃತದ ಮೂಲಕ ತನ್ನ ಪೌರತ್ವವನ್ನು ಪಡೆದುಕೊಂಡಿರುವ ಭಾರತದ ನಾಗರಿಕನು ಈ ಕೆಳಗಿನ ಸಂದರ್ಭಗಳಲ್ಲಿ ವಂಚಿತಗೊಳಿಸುವಿಕೆಯ ಮೂಲಕ ತನ್ನ ಪೌರತ್ವವನ್ನು ಕಳೆದುಕೊಳ್ಳಬಹುದು. ಫ್ರಾಡ್. ಸಿಂಪಲ್. Under the Citizenship Act of 1955, a citizen of India who has acquired his citizenship through naturalization can lose his citizenship by way of deprivation if ಬೇರೆ ದೇಶದವರು ಇಂಡಿಯಾ ಸಿಟಿಸನ್ಶಿಪ್ ತಗೊಂಡಿದ್ದಾರೆ. ಆಬ್ವಿಯಸ್ಲಿ ಅವ್ರನ್ನ ತಪ್ಪು ಮಾಡಿದ್ರೆ ತಾನೇ ಸಿಟಿಸನ್ಶಿಪ್ನ ತೆಗೆದಾಕ್ತಾರೆ. ಈ ಸ್ಟೇಟ್ಮೆಂಟ್ಗಳು ಏನೋ ತಪ್ಪು ಮಾಡಿದಾರ ನೋಡಿ ಅಷ್ಟೇ. ಆತ ಅಥವಾ ಆಕೆ ವಂಚನೆ ಅಥವಾ ವಸ್ತುನಿಷ್ಠ ಸತ್ಯಗಳನ್ನು ಮರೆಮಾಚುವ ಮೂಲಕ ಪೌರತ್ವವನ್ನು ಪಡೆದಿದ್ದಾರೆ. ಆಬ್ವಿಯಸ್ಲಿ ತೆಗೆದಾಕ್ಲೇಬೇಕು. ಇಫ್ ದೇ ಆರ್ ಚೀಟಿಂಗ್, ಇಫ್ ದೇ ಆರ್ ಫ್ರಾಡ್, ದೇ ಶುಡ್ ಬಿ ರಿಮೂವ್ಡ್, ರೈಟ್? ಆತ ಆಕೆ ಭಾರತದ ಸಂವಿಧಾನದ ಬಗ್ಗೆ ಅಪ್ರಾಮಾಣಿಕತೆ ಅಥವಾ ಅಸಮಾಧಾನ. ಆಬ್ವಿಯಸ್ಲಿ ಇಫ್ ದೇ ಶೋ ಎನಿ ಕೈಂಡ್ ಆಫ್ ವಿ ಕ್ಯಾನ್ ಸೇ ಡಿಸ್ಅಫೆಕ್ಷನ್, ಡಿಸ್ಲಾಯಲ್ಟಿ ಟುವರ್ಡ್ಸ್ ಕಾನ್ಸ್ಟಿಟ್ಯೂಷನ್, ದೇ ಶುಡ್ ಬಿ ರಿಮೂವ್ಡ್. ಯುದ್ಧದ ಸಮಯದಲ್ಲಿ ಆಬ್ವಿಯಸ್ಲಿ ಯುದ್ಧದ ಸಮಯದಲ್ಲಿ ಶತ್ರುವಿಗೆ ಸಹಾಯ ಮಾಡಿದಾಗ, ಬೇರೆ ದೇಶದ ಸಿಟಿಸನ್ಶಿಪ್ ತಗೊಂಡು ನೀವು ಶತ್ರುವಿಗೆ ಸಹಾಯ ಮಾಡುವಾಗ ಜನರಲ್ಲಿ ನಿಮ್ಮ ಸಿಟಿಸನ್ಶಿಪ್ ಏನಾಗುತ್ತೆ, ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಸೊ ಆಬ್ವಿಯಸ್ಲಿ 1, 2 and 3. ಓಕೆ, ಸೊ ದಟ್ ಈಸ್ ಸಿಂಪಲ್ ಕ್ವಶನ್. ಇದು ಈಸಿ ಕ್ವಶನ್ ಇದು. ಸೊ ಯಾವಾಗ ಅವ್ರು ಚೀಟ್ ಮಾಡ್ತಾರೆ, ಯಾವಾಗ ಅವರು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಹೋಗ್ತಾರಲ್ಲ, ಸೊ ಅವಾಗ ಏನಾಗುತ್ತೆ, ಅವರ ಸಿಟಿಸನ್ಶಿಪ್ನ ಅವ್ರು ಕಳ್ಕೊಂತಾರೆ. ವೆರಿ ಸಿಂಪಲ್ ಇದು. ಮತ್ತೆ ಇನ್ನೊಂದು ಕ್ವಶನ್ ನೋಡೋದಿಲ್ವಾ, ಒಂದು ಕ್ವಶನ್ ಆನ್ಸರ್ ಮಾಡ್ಬೇಕಾದ್ರೆ ಅವರು 5 ವರ್ಷಗಳಲ್ಲಿ 2 ವರ್ಷಗಳ ಕಾಲ ಏನೋ ಜೈಲು ಅನುಭವಿಸಿದ್ರು ಸಹ ಏನಾಗುತ್ತೆ, ಅವರ ಒಂದು ಕಾನ್ಸ್ಟಿಟ್ಯೂಷನ್ ಅವರು ಕಳ್ಕೊಂತ ಹೋಗ್ತಾರೆ. ಅಂದ್ರೆ ಅವರ ಸಿಟಿಸನ್ಶಿಪ್ ಅವ್ರು ಏನ್ ಮಾಡ್ತಾ ಬರ್ತಾರೆ, ಕಳ್ಕೊಂತ ಹೋಗ್ತಾರೆ. ದಟ್ ಇಸ್ ಇಫ್ ದೇ ಆರ್ ಇಂಪ್ರಿಸನ್ ಫಾರ್ 2 years, ವಿದಿನ್ 5 years ದೇ ವಿಲ್ ಲೂಸ್ ದೇರ್ ಸಿಟಿಸನ್ಶಿಪ್. ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ನಿಬಂಧನೆಗಳನ್ನು ಪರಿಗಣಿಸಿ. ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕೇಂದ್ರ ಸರ್ಕಾರವು ಏಕಪಕ್ಷೀಯವಾಗಿ ರಾಜ್ಯಗಳ ಹೆಸರುಗಳು ಹಾಗೂ ಗಡಿಗಳನ್ನು ಬದಲಾಯಿಸುವುದು. ದಿ ಸೆಂಟರ್ ಆಲ್ಟರಿಂಗ್ ದಿ ನೇಮ್ಸ್ ಅಂಡ್ ಬೌಂಡರೀಸ್. ಎಸ್, ಸೆಂಟರ್ ಕ್ಯಾನ್ ಆಲ್ಟರ್. ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಅಸಮಾನ ಪ್ರಾತಿನಿಧ್ಯ ಇರುವುದು. ದಟ್ ಇಸ್ ಶೆಡ್ಯೂಲ್ 4 ಅನುಸೂಚಿ 4 ಆಗುತ್ತಲ್ಲ, ಅನ್ಈಕ್ವಲ್ ರೆಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ಇನ್ ರಾಜ್ಯಸಭಾ. ರಾಜ್ಯಗಳಿಗೆ ಹೋಲಿಸಿದರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಭಿನ್ನ ಒಕ್ಕೂಟ ವ್ಯವಸ್ಥೆ ಇರುವುದು. ಡಿಫರೆಂಟ್ ಫೆಡರಲ್ ಅರೇಂಜ್ಮೆಂಟ್ ಫಾರ್ ಯೂನಿಯನ್ ಟೆರಿಟರೀಸ್. ಮೇಲಿನವುಗಳಲ್ಲಿ ಎಷ್ಟು ಅಂಶಗಳು ಭಾರತದ ಪ್ರಾತಿನಿಧ್ಯದ ಒಕ್ಕೂಟ ವ್ಯವಸ್ಥೆಗೆ ಉದಾಹರಣೆಗಳಾಗಿದೆ? ಹೌ ಮೆನಿ ಆಫ್ ದೆಮ್ ಆರ್ ಎಕ್ಸಾಂಪಲ್ಸ್ ಆಫ್ ಅಸೆಮೆಟ್ರಿಕ್ ಫೆಡರಲಿಸಂ, ನಾಟ್ ಫೆಡರಲಿಸಂ, ಅಸೆಮೆಟ್ರಿಕ್ ಫೆಡರಲಿಸಂ ಅಂತೇಳಿ, ಪ್ರಾತಿನಿಧ್ಯದ ಒಕ್ಕೂಟ ವ್ಯವಸ್ಥೆಗೆ ಅಂತೇಳಿ. ಅವೆಲ್ಲನೂ ವಿರುದ್ಧವಾಗಿದೆ ತಾನೆ? ಓಕೆನಾ? ಸೊ ಆಲ್ 3 ಎಲ್ಲ 3 ಸಹ ಆ ಒಕ್ಕೂಟದ ವ್ಯವಸ್ಥೆಗೆ ಅಸಿಮೆಟ್ರಿಕ್ ಫೆಡರಲಿಸಂ ಆಗ್ತಾ ಬರುತ್ತೆ. ಅದು ನಾಟ್ ಫೆಡರಲಿಸಂ ಅಂತ ಬಂದಾಗ ಎಲ್ಲರೂ ಈಕ್ವಲ್ ಅಂತೇಳಿ ಡಿವಿಷನ್ ಆಫ್ ಪವರ್ಸ್ ಇರಬೇಕು. ಬಟ್ ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳ ಹೆಸರು ಮತ್ತೆ ಗಡಿಗಳನ್ನ ಚೇಂಜ್ ಮಾಡ್ತಿದೆ. ಈಗ ಮತ್ತೊಂದು ನ್ಯೂಸ್ ಅಲ್ಲಿ ಇದೆ ಅಲ್ವಾ, ಕೆಲವು ಸ್ಟೇಟ್ಗಳ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂತೇಳಿ. ಕೇರಳ ಒಂದು ನ್ಯೂಸ್ ಅಲ್ಲಿ ಇದೆ. ನಂತರ ರಾಜ್ಯಸಭೆಯಲ್ಲಿ ಅಸಮಾನ ಪ್ರಾತಿನಿಧ್ಯ ಇರುವಂತದ್ದು ಸಹ, ಅದು ಸಹ ಏನಾಗ್ತಾ ಹೋಗುತ್ತೆ, ಅದು ಅಸಿಮೆಟ್ರಿಕಲ್ ಫೆಡರಲಿಸಮ್ ಆಗ್ತಾ ಬರುತ್ತೆ. ಈಕ್ವಲ್ ಫೆಡರಲಿಸಮ್, ಸಿಮೆಟ್ರಿಕಲ್ ಫೆಡರಲಿಸಮ್ ಆಗೋದಿಲ್ಲ. ಅಂದ್ರೆ ಸಿಮೆಟ್ರಿಕಲ್ ಫೆಡರಲಿಸಮ್ US ಅಲ್ಲಿ ಏನಾಗುತ್ತೆ, 50 ಸ್ಟೇಟ್ಗಳಿಗೂ ಸಹ ಇಬ್ಬಿಬ್ಬರು ಮೆಂಬರ್ಸ್ಗಳನ್ನ ಕೊಟ್ಟಿದ್ದಾರೆ ಅಪ್ಪರ್ ಹೌಸ್ ಅಲ್ಲಿ. ಬಟ್ ಇಂಡಿಯಾದಲ್ಲಿ ಏನಾಗಿದೆ, ಒಂದೊಂದು ಸ್ಟೇಟ್ಗೆ 10 ಅಂತ ಪ್ರಾತಿನಿಧ್ಯತೆಗಳು ಇದೆ. ನಂತರ ರಾಜ್ಯಗಳು ಹಾಗೂ ಯೂನಿಯನ್ ಟೆರಿಟರೀಸ್ ಏನಿದೆ, ಕೇಂದ್ರಾಡಳಿತ ಪ್ರದೇಶಗಳಿದಾವಲ್ಲ, ಸೆಪರೇಟ್ ಅಡ್ಮಿನಿಸ್ಟ್ರೇಷನ್ ಇದೆ ತಾನೆ. ಯೂನಿಯನ್ ಗವರ್ಮೆಂಟ್ ಮತ್ತೆ ಸ್ಟೇಟ್ಸ್ಗೂ ಸೆಪರೇಟ್ ರಿಲೇಶನ್ಶಿಪ್ ಇದೆ. ಯೂನಿಯನ್ ಗವರ್ಮೆಂಟ್ ಮತ್ತೆ ಯೂನಿಯನ್ ಟೆರಿಟರೀಸ್ಗೂ ಸಹ ಸೆಪರೇಟ್ ರಿಲೇಶನ್ಶಿಪ್ ಇದೆ. ಸೊ ಹಾಗಾಗಿ ಏನಾಗ್ತಾ ಬರುತ್ತೆ, ಎಲ್ಲ 3 ಆಗ್ತಾ ಬರುತ್ತೆ. ಓಕೆ. ನಂತರ 24ನೇದು, ಈ ಕೆಳಗಿನಗಳಲ್ಲಿ ಯಾವುದು 1947 ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ವಿಶಿಷ್ಟ ಲಕ್ಷಣ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್, ಓಕೆ, ಇಸ್ ಎ ಫೀಚರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್? ಸಿಂಧ್, ಬಲೂಚಿಸ್ತಾನ, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ ವಾಯುವ್ಯ ಗಡಿ ಪ್ರಾಂತ್ಯಗಳನ್ನು ಹೊರತುಪಡಿಸಿ ಭಾರತದ ಉಳಿದ ಪ್ರದೇಶಗಳು ಭಾರತ ಡೊಮಿನಿಯನ್ಗೆ ದೊರೆತವು. ಹೌದು, ಡಿವಿಷನ್ ಆಯ್ತಲ್ವಾ, ಕೆಲವು ಪ್ರದೇಶಗಳನ್ನ ಭಾರತ ತೆಗೆದಾಕರಲ್ವಾ? ಹೌದು. ಬ್ರಿಟಿಷ್ ಸಂಸತ್ತಿನ ಶಾಸಕಾಂಗ ಇಚ್ಛೆಯ ಮೂಲಕ ಸಂವಿಧಾನವನ್ನು ರೂಪಿಸಲು ಈ ಕಾಯ್ದೆಯು ಪ್ರಯತ್ನಿಸಿತು.
ಸಂವಿಧಾನವನ್ನು ರೂಪಿಸಲು. ಓಕೆ, ದಿ ಆಕ್ಟ್ ಸಾಟ್ ಟು ಲೇ ಡೌನ್ ಎ ಕಾನ್ಸ್ಟಿಟ್ಯೂಷನ್ ಬೈ ದಿ ಲೆಜಿಸ್ಲೇಟಿವ್ ವಿಲ್ ಆಫ್ ದಿ ಬ್ರಿಟಿಷ್ ಪಾರ್ಲಿಮೆಂಟ್. ನಾವು ಕಾನ್ಸ್ಟಿಟ್ಯೂಷನ್ ಮಾಡಿದ್ದು, ನಾವು ಸಂವಿಧಾನ ರೂಪಿಸಿದ್ದು ಬ್ರಿಟಿಷ್ ಲೆಜಿಸ್ಲೇಚರ್ ಮುಖಾಂತರನ, ಬ್ರಿಟಿಷ್ ಸಂಸತ್ತಿನ ಶಾಸಕಾಂಗ ಇಚ್ಛೆ ಮುಖಾಂತರನ, ಅಥವಾ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ನಮ್ಮ ಸಂವಿಧಾನ ಸಭೆಯ ಮುಖಾಂತರನ? ಸೊ ಇದೇ ತಪ್ಪಾಗ್ತಾ ಬರುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಮಾಡಿದ್ದೇ ಹೊರತು ಬ್ರಿಟಿಷ್ ಪಾರ್ಲಿಮೆಂಟ್ ಶಾಸಕಾಂಗದ ಇಚ್ಛೆಯಿಂದ ಮಾಡಿದ್ದಲ್ಲ. ಕ್ಯಾಬಿನೆಟ್ ಮಿಷನ್ ಬರುತ್ತೆ, ಕ್ಯಾಬಿನೆಟ್ ಮಿಷನ್ ಅಲ್ಲಿ ನಮಗೆ ಸಂವಿಧಾನ ಸಭೆಯನ್ನ ಕೊಡ್ತಾರೆ. ಕ್ಯಾಬಿನೆಟ್ ಮಿಷನ್, ದರ್ ಇಸ್ ಎ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇಂಡಿಯನ್ ಮೆಂಬರ್ಸ್ ಇರ್ತಾರೆ. ಇಂಡಿಯಾದವರು ಡಿಸೈಡ್ ಮಾಡಿದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ, ಇಂಡಿಯಾದವರು, ಬ್ರಿಟಿಷ್ ಪಾರ್ಲಿಮೆಂಟ್ ಡಿಸೈಡ್ ಮಾಡಿದಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ. ಸೊ ಅದು ಆಗೋದಿಲ್ಲ. ಈ ಕಾಯ್ದೆಯಲ್ಲಿ 2 ಸ್ವತಂತ್ರ ಡೊಮಿನಿಯನ್, ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗುತ್ತೆ, ದಟ್ ಇಸ್ 2 ಡೊಮಿನಿಯನ್ಸ್. ಪ್ರತಿ ಡೊಮಿನಿಯನ್ ಸಂವಿಧಾನ ರಚನಾ ಸಭೆಯು ಯಾವುದೇ ಸಂವಿಧಾನವನ್ನು ರಚಿಸಲು ಮತ್ತು ಅಂಗೀಕರಿಸಲು ಹೊಂದಿತ್ತು. ನೋಡಿ, ಇಲ್ಲೇ ಆನ್ಸರ್ ಇದೆ ಅದಕ್ಕೆ. ದಟ್ ಇಸ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಈಚ್ ಡೊಮಿನಿಯನ್ ವಿಲ್ ಹ್ಯಾವ್ ಅನ್ಲಿಮಿಟೆಡ್ ಪವರ್ ಟು ಫ್ರೇಮ್ ದರ್ ಅಡಾಪ್ಟ್ ಎನಿ ಕಾನ್ಸ್ಟಿಟ್ಯೂಷನ್. ಭಾರತ ಆ ಥರದಂತ ಕಾನ್ಸ್ಟಿಟ್ಯೂಷನ್ ಮಾಡ್ಕೋಬಹುದು, ಪಾಕಿಸ್ತಾನ ಆ ಥರದಂತ ಕಾನ್ಸ್ಟಿಟ್ಯೂಷನ್ ಮಾಡ್ಕೋಬಹುದು. ಬಟ್ ಇಲ್ಲಿ ಬ್ರಿಟಿಷ್ ಸಂಸತ್ತಿನ ಶಾಸಕಾಂಗ ಇಚ್ಛೆಯ ಪ್ರಕಾರ ಸಂವಿಧಾನವನ್ನು ರೂಪಿಸಲು ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗೂ ಏನಾಗಿದೆ, ಒಂದು ರೀತಿಯ ದ್ವಂದ್ವ ಇದೆ ಅಲ್ಲಿ. ಓಕೆನಾ, ಈ ಸ್ಟೇಟ್ಮೆಂಟ್ ಸರಿ ಇದ್ರೆ ಈ ಸ್ಟೇಟ್ಮೆಂಟ್ ತಪ್ಪಾಗಬೇಕು, ಈ ಸ್ಟೇಟ್ಮೆಂಟ್ ತಪ್ಪಾದ್ರೆ ಈ ಸ್ಟೇಟ್ಮೆಂಟ್ ಸರಿ ಇರಬೇಕು. ಬಟ್ ಈ ಸ್ಟೇಟ್ಮೆಂಟ್ ಸರಿ ಅಲ್ವಾ? ಇಂಡಿಯಾ ಮೇಡ್ ಇಟ್ ಓನ್ ಕಾನ್ಸ್ಟಿಟ್ಯೂಷನ್, ಪಾಕಿಸ್ತಾನ ಆ ಥರ ಅಂತ ಕಾನ್ಸ್ಟಿಟ್ಯೂಷನ್ ಮಾಡ್ತಲ್ಲ. ಸೊ ಹಾಗಾಗಿ ಯಾವುದು ತಪ್ಪಾಗುತ್ತೆ ಇದರಲ್ಲಿ, ವಿಶಿಷ್ಟ ಲಕ್ಷಣ ಅಲ್ಲ ಅಂತಂದಾಗ ಬಿನೇ ಸರಿ ಆಗ್ತಾ ಬರುತ್ತೆ. ಯಾಕೆ ದೀಸ್ ಟು ಆರ್ ಕಾನ್ಫ್ಲಿಕ್ಟ್ ವಿತ್ ಈಚ್ ಅದರ್. ಓಕೆ, ಸೊ ಬ್ರಿಟಿಷ್ ಪಾರ್ಲಿಮೆಂಟ್ ಹ್ಯಾಡ್ ನೋ ಪವರ್ ಓವರ್ ಮೇಕಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಂತರ ಭಾರತದ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ನಾನು ಆಗಲೇ ಹೇಳಿದೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಯಾವುದ್ರ ಮುಖಾಂತರ ಬರೆದು, ಕ್ಯಾಬಿನೆಟ್ ಮಿಷನ್ 1946. ಓಕೆನಾ, ಕ್ಯಾಬಿನೆಟ್ ಮಿಷನ್ ಸಮಿತಿ ಬರುತ್ತಲ್ಲ, ಅದರಿಂದ ಬಂದಿದ್ದು. ಇದನ್ನು ಮೌಂಟ್ ಬ್ಯಾಟನ್ ಯೋಜನೆ ನಿಬಂಧನೆಗಳ ಆಧಾರದ ಮೇಲೆ ರಚಿಸಲಾಯಿತು. ಮೌಂಟ್ ಬ್ಯಾಟನ್ ಪ್ಲಾನ್ ಇಂಡಿಯಾನ ಡಿವೈಡ್ ಮಾಡಿದ್ದು. ಭಾರತದ ವಿಭಜನೆ ಆಗಿದ್ದು ಯಾವುದರಿಂದ ಅಂತಂದ್ರೆ, ಸೊ ಈಗ ಇಲ್ಲಿ ನೋಡಿ, ಸೊ ಸಂವಿಧಾನ ರಚನಾ ಸಭೆ ಬಂದಿದ್ದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಇಂದ. ಓಕೆನಾ, ಕ್ಯಾಬಿನೆಟ್ ಮಿಷನ್. ಓಕೆ, ಬಟ್ ಮೌಂಟ್ ಬ್ಯಾಟನ್ ಪ್ಲಾನ್ ಇಂಡಿಯಾನ ಡಿವೈಡ್ ಮಾಡುತ್ತೆ. ಓಕೆನಾ, ಭಾರತದ ವಿಭಜನೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸಂವಿಧಾನ ರಚನಾ ಸಭೆಗೂ ಮೌಂಟ್ ಬ್ಯಾಟನ್ ಪ್ಲಾನ್ಗೂ ಯಾವುದೇ ತರಹದ ಒಂದು ರಿಲೇಶನ್ಶಿಪ್ ಇಲ್ಲ. ಸೊ ಎಲಿಮಿನೇಟ್ ಫಸ್ಟ್ ಒನ್. ಐ ಥಿಂಕ್ ಯು ಗಾಟ್ ದಿ ಆನ್ಸರ್ 2, 3, 4 ವಿತೌಟ್ ರೀಡಿಂಗ್ ಆಲ್ಸೋ ಯು ಗಾಟ್ ದಿ ಆನ್ಸರ್. ಬರೀ ಒಂದೇ ಮೌಂಟ್ ಬ್ಯಾಟನ್ ಪ್ಲಾನ್ ಭಾರತವನ್ನು ವಿಭಜನೆ ಮಾಡಿದ್ದೆ ಯಾವತ್ತೂ ಅಷ್ಟೇ, ಅದು ಸಂವಿಧಾನ ಸಭೆಯನ್ನು ಕೊಡಲಿಲ್ಲ. ಅದೊಂದು ತಿಳ್ಕೊಂಡು ಸಾಕು. ಬಟ್ ವೆರಿಫೈ ಮಾಡಿ. ಸಂವಿಧಾನ ರಚನಾ ಸಭೆಗೆ ಪ್ರಾಂತೀಯ ಶಾಸಕಾಂಗ ಸಭೆ ಪ್ರತಿನಿಧಿಗಳನ್ನು, ಅವುಗಳ ಸದಸ್ಯರುಗಳನ್ನು ಪರೋಕ್ಷವಾಗಿ ಆಯ್ಕೆ ಮಾಡಿದರು. ಎಕ್ಸಾಕ್ಟ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವರ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಬೈ ದರ್ ಮೆಂಬರ್ಸ್. ಸಂವಿಧಾನ ರಚನಾ ಸಭೆಯಲ್ಲಿ ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳಿಗೆ ಅವುಗಳ ಜನಸಂಖ್ಯೆ ಆಧಾರದ ಮೇಲೆ ಸ್ಥಾನಗಳನ್ನು ಹಂಚಿಕೆ ಮಾಡಲಾಯಿತು. ದಿ ಮೆಂಬರ್ಶಿಪ್ ಆಲ್ವೇಸ್ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಇಟ್ ಸೆಲ್ಫ್ ಓನ್ಲಿ. ಸಂವಿಧಾನ ರಚನಾ ಸಭೆಗೆ ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಆಯಾ ಸಂಸ್ಥಾನಗಳ ಆಡಳಿತಗಾರರು ನಾಮನಿರ್ದೇಶನ ಮಾಡಿದರು. ಎಸ್, ದೇ ವರ್ ನಾಮಿನೇಟೆಡ್ ಬೈ ದಿ ರೂಲರ್ಸ್ ಆಫ್ ದ ಪ್ರಿನ್ಸ್ಲಿ ಸ್ಟೇಟ್ಸ್. ಸೊ ಆನ್ಸರ್ ಮೊದಲನೇ ತೆಗೆದಾಕ್ರೆ ನೀವು ಸಿ ಆಗ್ತಾ ಬರುತ್ತೆ. ಸೊ ವೆರಿ ಸಿಂಪಲ್, ಬರೀ ಒಂದೇ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಓಕೆನಾ, ಯಾವ ಸರಿಯಾಗಿ ಅಲ್ವಾ? ಎಕ್ಸಾಕ್ಟ್ಲಿ. ನಂತರ ಐ ಥಿಂಕ್ 26th ನಾವು. ಓಕೆ, ಅಗೇನ್ ಏಕೆಂದರೆ, ಬಿಕಾಸ್, ಅದನ್ನ ಯೂಸ್ ಮಾಡಿ ಆನ್ಸರ್ ಮಾಡಿ ನೋಡೋಣ. ಇದನ್ನ ಭಾರತದ ಸರ್ವೋಚ್ಚ ನ್ಯಾಯಾಲಯವು, ಸುಪ್ರೀಂ ಕೋರ್ಟ್, ಭಾರತದ ಸಂವಿಧಾನದ ರಕ್ಷಕವಾಗಿದೆ. ಎಸ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಮಾಡ್ತಾ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್. ಏಕೆಂದರೆ ಭಾರತದ ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯವನ್ನು ಅತ್ಯುನ್ನತ ಸ್ಥಾನದಲ್ಲಿ ಹೊಂದಿರುವ ಏಕೀಕೃತ ಸಮಗ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪಿಸುತ್ತದೆ. ಓಕೆನಾ, ಬಿಕಾಸ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷಸ್ ಎ ಸಿಂಗಲ್ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ವಿತ್ ದಿ ಸುಪ್ರೀಂ ಕೋರ್ಟ್ ಪ್ಲೇಸ್ ಅಟ್ ಎಸ್ ಅಪೆಕ್ಸ್. ಎಕ್ಸ್ಪ್ಲೇನ್ ಮಾಡುತ್ತಾ ಮಾಡೋಲ್ವಾ? ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಭಾರತ ಸಂವಿಧಾನಕ ರಕ್ಷಕವಾಗಿದೆ. ಅದು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಹೇಳಿದೆ ತಾನೆ. ಸುಪ್ರೀಂ ಕೋರ್ಟ್ ಈಸ್ ದಿ ಗ್ಯಾರಂಟಿಯರ್ ಆಫ್ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಈಸ್ ಎ ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್. ಈ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸರ್ವೋಚ್ಚನೇ ಅತ್ಯುನ್ನತ ಸ್ಥಾನದಲ್ಲಿ ಹೊಂದಿರೋದು ಯಾಕೆ, ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಯಾಕೆ ಅಂತಂದ್ರೆ, ಇದು ಏನ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಮತ್ತೆ ಲೋಕಲ್ ಕೋರ್ಟ್ಗಳಿದಾವೆ. ಅದು ಅದ್ರ ಬಗ್ಗೆ ಇಂಟಿಗ್ರೇಟೆಡ್ ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಯಾವ್ದ್ರ ಬಗ್ಗೆ ಮಾತನಾಡುತ್ತೆ ಅಂತಂದ್ರೆ, ಇದು ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಮಾತನಾಡುತ್ತೆ. ಇದು ಸುಪ್ರೀಂ ಕೋರ್ಟ್ ಪೊಸಿಷನ್ ಬಗ್ಗೆ ಮಾತಾಡೋದಿಲ್ಲ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್, ಲೋಕಲ್ ಕೋರ್ಟ್ಸ್ ಇರುತ್ತಲ್ಲ, ಇದ್ರ ಬಗ್ಗೆ ಈ ಸ್ಟೇಟ್ಮೆಂಟ್ ಯಾವುದು, ಈ ಸ್ಟೇಟ್ಮೆಂಟ್ ಕರೆಕ್ಟು. ಬಟ್ ಈ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡುತ್ತಾ, ಸರ್ವೋಚ್ಚ ನ್ಯಾಯಾಲಯ ಭಾರತದ ಸಂವಿಧಾನ ರಕ್ಷಕವಾಗಿದೆ ಅಂತೇಳಿ
ಎಲ್ಲಿ ಮೆನ್ಷನ್ ಆಗಿದೆ? ಆರ್ಟಿಕಲ್ 32 ಮೆನ್ಷನ್ ಆಗಿದೆ ತಾನೆ, ದಟ್ ಇಸ್ ರಿಟ್ಸ್ ಗಳಿದೆ ತಾನೆ, ಜುಡಿಷಿಯಲ್ ರಿವ್ಯೂ ಅಂತ ಬರುತ್ತೆ ತಾನೆ, ನ್ಯಾಯಾಂಗದ ಒಂದು ರಿವ್ಯೂ ಆಗುತ್ತಲ್ಲ, ಅವಾಗ ಜುಡಿಷಿಯಲ್ ರಿವ್ಯೂ ಅಂತೇಳಿ. ಸೊ ಅದು ಅಲ್ಲಿ ಮೆನ್ಷನ್ ಆಗಿರುವಂತದ್ದು ಇಲ್ಲಲ್ಲ. ಇದು ಏನ ತೋರಿಸುತ್ತೆ? ಭಾರತದ ನ್ಯಾಯಾಂಗದ ವ್ಯವಸ್ಥೆನ ತೋರಿಸುತ್ತೆ. ನ್ಯಾಯಾಂಗ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಈ ಹೇಳಿಕೆ ಹೇಳ್ತಿಲ್ಲ. Okay, that this statement is not explaining that Supreme Court is the guardian of the Constitution or custodian of the Constitution. This statement only says the judiciary system, that's it. How is Indian judiciary system? That is 3-tier. Supreme Court, High Court and local courts. This is not explaining that one. So, ಹೇಳಿಕೆ 1, ಹೇಳಿಕೆ 2 ಎರಡೂ ಸರಿಯಾಗಿವೆ. ಆದರೆ ಹೇಳಿಕೆ 2 ಮತ್ತು ಹೇಳಿಕೆ 1 ವಿವರಿಸುವುದಿಲ್ಲ. It doesn't explain that one. Okay, explanation ಇರಬೇಕು ಅಂದ್ರೆ ಅಕಸ್ಮಾತ್ ಇಲ್ಲಿ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಅವನ ಕಾನ್ಸ್ಟಿಟ್ಯೂಷನ್ ಒಳಗಡೆನೆ ಈ ಒಂದು ವ್ಯವಸ್ಥೆ ಇದೆ ಅಂತ ಕೊಟ್ಟಿದ್ರೆ ಅವಾಗ ಅದು ಹೇಳಿಕೆ ಎಕ್ಸ್ಪ್ಲೇನ್ ಆಗ್ತಾ ಬರುತ್ತೆ. ಬಟ್ ಇವಾಗ ವಿವರಣೆ ಅದನ್ನ ಕೊಡೋದಿಲ್ಲ. ಸೊ ಆನ್ಸರ್ ಇಸ್ ಬಿ. ಓಕೆ, ನಂತರ 27, ಭಾರತದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಗೆ ಅರೇಂಜ್ ದಿ ಫಾಲೋಯಿಂಗ್ ಕಮಿಟೀಸ್, ಸಂಬರಿಸಿ ಕೆಳಗಿನ ಸಮಿತಿ ಆಯೋಗ ಕಾಲಾನುಕ್ರಮಗಳಲ್ಲಿ ಜೋಡಿಸಿ. ದಟ್ ಇಸ್ ಅರೇಂಜ್ ದೆಮ್ ಇನ್ ವಿ ಕ್ಯಾನ್ ಸೇ ಕ್ರೊನಾಲಜಿ. ಸೊ ಕ್ರೊನಾಲಜಿ ಅಂತ ಬಂದಾಗ ಸೊ ಯಾವ್ದು ಬರ್ತಾ ಹೋಗುತ್ತೆ ಅಂದ್ರೆ ಎಸ್ ಕೆ ದಾರ್ ಕಮಿಟಿ 1948 ಅಲ್ಲಿ ಆಗುತ್ತೆ. ಅದನ್ನು ಸ್ಟಡಿ ಮಾಡಲಿಕ್ಕೆ JVP ಸಮಿತಿ ತಗೊಂಬತ್ತಾರೆ 1949 ಅಲ್ಲಿ. ನಂತರ ಪೊಟ್ಟಿ ಶ್ರೀರಾಮುಲು ಡೆತ್ ಆದ್ಮೇಲೆ 1952-53 ಅಲ್ಲಿ ಈ ಸಮಿತಿ ತರ್ತಾರೆ. ಅಂದ್ರೆ ಮೊದಲನೇದು ಯಾವುದು? 1, 3, 2. ಓಕೆ, ಸೊ ಸಾರಿ 1, 2, 3. ಓಕೆನಾ? ಸೊ ದಟ್ ಇಸ್ ಹೌ ಇಟ್ ಶುಡ್ ಕಮ್. ಅಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ 1, 3, 2 ಎಲ್ಲಿದೆ? 1, 3, 2 ಇಲ್ಲೇ ಇದೆ ನೋಡಿ ಅದನ್ನ. ಓಕೆನಾ? ಸೊ ಎಸ್ ಕೆ ದಾರ್ ಕಮಿಟಿ ಆಗುತ್ತೆ. ಥರ್ಡ್ ಒನ್ ಯಾವ್ದಾಗುತ್ತೆ? JVP ಕಮಿಟಿ ಆಗುತ್ತೆ. ಓಕೆ, ಎರಡನೇದು ಯಾವ್ದಾಗ್ತಾ ಬರುತ್ತೆ? ಫಜಲ್ ಅಲಿ ಕಮಿಟಿ ಆಗುತ್ತೆ. ಸಿಂಪಲ್. ಯಾವ ರೀತಿ ಗ್ಯಾಪ್ ಮಾಡ್ಲಿಕ್ಕೆ ಎಸ್ ಕೆ ದಾರ್ ಕಮಿಟಿನ ಸ್ಟಡಿ ಮಾಡ್ಲಿಕ್ಕೆ JVP ಕಮಿಟಿ, ಓಕೆನಾ, ಆ ಒಂದು ವರದಿ ಕೊಡುತ್ತೆ, ಒಂದು ಸಮಿತಿ. ಆ ಸಮಿತಿಯನ್ನ ಮತ್ತೆ ಪರಿಶೀಲನೆ ಮಾಡ್ಲಿಕ್ಕೆ JVP ಕಮಿಟಿ ಆಗುತ್ತೆ. ಫಜಲ್ ಅಲಿ ಸಮಿತಿ ಯಾವಾಗ ಬರುತ್ತೆ? ಪೊಟ್ಟಿ ಶ್ರೀರಾಮುಲು ಅವರ ಮರಣದ ನಂತರ. ಓಕೆನಾ? ಎಕ್ಸಾಕ್ಟ್. ನೆಕ್ಸ್ಟ್ ಒನ್, ಈ ಕೆಳಗಿನ ಯಾವ ನಿಬಂಧನೆಗಳು ಭಾರತೀಯ ಜಾತ್ಯತೀತ ಲಕ್ಷಣಗಳನ್ನು ಪ್ರತಿಬಿಂಬಿಸುತ್ತದೆ? ದಟ್ ಇಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಾವಿಷನ್ ರಿಫ್ಲೆಕ್ಟ್ ದಿ ಫೀಚರ್ಸ್ ಆಫ್ ಇಂಡಿಯನ್ ಸೆಕ್ಯುಲರಿಸಮ್. ಸೆಕ್ಯುಲರಿಸಮ್ನ ಯಾವ ತೋರಿಸುತ್ತೆ ಅಂತೇಳಿ. ಓಕೆನಾ? ರಾಜ್ಯ ಅಥವಾ ಸರ್ಕಾರ ಮತ್ತು ಧರ್ಮಗಳು ಒಂದಕ್ಕೊಂದು ಸಂಪೂರ್ಣ ಪ್ರತ್ಯೇಕವಾಗಿದ್ದಾವ? ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಇದೆಯಾ? ದಿ ಸ್ಟೇಟ್ ಅಂಡ್ ರಿಲಿಜನ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸಂವಿಧಾನವು ವ್ಯಕ್ತಿಗಳು ಮತ್ತು ಸಮುದಾಯಗಳಿಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ನೀಡುತ್ತದೆ. ದಟ್ ಇಸ್ ಸೆಕ್ಯುಲಾರಿಟಿ ಅಲ್ವಾ? ದಟ್ ಇಸ್ ವಿ ಕ್ಯಾನ್ ಸೇ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಫ್ರೀಡಮ್ ಆಫ್ ರಿಲಿಜನ್ ಟು ಬೋತ್ ಇಂಡಿವಿಜುವಲ್ಸ್ ಅಂಡ್ ಕಮ್ಯುನಿಟೀಸ್. ಹೌದು. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ಧನ ಸಹಾಯವನ್ನು ಒದಗಿಸಲು ಸಂವಿಧಾನ ಅನುಮತಿಸುತ್ತದೆ. ಅಫ್ಕೋರ್ಸ್ ದಿ ಕಾನ್ಸ್ಟಿಟ್ಯೂಷನ್ ಅಲೌಸ್ ಸ್ಟೇಟ್ ಫಂಡಿಂಗ್ ಫಾರ್ ಮೈನಾರಿಟಿ ಎಜುಕೇಶನ್. ರಾಜ್ಯವು ಧರ್ಮದ ಆಧಾರದ ಮೇಲೆ ಸಾರ್ವಜನಿಕ ಉದ್ಯೋಗದಲ್ಲಿ ಮೀಸಲಾತಿಗೂ ಸೆಕ್ಯುಲರಿಸಮ್ಗೂ ಎಲ್ಲಿ ಡಿಫ್ರೆನ್ಸ್, ಯಾವ ರೀತಿ ಆಗ್ತಾ ಬರುತ್ತೆ? ಧರ್ಮದ ಆಧಾರದ ಮೇಲೆ ನಾವು ರಿಸರ್ವೇಶನ್ ಕೊಡೋದಿಲ್ಲ ಅಲ್ವಾ? ಓಕೆ, ದಟ್ ಈಸ್ ದಿ ಸ್ಟೇಟ್ ಕ್ಯಾನ್ ಪ್ರೊವೈಡ್ ರಿಸರ್ವೇಶನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಆನ್ ಬೇಸ್ ಆಫ್ ನೋ ವಿ ಡೋಂಟ್ ಹ್ಯಾವ್ ರಿಲಿಜಿಯನ್ ಬೇಸ್ಡ್. ಇದನ್ನು ಫಸ್ಟ್ ಎಲಿಮಿನೇಟ್ ಮಾಡ್ತಾ ಬನ್ನಿ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಮೊದಲನೇ ಅನಾಲಿಸಿಸ್ ಮಾಡೋಣ. ಓಕೆ, ಫೋರ್ತ್ ಒನ್ ಎಲ್ಲಿದೆ? ಎಲಿಮಿನೇಟ್ ಮಾಡಿ. ಓಕೆನಾ? ಫೋರ್ತ್ ಎಲಿಮಿನೇಟ್ ಮಾಡಿದ್ರೆ B ಹೋಯ್ತು, C ಹೋಯ್ತು. 2 and 3, 1, 2, 3. 2 and 3 ಕರೆಕ್ಟ್ ಆಯ್ತು, ಹೌದಲ್ಲ? ಸರ್ಕಾರ ಮತ್ತು ಧರ್ಮಗಳು ಒಂದಕ್ಕೊಂದು ಸಂಪೂರ್ಣ ಪ್ರತ್ಯೇಕವಾಗಿದೆ. ನೋ, ಸರ್ಕಾರ ಧರ್ಮಗಳನ್ನ ಇಂಪ್ರೂವ್ ಮಾಡುತ್ತಲ್ವ ಅಂದ್ರೆ ಇಲ್ಲೇ ಕೊಟ್ಟಿದೆಯಲ್ಲ, ಧನ ಸಹಾಯನ ಕೊಡುತ್ತೆ ಅಂತಂದ್ರೆ ಅದೇಗೆ ಪ್ರತ್ಯೇಕ ಆಗುತ್ತೆ ಅದು? ದಟ್ ಈಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಹೌ ಇಟ್ ಕ್ಯಾನ್ ಬಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ವೆನ್ ಸ್ಟೇಟ್ ವಿ ಕ್ಯಾನ್ ಸೇ ಫಂಡಿಂಗ್ ಮೈನಾರಿಟಿ ಎಜುಕೇಶನ್ ಫಂಡಿಂಗ್ ಕೊಡ್ತಿದೆ. ಆಮೇಲೆ ಯಾವ ರೀತಿ ಪ್ರತ್ಯೇಕ ಆಗುತ್ತೆ ಅದು? ಸಂಪೂರ್ಣ ಪ್ರತ್ಯೇಕ ಎಲ್ಲಿ ಅಂತಂದ್ರೆ ವೆಸ್ಟರ್ನ್ ಕಾನ್ಸೆಪ್ಟ್, ಅದು ಪಾಶ್ಚಿಮಾತ್ಯಗಳ ಕಾನ್ಸ್ಟಿಟ್ಯೂಷನ್ ಪ್ರತ್ಯೇಕ ಆಗ್ತಾ ಬರುತ್ತೆ. ಬಟ್ ಇಂಡಿಯಾದಲ್ಲಿ ಪ್ರತ್ಯೇಕ ಇಲ್ಲ. ಸ್ಟೇಟ್ ಏನಾಗುತ್ತೆ? ಇಂಟರ್ಫಿಯರ್ ಮಾಡುತ್ತೆ. ಅಡ್ಮಿನಿಸ್ಟ್ರೇಷನ್ ಇಂಟರ್ಫಿಯರ್ ಆಗಲ್ಲ, ಬಟ್ ಸ್ಟೇಟ್ ಇಂಟರ್ಫಿಯರ್ ಆಗಿ ಪಾಸಿಟಿವ್ ಇಂಟರ್ಫಿಯರೆನ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಮೊದಲನೇ ತಪ್ಪಾಗ್ತಾ ಬರುತ್ತೆ D, 2 ಮತ್ತು 3 ಮಾತ್ರ. ಸಂಪೂರ್ಣ ಪ್ರತ್ಯೇಕತೆ ಇಲ್ಲ. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ವೈಲೇಟ್ ಮಾಡುತ್ತೆ. ಇದು ಸರಿಯಾದ ಇದು ತಪ್ಪಾಗಬೇಕು, ಇದು ತಪ್ಪಾರೆ ಇದು ಸರಿ ಆಗಬೇಕು. ಸೊ ಇದು ಈ ರೀತಿ ನೀವು ಕೆಲವು ದ್ವಂದ್ವತೆ ಇರುತ್ತೆ ಕೆಲವು ಸ್ಟೇಟ್ಮೆಂಟ್ಗಳಲ್ಲಿ, ಅದನ್ನು ನೀವು ಅನಾಲಿಸಿಸ್ ಮಾಡ್ತಾ ಬರಬೇಕು. ಓಕೆ, ನಂತರ 29, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸಂಸತ್ತು ಪ್ರತಿ ಸದನದ ಒಟ್ಟು ಸದಸ್ಯತ್ವದ ಬಹುಮತ ಹಾಗೂ ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ 3/2 ಬಹುಮತದ ಮೂಲಕ ಭಾರತದ ಸಂವಿಧಾನವನ್ನು ಪ್ರಸ್ತಾವನೆಯನ್ನು ಸಿದ್ಧಪಡಿ ಮಾಡಬಹುದು. ದಟ್ ಈಸ್ ಟು ಅಮೆಂಡ್ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡ್ ಬೈ ಪಾರ್ಲಿಮೆಂಟ್. ಆಬ್ವಿಯಸ್ಲಿ ಪ್ರಿಯಾಂಬಲ್ ಪಾರ್ಲಿಮೆಂಟೇ ಮಾಡಬೇಕು. ಥ್ರೂ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್. ಓವರ್ ಆಲ್ ಮೆಂಬರ್ಶಿಪ್ ಎಷ್ಟಿರುತ್ತಲ್ಲ, ಓಕೆ, ಬರೀ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಲ್ಲ, ಇವತ್ತು 100 ಜನ ಅವರೇ ಅಂತಲ್ಲ, ಇಡೀ ಲೋಕಸಭೆ ಅಥವಾ ರಾಜ್ಯಸಭೆ ಎಷ್ಟು ಟೋಟಲ್ ಮೆಂಬರ್ಶಿಪ್ ಇರುತ್ತಲ್ಲ ಹತ್ರದ್ದು ಈಚ್ ಹೌಸ್ ಅಂಡ್ 2/3 ಆಫ್ ದಿ ಮೆಂಬರ್ಸ್ ಪ್ರೆಸೆನ್ಸ್ ಅಂಡ್ ವೋಟಿಂಗ್. ಎಷ್ಟು ಜನ ಸದಸ್ಯರು ಇರ್ತಾರಲ್ಲ ಅವ್ರದ್ದು 2/3 ಭಾಗ ಬೇಕೇ ಬೇಕು.
ಕರೆಕ್ಟು, ಯಾಕೆಂದ್ರೆ ಅದು ಬೇಸಿಕ್ ಸ್ಟ್ರಕ್ಚರ್ ಆಗ್ತಾ ಬರುತ್ತೆ. ಕೇಶವಾನಂದ ಭಾರತಿ ಕೇಸಲ್ಲಿ ಅದನ್ನ ಹೇಳಿದ್ದಾರೆ. ಪ್ರಸ್ತಾವನೆ ಭಾರತದ ಬೇಸಿಕ್ ಸ್ಟ್ರಕ್ಚರ್ ಆಗ್ತಾ ಬರುತ್ತೆ. ಪ್ರಸ್ತಾವನೆಯು ಸಂಸತ್ತಿನ ಶಾಸಕಾಂಗಕ್ಕೆ ಯಾವುದೇ ಅಧಿಕಾರದ ಮೂಲವೂ ಅಲ್ಲ ಅಥವಾ ನಿಷೇಧವೂ ಅಲ್ಲ. ಎಕ್ಸಾಕ್ಟ್ಲಿ, ದಿ ಪ್ರಿಯಾಂಬಲ್ ಇಸ್ ನೈದರ್ ಎ ಸೋರ್ಸ್ ಆಫ್ ಪವರ್ ನಾರ್ ಎ ಪ್ರಾಹಿಬಿಷನ್ ಅಪಾನ್ ದ ಲೆಜಿಸ್ಲೇಟಿವ್ ಪವರ್ ಆಫ್ ಪಾರ್ಲಿಮೆಂಟ್. ಸೆಪರೇಟ್ ಲೆಜಿಸ್ಲೇಟಿವ್ ಪ್ರೊಸೀಜರ್ಸ್ ಇದೆ ಅಲ್ವೇನ್ರಿ? ಅದು ಶಾಸಕಾಂಗಕ್ಕೆ ಸೆಪರೇಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ವಾ? ಪ್ರಿಯಾಂಬಲ್ ಯಾವ ರೀತಿ ಆಗ್ತಾ ಬರುತ್ತೆ ಅದು ಸಹ ಕರೆಕ್ಟ್ ಆಗ್ತಾ ಬರುತ್ತೆ. ಸೊ ಬೋತ್ 1 and 2 ಆರ್ ಕರೆಕ್ಟ್. ಸ್ಪೆಷಲ್ ಮೆಜಾರಿಟಿ ಇರಬೇಕು, ಬಹುಮತ ಜಾಸ್ತಿನೇ ಇರ್ಬೇಕು ನಮಗೆ. ನಂತರ ಪ್ರಸ್ತಾವನೆಗೂ ಮತ್ತೆ ಶಾಸಕಾಂಗಕ್ಕೂ ಯಾವ ತರದ ಅಧಿಕಾರವನ್ನು ಕೊಡೋದಿಲ್ಲ ಅಥವಾ ಯಾವ ತರದ ನಿಷೇಧವನ್ನು ಅದು ಹಾಕೋದಿಲ್ಲ. ಓಕೆನಾ? ಸೊ ದಟ್ ಇಸ್ ಎಕ್ಸಾಕ್ಟ್ಲಿ ಬೋತ್ 1 and 2 ಆರ್ ಕರೆಕ್ಟ್. ಮತ್ತೆ ಅನಿವಾಸಿ ಭಾರತೀಯರು NRIs ಅಂಡ್ ಭಾರತದ ಸಾಗರೋತ್ತರ ನಾಗರಿಕರು ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. NRIಗಳು ಮತ್ತು OCI ಕಾರ್ಡ್ದಾರರು ಇಬ್ಬರು ಭಾರತದಲ್ಲಿ ಖರೀದಿ ಮೂಲಕ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಕರೆಕ್ಟ್. ಭಾರತದಲ್ಲಿ ಅವರ ವಾಸ್ತವ್ಯದ ಅವಧಿಯು 180 ದಿನಗಳನ್ನು ಮೀರಿದರೆ ಸ್ಥಳೀಯ ಪೊಲೀಸ್ ಪ್ರಾಧಿಕಾರದಲ್ಲಿ ನೋಂದಾಯಿಸಿಕೊಳ್ಳುವ ಅಗತ್ಯತೆ ಇದೆ. ದೇ ನೀಡ್ ಟು ರಿಜಿಸ್ಟರ್ ವಿತ್ ಎ ಲೋಕಲ್ ಪೊಲೀಸ್ ಸ್ಟೇಷನ್ ಇಫ್ ದೇ ಎಕ್ಸೀಡಿಂಗ್ ಮೋರ್ ದನ್ 180 days. ಅದು ಇಲ್ಲ. ಓಕೆನಾ? ಇದು ಇಲ್ಲ, ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಲಿಬರಲ್ ಇರುತ್ತೆ. ಫಾರಿನ್ ಸಿಟಿಸನ್ಸ್ ಬಂದಾಗ ಅವ್ರು ಏನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಬಟ್ ಇಂಡಿಯನ್ ಸಿಟಿಸನ್ಸೇ ಆಗಿರುತ್ತೆ. ಅವರು NRIs ಇಂಡಿಯನ್ ಸಿಟಿಸನ್ಸ್, ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ, ಬಟ್ ಭಾರತದ ಮೂಲದವರು ಅವರು. ಸೊ ಅವ್ರಿಗೆ ಹೌದು ಮಾಡುವಾಗಿಲ್ಲ. ಸೊ ಇದೇನಾಗುತ್ತಾ ಹೋಗುತ್ತೆ ಅಂತಾರೆ, ಇದು ತಪ್ಪಾಗ್ತಾ ಬರುತ್ತೆ. ಓಕೆ, ಸರಿಯಾಗಿದೆ ಅಂತ ಬಂದಾಗ ಒಂದು ಮಾತ್ರ ಸರಿ ಇರುತ್ತೆ. ಓಕೆ, ದಟ್ ಇಸ್ ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಇದು ತಪ್ಪಾಗ್ತಾ ಬರುತ್ತೆ. ನೋಂದಾಯಿಸಿಕೊಳ್ಳುವ ಅಗತ್ಯತೆ ಇಲ್ಲ ಅವರು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 31st ಕ್ವಶನ್. ಭಾರತದ ಸಂವಿಧಾನ ರಚನಾ ಸಭೆಯು ಈ ಕೆಳಗಿನ ಯಾವ ಕಾರ್ಯಗಳನ್ನು ನಿರ್ವಹಿಸಿತು? ದಟ್ ಇಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಪರ್ಫಾರ್ಮ್ಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್ಸ್? ಕಾಮನ್ವೆಲ್ತ್ ನಲ್ಲಿ ಭಾರತದ ಸದಸ್ಯರನ್ನು ಅನುಮೋದಿಸಿತು. ಅಫ್ಕೋರ್ಸ್ ಇಂಡಿಯಾ ಬಿಕೇಮ್ ದಿ ಮೆಂಬರ್ ಆಫ್ ಕಾಮನ್ವೆಲ್ತ್ ವೆನ್ ದೇರ್ ವಾಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಓಕೆನಾ? ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲಾಯಿತು. ಎಸ್, ದಟ್ ಇಸ್ ಆಲ್ಸೋ ಕರೆಕ್ಟ್, ಬಿಕಾಸ್ ದಟ್ ಇಸ್ ಹೌ ಇಂಡಿಯಾ ಬಿಕಮ್ ಸಾವರಿನ್. ಸಾರ್ವಭೌಮತ್ವ ಯಾವ ರೀತಿ ಆಗುತ್ತೆ ಅಂತಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡುತ್ತೆ. ನಂತರ ಭಾರತ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಂಡಿತು. ಹೌದು, ಇಂಡಿಯನ್ ಫ್ಲಾಗು ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬರುತ್ತೆ ಮುಂಚೆನೇ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರೋ. ಸೊ ಹಾಗಾಗಿ 1, 2, 3 ಆಗ್ತಾ ಬರುತ್ತೆ ಅದು. ಓಕೆನಾ? ಸೊ ಡಿ ಇಸ್ ದಿ ಆನ್ಸರ್. Yes, adopted national flag, elected Rajendra Prasad, ratified India's membership of Commonwealth. So answer is D. Okay. ನಂತರ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್. ಜಾತ್ಯತೀತತೆ, ಸೆಕ್ಯುಲರಿಸಂ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು, ದಟ್ ಇಸ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್, ರಾಜ್ಯ ನಿರ್ದೇಶಕ ತತ್ವಗಳ ಮೇಲಿನ ಎಲ್ಲಾ ಮೂಲಭೂತ ಹಕ್ಕುಗಳ ಪಾರಮ್ಯ, ಸುಪ್ರಿಮೇಸಿ ಆಫ್ ಆಲ್ ಫಂಡಮೆಂಟಲ್ ರೈಟ್ಸ್ ಓವರ್ DPSPs, ಭಾರತದ ಏಕತೆ ಮತ್ತು ಸಮಗ್ರ, ದಟ್ ಇಸ್ ಇಂಡಿಯಾಸ್ ಯೂನಿಟಿ ಅಂಡ್ ಇಂಟಿಗ್ರಿಟಿ. ಸೊ ಮೇಲಿನವುಗಳಲ್ಲಿ ಯಾವ ಭಾರತೀಯ ಸಂವಿಧಾನದ ಮೂಲ ರಚನೆಯ ಭಾಗವಾಗಿದೆ? ದಟ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ನಮ್ಗೆ ಎಲ್ಲಿ ಬರುತ್ತೆ? ಬೇಸಿಕ್ ಸ್ಟ್ರಕ್ಚರ್ ನಮಗೆ ಬಂದಿದ್ದು 1973 ಅಲ್ಲಿ. ಹೌದಲ್ಲ? ಓಕೆ, ಸೊ 1973 ಅಲ್ಲಿ. ಮತ್ತೆ ಕೇಶವಾನಂದ ಭಾರತಿ ಕೇಸ್ ಎಲ್ಲರೂ ಕೇಳಿರ್ತೀರ ಅದನ್ನ. ಓಕೆ, ಸೊ ಬಟ್ ಹೌದು, ಸೆಕ್ಯುಲರಿಸಂ 100% ಇದೆ. ಎಲೆಕ್ಷನ್ಸ್ ಹೌದು, ಅದು ಇದೆ. ಏಕತೆ ಮತ್ತು ಸಮಗ್ರತೆ ಅದು ಇದೆ. ಬಟ್ ಈ ರಾಜ್ಯ ನಿರ್ದೇಶಕ ತತ್ವಗಳ ಮೇಲಿನ ಎಲ್ಲಾ ಮೂಲಭೂತ ಹಕ್ಕುಗಳ ಪಾರಮ್ಯ ಅದು ಕೋರ್ಟ್ ಹೇಳಿತ್ತಾನೆ. ಫಂಡಮೆಂಟಲ್ ರೈಟ್ಸ್ ಆರ್ ವಿ ಕ್ಯಾನ್ ಟಾಕ್ ಅಬೌಟ್, ದಟ್ ಈಸ್ ಸುಪ್ರಿಮೇಸಿ ಆಫ್ ಫಂಡಮೆಂಟಲ್ ರೈಟ್ಸ್ ಆರ್ DPSP ಅಂತೇಳಿ. ಅದನ್ನ ಮಿನರ್ವಾ ಮಿಲ್ಸ್ ಕೇಸಲ್ಲಿ ಅಲ್ವೇನ್ರಿ ಹೇಳಿದ್ದು? ಅದು ಮಿನರ್ವಾ ಮಿಲ್ಸ್ ಕೇಸಲ್ಲಿ ಅದನ್ನ ಹೇಳಿಂತದ್ದು. ಓಕೆನಾ? ಬೇಸಿಕ್ ಸ್ಟ್ರಕ್ಚರ್ ಕೇಶವಾನಂದ ಭಾರತಿ ಕೇಸ್. ಮೂಲಭೂತ ಹಕ್ಕುಗಳ ಸಾರ್ವಭೌಮತೆ ಅಥವಾ ಪಾರಮ್ಯ ಯಾವ್ದ್ರ ಮೇಲೆ ಇರುತ್ತೆ? DPSP ಮೇಲೆ. ಅದನ್ನ ಮಿನರ್ವಾ ಮಿಲ್ಸ್ ಕೇಸಲ್ಲಿ ಇರುವಂತದ್ದು. ಸೊ ಹಾಗಾಗಿ ನಾವು ಯಾವ್ದನ್ನ ತೆಗೆದಾಕ್ಬೇಕಾಗುತ್ತೆ? 3ನೇದ ತೆಗಿಬೇಕು ನಾವು. ಓಕೆನಾ? ಸೊ ಆಬ್ವಿಯಸ್ಲಿ 1, 4 ಕರೆಕ್ಟ್ ಇದೆ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಬೇಸಿಕ್ ಸ್ಟ್ರಕ್ಚರ್ ಇರ್ತಾನೆ, ಅದು ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇರ್ತಾನೆ. ಸೊ ಹಾಗಾಗಿ 1, 2, 4 ಆಗ್ತಾ ಬರುತ್ತೆ. ಓಕೆ, ಎಕ್ಸಾಕ್ಟ್. ನಂತರ ಸೊ ಭಾರತದಲ್ಲಿ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿತ್ ರೆಫರೆನ್ಸ್ ಟು ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಯಾವುದೇ ರಾಜ್ಯದ ಹೆಸರು ಅಥವಾ ಗಡಿಯನ್ನು ಬದಲಾಯಿಸುವ ಮಸೂದೆಯನ್ನು ಭಾರತದ ರಾಷ್ಟ್ರಪತಿಗಳ ಪೂರ್ವ ಶಿಫಾರಸ್ಸಿನ ಮೇರೆಗೆ ಮಾತ್ರ ಸಂಸತ್ತಿನಲ್ಲಿ ಮಂಡಿಸಬಹುದು. ಹೌದು, ಸ್ಟೇಟ್ಸ್ ಬಗ್ಗೆ ಯಾವುದೇ ಬಿಲ್ಸ್ ಬಂದರೂ ಸಹ ಪ್ರೆಸಿಡೆಂಟ್ ಪರ್ಮಿಷನ್ ಬೇಕು, ರೆಕಮೆಂಡೇಶನ್. ದಟ್ ಈಸ್ ಎ ಬಿಲ್ ಟು ಆಲ್ಟರ್ ದಿ ನೇಮ್ ಆಫ್ ಬೌಂಡ್ರಿ ಆಫ್ ಎನಿ ಸ್ಟೇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಪಾರ್ಲಿಮೆಂಟ್ ಓನ್ಲಿ ವಿತ್ ದಿ ಪ್ರಿಯರ್ ರೆಕಮೆಂಡೇಶನ್ ಆಫ್ ಪ್ರೆಸಿಡೆಂಟ್. ದಟ್ ಇಸ್ ಕರೆಕ್ಟ್. ಹೌದಲ್ಲ? ಸಂಬಂಧಪಟ್ಟ ರಾಜ್ಯದ ಶಾಸಕಾಂಗವು ರಾಜ್ಯದ ಪುನರ್ವಿಂಗಡಣೆಯ ವಿಧೇಯಕವನ್ನು ತನ್ನ ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ 3/2 ಬಹುಮತದಿಂದ ವಿರೋಧಿಸಿದರೆ ಅಂತಹ ಮಸೂದೆಯನ್ನು ಅಂಗೀಕರಿಸಲು ಸಂಸತ್ತಿಗೆ ಅಧಿಕಾರವಿರುವುದಿಲ್ಲ. ಇದು ತಪ್ಪು. ಪಾರ್ಲಿಮೆಂಟ್
ಇಷ್ಟ ಬಂದಾಗೆ ಚೇಂಜ್ ಮಾಡೋದು, ಅದೇ ತಾನೇ ಫೆಡರಲಿಸಮ್ ವಿರುದ್ಧವಾಗಿ ಹೋಗುತ್ತಲ್ಲ ಅದನ್ನ. ದಟ್ ಈಸ್ ಇಫ್ ದ ಲೆಜಿಸ್ಲೇಚರ್ ಆಫ್ ಕನ್ಸರ್ನ್ ಸ್ಟೇಟ್ ಅಪೋಸ್ ದಿ ಬಿಲ್, ಪಾರ್ಲಿಮೆಂಟ್ ನಾಟ್ ಎಂಟೈಟಲ್ಡ್ ಟು ಪಾಸ್ ಬಿಲ್, ದಿಟ್ ಇಸ್ ರಾಂಗ್. ಪಾರ್ಲಿಮೆಂಟ್ ಕ್ಯಾನ್ ಸ್ಟಿಲ್ ಗೋ ಹೆಡ್. ಸ್ಟೇಟ್ಸ್ಗಳು ಅಪೋಸ್ ಮಾಡಿದ್ರು ಸಹ ಪಾರ್ಲಿಮೆಂಟು ಗಡಿಯನ್ನು ಚೇಂಜ್ ಮಾಡ್ಬೋದು, ನಂತರ ಹೆಸರನ್ನು ಚೇಂಜ್ ಮಾಡ್ಬೋದು, ಏನ್ ಬೇಕಾದ್ರೆ ಚೇಂಜ್ ಮಾಡೋದು. ಸೊ ಎರಡೇ ನಮ್ಗೆ ಏನಾಗುತ್ತೆ, ರಾಂಗ್ ಆಗ್ತಾ ಬರುತ್ತೆ. ಓಕೆನಾ? ಸೊ ದಿಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆದ್ರೆ ಎರಡನೇದು ಹೋಯ್ತು. ನಮಗೆ ಮೊದಲನೇ ಸ್ಟೇಟ್ಮೆಂಟ್ ಸರಿ ಅಂತ ಗೊತ್ತು. ಮೂರನೇದು ನೋಡೋಣ. ರಾಜ್ಯಗಳನ್ನು ಪುನರ್ರಚಿಸುವ ಮಸೂದೆಯು ಅಂಗೀಕಾರ ಆಗಲು 368ನೇ ವಿಧಿ. ನೋ, 368 ಇಸ್ ವೆರಿ ಯೂಸ್ ಅಲ್ಲ. ಓಕೆನಾ? ಅಂದ್ರೆ ಇದು ಸಿಂಪಲ್ ಮೆಜಾರಿಟಿಯಲ್ಲಿ ರಾಜ್ಯದ ಹೆಸರುಗಳನ್ನ ಬದಲಾವಣೆ ಮಾಡಬಹುದು. 368 ಅಂತ ಬಂದಾಗ ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮಾತ್ರ ಬರುತ್ತೆ. ಫಂಡಮೆಂಟಲ್ ರೈಟ್ಸ್ ಅಂಡ್ DPSPs ದೇ ಕಮ್ ಅಂಡರ್ 368. ಅವನ್ನ ನೀವು ತಿದ್ದುಪಡಿ ಮಾಡಬೇಕು ಅಂದ್ರೆ 368 ಮುಖಾಂತರ ಹೋಗ್ಬೇಕು, ಮೆಜಾರಿಟಿ. ಓಕೆನಾ? ಸ್ಪೆಷಲ್ ಮೆಜಾರಿಟಿ. ಈ ರಾಜ್ಯಗಳ ಹೆಸರುಗಳನ್ನ ಚೇಂಜ್ ಮಾಡ್ಲಿಕ್ಕೆ ಸಿಂಪಲ್ ಮೆಜಾರಿಟಿ ಸಾಕು. ಹಾಗಾಗಿ ಮೂರನೇ ತಪ್ಪು ಡಿ, ಒಂದು ಮಾತ್ರ ಸರಿ ಆಗ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್. ಭಾರತದಲ್ಲಿ ಪೌರತ್ವವನ್ನು ನೀಡುವ ಪ್ರಸ್ತುತ ಕಾರ್ಯವಿಧಾನಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ಮಗುವಿನ ಪೌರತ್ವವನ್ನು ಅವಳ ಪೋಷಕರ ಪೌರತ್ವದ ಆಧಾರದ ಮೇಲೆ ನಡೆಸಲಾಗುತ್ತದೆ. ಹೌದಲ್ಲ? ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ದಟ್ ಈಸ್, ಇನ್ ಇಂಡಿಯಾ ದಿ ಸಿಟಿಜನ್ಶಿಪ್ ಆಫ್ ಎ ಚೈಲ್ಡ್ ಇಸ್ ಡಿಟರ್ಮೈನ್ಡ್ ಬೈ ದಿ ಸಿಟಿಜನ್ಶಿಪ್ ಆಫ್ ಹಿಸ್ ಪೇರೆಂಟ್ಸ್. ಪೇರೆಂಟ್ಸ್ ಸಿಟಿಜನ್ಶಿಪ್ ಚಿಲ್ಡ್ರನ್ ಸಿಟಿಜನ್ಶಿಪ್ ನ ಡಿಫೈನ್ ಮಾಡುತ್ತೆ. ಕರೆಕ್ಟ್? ಏಕೆಂದರೆ ಅಗೇನ್ ಅಪ್ಲೈ ದಟ್ ಲಾಜಿಕ್. ಏಕೆಂದರೆ ಭಾರತವು ಪ್ರಸ್ತುತ ವ್ಯಕ್ತಿಯ ಪೌರತ್ವವನ್ನು ನಿರ್ಧರಿಸಲು ಸೋಲಿ ಜನ್ಮಸ್ಥಳದ ಆಧಾರದ ಮೇಲಿನ ಪೌರತ್ವ ತತ್ವವನ್ನು ಅನುಸರಿಸುತ್ತದೆ. ಬಿಕಾಸ್ India currently follows the jus soli principle of determining a person's citizenship. Jus soli means a place of birth ಅಂತೇಳಿ. ಈ ಸ್ಟೇಟ್ಮೆಂಟ್ ಏನಂತ ಹೇಳ್ತಿದೆ, ಪೇರೆಂಟ್ಸ್ ಮೇಲೆ ಆಧಾರಿತ ಅಂತ ಹೇಳ್ತಿದೆ, ಬಟ್ ಇಲ್ಲಿ ಜನ್ಮಸ್ಥಳದ ಆಧಾರದ ಮೇಲೆ ಅಂತಿದೆ. ನಾವು ಎರಡು ರಾಂಗ್, ಇದು ರಾಂಗ್ ಆಕ್ಚುಲಿ. ಸೊ ಪ್ರಸ್ತುತ ಇಂಡಿಯಾದಲ್ಲಿ ಪೌರತ್ವ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಪೇರೆಂಟ್ಸ್ ಸಿಟಿಜನ್ಶಿಪ್ ಮೇಲೆ ಡಿಪೆಂಡ್ ಆಗ್ತಾ ಬರುತ್ತೆ. ಸೊ ಪೇರೆಂಟ್ಸ್, ಒನ್ ಆಫ್ ದಿ ಪೇರೆಂಟ್ಸ್ ಶುಡ್ ಹ್ಯಾಸ್ ಟು ಬಿ ಇಂಡಿಯನ್ ಸಿಟಿಜನ್ಶಿಪ್. ಅದರ್ ಪೇರೆಂಟು ಇಲ್ಲಿಗಲ್ ಆಗಿರೋ ಹಾಗೆ ಇಲ್ಲ. ಸೊ ಪ್ರೆಸೆಂಟ್ ಇಂಡಿಯನ್ ಸಿಟಿಜನ್ಶಿಪ್ 1987, 2004 ಆದ ನಂತರ ಸಿಟಿಜನ್ಶಿಪ್ ಫಸ್ಟ್ ಇಟ್ ವಾಸ್ ಬೇಸ್ಡ್ ಆನ್ ಪ್ಲೇಸ್ ಮೇಲೆ, ಜನ್ಮಸ್ಥಳದ ಆಧಾರ ಮೇಲೆ ಫಸ್ಟ್ ಡಿಪೆಂಡ್ ಆಗಿತ್ತು. ಸೊ ಇವಾಗ ಇದು ಇಲ್ಲ, ಇದು ರಾಂಗ್. ಇವಾಗ ಇದು ಕರೆಕ್ಟ್. ಯಾವುದೇ ಚೈಲ್ಡ್ ಒಂದು ಪೌರತ್ವ ಡಿಸೈಡ್ ಆಗುವಂಥದ್ದು ಪೇರೆಂಟ್ ಸಿಟಿಜನ್ಶಿಪ್ ಆಧಾರದ ಮೇಲೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ ಎರಡನೇ ತಪ್ಪಾಗಿರೋದ್ರಿಂದ ಎರಡನೇ ಹೇಳಿಕೆ ಸರಿಯಾಗಿಲ್ಲ. ಸೊ ಸಿ ಆನ್ಸರ್ ಆಗುತ್ತೆ ನಮಗೆ. Okay, so that is present citizenship is not based on place of birth. It used to be until 1987, 2004 ತನಕನೂ used to, but ಅದಾದ್ಮೇಲೆ ಏನಾಗಿದೆ ಅಂತಂದ್ರೆ one of the parents has to be Indian citizen and other parent cannot be illegal immigrant. Okay, so ಹಾಗಾಗಿ child citizenship is based on parents, not based on place of birth. Okay, then politically last question ಅಂತ ಬಂದಾಗ, okay, 35th question. ಭಾರತೀಯ ಸಂವಿಧಾನದಲ್ಲಿ ಸಕಾರಾತ್ಮಕ ಸ್ವಾತಂತ್ರ್ಯ ಮೌಲ್ಯಗಳು ಅಥವಾ ತತ್ವಗಳು ಅಡಕವಾಗಿವೆ. ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಎಥೋಸ್ ಆಫ್ ಪಾಸಿಟಿವ್ ಲಿಬರ್ಟೀಸ್ ಎಂಬೆಡೆಡ್. ಎಸ್ ಪಾಸಿಟಿವ್ ಲಿಬರ್ಟಿ ಇದೆಯಾ? ಹೌದು. ಸಕಾರಾತ್ಮಕ ಸ್ವಾತಂತ್ರ್ಯ ಮೌಲ್ಯಗಳಿದ್ವಾ? ಏಕೆಂದರೆ ಬಿಕಾಸ್ ಭಾರತದಲ್ಲಿನ ರಾಜ್ಯವು ನಾಗರಿಕರ ಸ್ವಾತಂತ್ರ್ಯದ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ಹೇರಬಹುದು. ಎಕ್ಸಾಕ್ಟ್ಲಿ ದಟ್ ಯು ಕ್ಯಾನ್ ಪುಟ್ ಸಮ್ ಕೈಂಡ್ ಆಫ್ ರೆಸ್ಟ್ರಿಕ್ಷನ್ಸ್. ಇನ್ ಇಂಡಿಯಾ ದಿ ಸ್ಟೇಟ್ ಕ್ಯಾನ್ ಇಂಪೋಸ್ ರೀಸನಬಲ್ ರೆಸ್ಟ್ರಿಕ್ಷನ್ ಆನ್ ಲಿಬರ್ಟಿ ಆಫ್ ಸಿಟಿಸನ್ಸ್. ಎಸ್, ಸಕಾರಾತ್ಮಕವಾಗಿದೆ. ಭಾರತದಲ್ಲಿ ಕೆಲವು ಹಕ್ಕುಗಳು ಮತ್ತು ಅವಕಾಶಗಳು ಸಕಾರಗೊಳಿಸುವಿಕೆಯನ್ನು ರಾಜ್ಯವು ಸುಗಮಗೊಳಿಸುತ್ತದೆ. ದಟ್ ಈಸ್, ಇನ್ ಇಂಡಿಯಾ ದಿ ಸ್ಟೇಟ್ ಫೆಸಿಲಿಟೇಟ್ಸ್ ದಿ ರಿಯಲೈಸೇಷನ್ ಆಫ್ ಸರ್ಟನ್ ರೈಟ್ಸ್ ಅಂಡ್ ಆಪರ್ಚುನಿಟೀಸ್. ಎಲ್ಲ ಎಕ್ಸ್ಪ್ಲೇನ್ ಮಾಡುತ್ತಲ್ವೇನ್ರಿ? ಪ್ರತಿಯೊಂದರ ಬಗ್ಗೆನೂ ಸಹ ಯಾವ್ದ್ರ ಮೇಲೆ ಹೇಳ್ತಿದೆ? ದಟ್ ಈಸ್ ಸಕಾರಾತ್ಮಕ ಸ್ವತಂತ್ರ ಮೌಲ್ಯಗಳ ಬಗ್ಗೆ ಇದೆ, ಹಕ್ಕುಗಳ ಬಗ್ಗೆ ಮಾತಾಡ್ತಿದೆ, ಸಕಾರಗೊಳಿಸುವ ಬಗ್ಗೆ ಮಾತಾಡ್ತಿದೆ, ನಿರ್ಬಂಧಗಳ ಬಗ್ಗೆ ಮಾತಾಡ್ತಿದೆ. ಸೊ ಹೇಳಿಕೆ 2 ಮತ್ತು 3 ಹೇಳಿಕೆ 3 ಎರಡೂ ಸರಿಯಾಗಿವೆ. ಅವೆರಡು ಹೇಳಿಕೆಗಳು ಒಂದನ್ನ ವಿವರಿಸುತ್ತದೆ. ಸೊ ಆನ್ಸರ್ ಇಸ್ ವೆರಿ ಸಿಂಪಲ್. ದಟ್ ಈಸ್ ವಿ ಕ್ಯಾನ್ ಟಾಕ್ ಅಬೌಟ್ ದಿ ಎ ಇಸ್ ದಿ ಆನ್ಸರ್ ವಿ ಕ್ಯಾನ್ ಸೇ. ಸೊ ಸಬ್ಜೆಕ್ಟ್ ಕ್ವಶನ್ಸ್ ಎಲ್ಲ ಮುಗಿದು ಈಗ 35 ಕ್ವಶನ್ಗಳನ್ನ ಮಾಡಿದ್ವಿ. ಈಗ ನೆಕ್ಸ್ಟ್ 10 ಕ್ವಶನ್ಸ್ ಯಾವ್ದು ಮಾಡೋಣ? ಕರೆಂಟ್ ಅಫೇರ್ಸ್ ನ ಮಾಡೋಣ. ನಂತರ 5 ಕ್ವಶನ್ ಮೆಂಟಲ್ ಎಬಿಲಿಟಿ ಇರುತ್ತೆ, ಅದನ್ನ ಅದೇ ಸರ್ ಕಂಟಿನ್ಯೂ ಮಾಡ್ತಾರೆ. ನಾನು ಕರೆಂಟ್ ಅಫೇರ್ಸ್ ಹತ್ರ ಮಾಡಿ ನಿಮಗೆ ಮುಗಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಕರೆಂಟ್ ಅಫೇರ್ಸ್. ಜನವರಿ 2026 ಇಂದ ಕರೆಂಟ್ ಅಫೇರ್ಸ್ ಕವರ್ ಆಗಿರುತ್ತೆ. ನಾವು ಆಲ್ರೆಡಿ ಪ್ರೋಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ. ಲುಕ್ ಅಟ್ ದಿಸ್ ಕ್ವಶನ್. ಕುಂಭಮೇಳಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ದಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕುಂಭಮೇಳ ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್. ಹರಿದ್ವಾರ, ಓಕೆ, ಗಂಗಾ, ಹೌದು ಕರೆಕ್ಟ್ ಇದೆ. ಹರಿದ್ವಾರದಲ್ಲಿ ಗಂಗಾ ಇರುವಂತದ್ದು. ಪ್ರಯಾಗ್ರಾಜ್, ಗಂಗಾ, ಯಮುನಾ ಮತ್ತೆ ಪೌರಾಣಿಕ ಸರಸ್ವತಿ, ಕರೆಕ್ಟ್. ನಾಸಿಕ್ ಮತ್ತೆ ತ್ರಯಂಬಕೇಶ್ವರ, ಗೋದಾವರಿ, ಕರೆಕ್ಟ್. ಉಜ್ಜಯಿನಿ ನರ್ಮದಾ ಅಲ್ಲ, ಉಜ್ಜಯಿನಿ ಯಾವ್ದಾಗ್ತಾ ಬರುತ್ತೆ ಅಂದ್ರೆ ಕ್ಷಿಪ್ರಾ ನದಿ ಆಗ್ತಾ ಬರುತ್ತೆ. ಅವಕನ ಕ್ಷಿಪ್ರಾ ನದಿ ಅಂತ ಹೇಳಿ ಕರೀತಾರೆ. ಸೊ ಅದು ಬರುತ್ತೆ. ಸೊ ಇದು ತಪ್ಪಾಗ್ತಾ ಬರುತ್ತೆ. ಈ ಮೇಲೆ ನೀಡಿರುವ ಜೋಡಿಗಳು ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿದೆ? ಸೊ ಕೇವಲ 3.
ಓಕೆ, ವೆರಿ ಸಿಂಪಲ್. ಇದು ಉಜ್ಜಯಿನಿ, ನರ್ಮದಾ ಅಲ್ಲ, ಶಿಪ್ರಾ ನದಿ. ಓಕೆನಾ. ನಂತರ ಓಕೆ, ಇಸ್ರೋದ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗದ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು PSLV C60 ಮಿಷನ್ ಅಡಿಯಲ್ಲಿ ಉಡಾವಣೆ ಮಾಡಲಾಯಿತು. ಎಸ್, ಕರೆಕ್ಟ್, ದಟ್ ಈಸ್ ಕರೆಕ್ಟ್. ಓಕೆ, ಇದರ ಯಶಸ್ಸಿನೊಂದಿಗೆ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಡಾಕಿಂಗ್ ಅನ್ನು ಪ್ರವೇಶಿಸಿದ ವಿಶ್ವದ 3ನೇ ರಾಷ್ಟ್ರವಾಗಿ ಭಾರತ ಹೊಮ್ಮಿತು. ಅದಕ್ಕೆ ಮುಂಚೆ USA ಮಾಡಿತ್ತು, ರಷ್ಯಾ ಮಾಡಿತ್ತು, ಚೈನಾನು ಸಹ ಮಾಡಿತ್ತು. ಸೊ ಚೈನಾ ಮಾಡಿದ್ಮೇಲೆ ಇಂಡಿಯಾ 4ನೇದಾಗಬೇಕು. ಸೊ ಇದು ತಪ್ಪಾಗ್ತಾ ಬರುತ್ತೆ. 2ನೇದು ಎಲಿಮಿನೇಟ್ ಮಾಡಿ. ಸೆಕೆಂಡ್ ಎಲಿಮಿನೇಟೆಡ್, 1 and 3 ಸರಿಯಾಗಿದೆ. ಈ ಪ್ರಯೋಗವು ಪರಸ್ಪರ ಜೋಡಣೆಗೊಂಡ 2 ಉಪಗ್ರಹಗಳ ನಡುವೆ ವಿದ್ಯುತ್ ಶಕ್ತಿಯ ವರ್ಗಾವಣೆಯನ್ನು ಪ್ರದರ್ಶಿಸಿದೆ. ಎಲೆಕ್ಟ್ರಿಕ್ ಪವರ್ ಬಿಟ್ವೀನ್ ದಿ ಎಕ್ಸ್ಪೆರಿಮೆಂಟ್ ಡೆಮಾನ್ಸ್ಟ್ರೇಟ್ ದಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಿಕ್ ಪವರ್ ಬಿಟ್ವೀನ್ ದಿ 2 ಡಾಗ್ ಸ್ಯಾಟಲೈಟ್ಸ್. ಎಕ್ಸಾಕ್ಟ್ಲಿ, ದಟ್ ಈಸ್ 1 and 3 ಆರ್ ಕರೆಕ್ಟ್. ಸಿಂಪಲ್. ಓಕೆ, ಸೊ ಇದನ್ನ ನೀವು ಇದೊಂದು ಮಾತ್ರ ಎಲಿಮಿನೇಟ್ ಮಾಡಬೇಕಿತ್ತು. ಇಂಡಿಯಾ ಇಸ್ ನಾಟ್ ದಿ ಥರ್ಡ್ ಕಂಟ್ರಿ. ಚೈನಾ ಆಲ್ರೆಡಿ ಇದೆ, USA ಮತ್ತೆ ಇದೆ. ವೆಟ್ಲ್ಯಾಂಡ್ ಸಿಟಿ ಅಕ್ರಿಡೇಷನ್ WCA ಜೌಗು ನಗರ ಮಾನ್ಯತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಉರುಗ್ವೇಲಿ ನಡೆದ COP 12ರಲ್ಲಿ ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಪರಿಚಯಿಸಲಾದ ಸ್ವಯಂ ಪ್ರೇರಿತ ಮಾನ್ಯತಾ ವ್ಯವಸ್ಥೆ ಆಗಿದೆ. ದಟ್ ಈಸ್, ಇಟ್ ಇಸ್ ಇಂಟ್ರೊಡ್ಯೂಸ್ಡ್ ವಾಲಂಟರಿ ಅಕ್ರಿಡೇಷನ್ ಸಿಸ್ಟಮ್ ಇನ್ ಉರುಗ್ವೆ ಅಂಡರ್ ರಾಮ್ಸರ್ ಕನ್ಸರ್ವೇಷನ್ ಇನ್ COP 12. ಎಸ್, ದಿಸ್ ಇಸ್ ಕರೆಕ್ಟ್. ಓಕೆ, ಸೊ ದಿಸ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಅದು ರಾಮ್ಸರ್ ಸಮಾವೇಶದಲ್ಲಿ ಬರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಬಂದಿರೋದು ಜೌಗು ನಗರ, ವೆಟ್ಲ್ಯಾಂಡ್ ಸಿಟಿ, ರಾಮ್ಸರ್. ವೆಟ್ಲ್ಯಾಂಡ್ ಅಂತ ಬಂದಾಗ ರಾಮ್ಸರ್ ಬರಲೇಬೇಕು. ಇಂದೋರ್, ಉದಯಪುರ ಮತ್ತು ಭೋಪಾಲ್ ಈ ಮಾನ್ಯತೆಯನ್ನು ಪಡೆದ ಭಾರತದ ಮೊದಲ 3 ನಗರಗಳು ಆಗಿದೆ. ಈ 3ನ್ನು ಸಹ ನಾಮನಿರ್ದೇಶನ ಮಾಡಿದ್ರು ಭಾರತದ ಸರ್ಕಾರ. ಆಲ್ 3 ವರ್ ನಾಮಿನೇಟೆಡ್, ಬಟ್ ಭೋಪಾಲ್ ವಾಸ್ ನಾಟ್ ಅಕ್ಸೆಪ್ಟೆಡ್. ಭೋಪಾಲ್ನ ಅಕ್ಸೆಪ್ಟ್ ಮಾಡಲಿಲ್ಲ ರಾಮ್ಸರ್ ಕನ್ವೆನ್ಷನ್. ಇಂದೋರ್ ಮತ್ತೆ ಉದಯಪುರನ ಅಕ್ಸೆಪ್ಟ್ ಮಾಡಿದ್ರು. ಯಾಕೆ ಅಂದ್ರೆ ಭೋಪಾಲ್ ಅಲ್ಲಿ ಭೋಜ್ ವೆಟ್ಲ್ಯಾಂಡ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಎಕಲಾಜಿಕಲ್ ಕನ್ಸರ್ವೇಷನ್ ಇಶ್ಯೂಸ್ಗಳು ನಡೀತಾ ಇದೆ. ಸೊ ಹಾಗಾಗಿ ರಾಮ್ಸರ್ ಕನ್ವೆನ್ಷನ್ ಭೋಪಾಲ್ ನಾವು ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿ ವೆಟ್ಲ್ಯಾಂಡ್ಸ್ಗೆ ಥ್ರೆಟ್ ಇದೆ, ಡೇಂಜರ್ ಇದೆ. ಸೊ ಹಾಗಾಗಿ ಇದನ್ನ ತೆಗೆದುಹಾಕಬೇಕು ನಾವು. 2 ಹೋಯ್ತು. ಓಕೆ, ಮತ್ತೆ ಯಾವ್ದು ಗೊತ್ತು ನಿಮಗೆ? ದಟ್ ಇಸ್ ವಿ ಕ್ಯಾನ್ ಸೇ 1 ಮತ್ತು 3. ಒಮ್ಮೆ ಮಾನ್ಯತೆ ನೀಡಿದ ನಂತರ ಅದು 6 ವರ್ಷಗಳವರೆಗೆ ಮಾನ್ಯತವಾಗಿರುತ್ತದೆ ಮತ್ತು ನಂತರ ಅದನ್ನು ನವೀಕರಿಸಬಹುದು. ದಟ್ ಇಟ್ ಕ್ಯಾನ್ ಬಿ ರಿಮೂವ್ಡ್. ಒನ್ಸ್ ಇಟ್ ಗಿವನ್ ಇಟ್ ವಿಲ್ ಬಿ ದೇರ್ ಫಾರ್ 6 years. ಸೊ ಸೆಕೆಂಡ್ ಒನ್ ಭೋಪಾಲ್ನ ಅಕ್ಸೆಪ್ಟ್ ಮಾಡಲಿಲ್ಲ, ಬರೀ ಇಂದೋರ್ ಮತ್ತೆ ಉದಯಪುರನ ಅಕ್ಸೆಪ್ಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ 39th. ಜೋಡ್ಮೋರ್ ಸುರಂಗದ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಟ್ ಈಸ್ ಝೇವ್ಮೋರ್ ಟನಲ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇದು ಆಯಾಕಟ್ಟಿನ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ ನೆಲೆಸಿರುವ ದ್ವಿಪಥ 2 ಪಥ ರಸ್ತೆ ಸುರಂಗವಾಗಿದೆ. ನ್ಯಾಷನಲ್ ವೇ 44 ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ವೆರಿ ಸಿಂಪಲ್, ಇಟ್ ವಾಸ್ ನ್ಯಾಷನಲ್ ಹೈವೇ. ಓಕೆ, ಈ ಕ್ವಶನ್ ವೆರಿ ಸಿಂಪಲ್ ಇದು. ಸೊ ಇಟ್ಸ್ ಎ ವೆರಿ ಫೇಮಸ್ ಹೈವೇ. ಇದು ನ್ಯಾಷನಲ್ ವೇ 44 ಅಲ್ಲ, ನ್ಯಾಷನಲ್ ಹೈವೇ 1. ಓಕೆನಾ. ಸೊ ಮೊದಲನೇ ಎಲಿಮಿನೇಟ್ ಮಾಡಿ. A ಹೋಯ್ತು, D ಹೋಯ್ತು, 2 ಅಥವಾ 3 ಅಥವಾ 3. ಅದು ನಮ್ಗೆ ಗೊತ್ತು. 3ನೇ ಪಕ್ಕ ಸರಿ ಇರಬೇಕಲ್ಲ. ಓಕೆ, 3 ಶುಡ್ ಬಿ ರೈಟ್. ಭವಿಷ್ಯದ ಬೃಹತ್ ಜೋಜಿಲಾ ಸುರಂಗ ಯೋಜನೆಗೆ ಪೂರ್ವಭಾಗಿ ಹಂತವಾಗಿ ಎಲ್ಲ ಹವಾಮಾನಗಳಲ್ಲೂ ಕಾರ್ಯನಿರ್ವಹಿಸುವ ನಿರ್ಣಾಯಕ ಸಂಪರ್ಕವನ್ನು ಒದಗಿಸಲು ಇದು ನಿರ್ಮಿಸಲಾಗಿದೆ. ದಟ್ ಇಸ್ ಆಲ್ ವೆದರ್. It has been built to provide a crucial all-weather functional link as a structural precursor to larger Jozila tunnel funnel. That is correct because 2 ಆನ್ಸರ್ ಆಪ್ಷನ್ 3 ಇದೆ. ಸಿಯಾಚಿನ್ ನಿಗ್ಲು ಪ್ರದೇಶದ ಕೆಳಗಿರುವ Z ಆಕಾರದ ರಸ್ತೆಯ ಬದಲಾಗಿ ಇದನ್ನು ನಿರ್ಮಿಸುವುದರಿಂದ ಇದಕ್ಕೆ ಝೆಡ್ಮೋರ್ ಎಂಬ ಹೆಸರು ಬಂದಿದೆ. The name Zedmore is derived from the Z-shaped road stretch. It replaces beneath the Siachen Glacier. Now Siachen Glacier ಇನ್ನು ಸ್ವಲ್ಪ ಫರ್ದರ್ ನಾರ್ತ್ ಹೋಗ್ತಾ ಬರುತ್ತೆ. ಇದು ಇಟ್ಸ್ ಬಾರ್ಡರ್ ಏರಿಯಾಸ್ ಕೆಲವು ಟುವರ್ಡ್ಸ್ ವಿ ಕ್ಯಾನ್ ಸೇ POK ಬರುತ್ತಲ್ಲ, ದಟ್ ಇಸ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ, ಆ ಸಮಯಕ್ಕೆ ಬರೋದ್ರಿಂದಾಗಿ ಇದು ಸಿಯಾಚಿನ್ ಹತ್ರ ಬರೋದಿಲ್ಲ. ಇದು ಯಾಕಂದ್ರೆ ಸಿಯಾಚಿನ್ ಸ್ವಲ್ಪ ನಾರ್ತ್ ಆಗ್ತಾ ಬರುತ್ತೆ. ಬಟ್ ಬೇಸಿಕ್ ಜಿಯೋಗ್ರಫಿ ಗೊತ್ತಿರೋ ಇದನ್ನ ಆನ್ಸರ್ ಮಾಡ್ಬೋದಿತ್ತು. ಓಕೆನಾ. ಸೊ ಹಾಗಾಗಿ ಏನಾಗ್ತಾ ಬರುತ್ತೆ ಅಂತಂದ್ರೆ, ಸೊ 2ನೇ ಸ್ಟೇಟ್ಮೆಂಟ್ ರಾಂಗು, 3 ಮಾತ್ರ ಇದು. ಓಕೆನಾ. ಇಟ್ಸ್ ಕರೆಂಟ್ ಅಫೇರ್ಸ್. ಓಕೆನಾ. ಇದಷ್ಟೇ ಕರೆಕ್ಟು. ಇದು ತಪ್ಪು, ಯಾಕೆ ನ್ಯಾಷನಲ್ 1 ಆಗುತ್ತೆ. ಇದು ಸಿಯಾಚಿನ್ ಹತ್ರ ಇಲ್ಲ. ಆಕ್ಚುಲಿ ಜಮ್ಮು ಕಾಶ್ಮೀರ್ ಜಮ್ಮು ಶ್ರೀನಗರ ಇನ್ನು ಕೆಳಗಡೆ ಇರುತ್ತಿರೋದಾಗಿ, ಸೊ ಸಿಯಾಚಿನ್ ಹತ್ರ ಬರೋದಿಲ್ಲ ಇದು. ಓಕೆ, ನೆಕ್ಸ್ಟ್ ಒನ್ 40th. ಓಕೆ, ನಾವು ಜನವರಿ 2025 ಅಧಿಸೂಚಿಸಲಾದ ಏಕೀಕೃತ ಪಿಂಚಣಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ನಿಶ್ಚಿತ ಪಾವತಿಯ ಭರವಸೆ ನೀಡಲಾಗುತ್ತದೆ. ಆದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ ಈ ರೀತಿ ಇರುವುದಿಲ್ಲ. ಓಕೆ, ದಟ್ ಈಸ್ ಅಂಡರ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ with notified in January 25, a central government employee is assured a defined payout and superannuation, which is not the case under national pension system. Yes, ಇದು ಕರೆಕ್ಟ್ ಇದೆ. ಓಕೆ, ಏಕೀಕೃತ ಪಿಂಚಣಿ ಯೋಜನೆಯು ಚಂದಾದಾರಿಕೆ ರಹಿತ ಯೋಜನೆಯಾಗಿದ್ದು, ಇದರ ಅಡಿಯಲ್ಲಿ ನೌಕರನು ತನ್ನ ವೇತನದಿಂದ ಯಾವುದೇ ಕೊಡುಗೆ ನೀಡುವ ಅಗತ್ಯ ಇಲ್ಲ. ಪೆನ್ಷನ್ ಅಂತ ಮೇಲೆ ನೌಕರರ ಒಂದು ಕೊಡುಗೆ ಇರಲೇಬೇಕು ತಾನೆ. ದಟ್ ಈಸ್ ದಿ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಇಸ್ ಎ ನಾನ್ ಕಾಂಟ್ರಿಬ್ಯೂಟರಿ. ನೋ, ದಿ ಎಂಪ್ಲಾಯೀಸ್ ಹ್ಯಾಸ್ ಟು ಕಾಂಟ್ರಿಬ್ಯೂಟ್. ಸೊ ಹೇಳಿಕೆ 2 ತಪ್ಪಾಗಿದೆ. ಸೊ ಹೇಳಿಕೆ 2 ತಪ್ಪಾಗಿದೆ ಅಂತಂದ್ರೆ
ಸೊ ಸಿ ಆನ್ಸರ್ ಆಗ್ತಾ ಬರುತ್ತೆ. ಓಕೆ, ಹೇಳಿಕೆ 1 ಸರಿ ಇದೆ, ಆದರೆ ಹೇಳಿಕೆ 2 ಸರಿ ಇಲ್ಲ. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಬೇಕಾದ್ರೆ ಪಿಂಚಣಿ ಮೇಲೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಲೇಬೇಕು. ಪಶ್ಚಿಮ ಆಫ್ರಿಕಾದ ರಾಷ್ಟ್ರಗಳ ಆರ್ಥಿಕ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿತ್ ರೆಸ್ಪೆಕ್ಟ್ ಟು ಎಕೋವಾಸ್, ಎಕನಾಮಿಕ್ ಕಮ್ಯುನಿಟಿ ಆಫ್ ವೆಸ್ಟ್ ಏಷ್ಯನ್ ಆಫ್ರಿಕನ್ ಸ್ಟೇಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಸ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿ ಕ್ಯಾನ್ ಸೇ. ಇದನ್ನು ಲಾಗೋಸ್ ಒಪ್ಪಂದದ ಮೂಲಕ ಸ್ಥಾಪಿಸಲಾಯಿತು ಮತ್ತು ಇದರ ಆಯೋಗದ ಪ್ರಧಾನ ಕಚೇರಿಯು ಅಬುಜಾದಲ್ಲಿ ಇದೆ. ಓಕೆ, ದಟ್ ಈಸ್ ಆನ್ ದಿ ಬೇಸ್ ಆಫ್ ಟ್ರೀಟಿ ಆಫ್ ಲಾಗೋಸ್ ಅಂಡ್ ಕಮಿಷನ್ ಹೆಡ್ ಕ್ವಾರ್ಟರ್ಸ್ ಇನ್ ಅಬುಜಾ. ದಟ್ ಈಸ್ ಕರೆಕ್ಟ್. ಇದರ ಸದಸ್ಯ ರಾಷ್ಟ್ರಗಳು ಇಡೀ ಸಮುದಾಯಕ್ಕಾಗಿ ಒಂದೇ ಸಾಮಾನ್ಯ ಕರೆನ್ಸಿಯನ್ನು ಅಳವಡಿಸಿಕೊಂಡಿದೆ. ನೋ, ಅದ್ರ ಬಗ್ಗೆ ಮಾತುಕತೆ ನಡೀತಿದೆ ಹೊರತು ಅವರೇನು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಒಂದೇ ಕರೆನ್ಸಿ ಪ್ರೆಸೆಂಟ್ಲಿ ಇರುವಂತದ್ದು EU ಮಾತ್ರ, ಯೂರೋ. ದರ್ ಇಸ್ ಕಾಮನ್ ಕರೆನ್ಸಿ ಓನ್ಲಿ ಫಾರ್ EU, ದಟ್ಸ್ ಇಟ್. ದರ್ ಇಸ್ ನೋ, ಐ ಥಿಂಕ್ ನೋ ಅದರ್ ಕಂಟ್ರಿ ಹ್ಯಾಸ್ ವಿ ಕ್ಯಾನ್ ಸೇ ಕಾಮನ್ ಕರೆನ್ಸಿ, EU ಮಾತ್ರ ಇದೆ. ಮಾಲಿ, ಗಿನಿಯಾ ಹಾಗೂ ಬುರ್ಕಿನಾ ಫಾಸೋ ದೇಶಗಳು ಜನವರಿ 2025ರಲ್ಲಿ ಅಧಿಕೃತವಾಗಿ ಇದರ ಸದಸ್ಯತೆಯನ್ನು ರದ್ದುಗೊಳಿಸಿದವು ಅಂತಿದೆ. ಗಿನಿ ಬಿಡ್ಲಿಲ್ಲ, ಗಿನಿ ಇದುವರೆಗೆ ಇದೆ. ಓಕೆನಾ, ಸೊ ಅಲ್ಲಿ ಬಿಟ್ಟಿದ್ದಂಥ ಕಂಟ್ರಿ ಯಾವುದು ಅಂತಂದ್ರೆ ಇಟ್ ಇಸ್ ನಾಟ್ ಗಿನಿ, ಇಟ್ ಇಸ್ ರಾದರ್ ನೈಜರ್ ಬಿಟ್ಟೋಯ್ತು. ಓಕೆನಾ, ಸೊ ಹಾಗಾಗಿ ಇದು ತಪ್ಪಾಗ್ತಾ ಬರುತ್ತೆ, ಇದು ತಪ್ಪಾಗುತ್ತೆ. 2 ಮತ್ತು 3ನ ಎಲ್ನೆಟ್ ಮಾಡಿದ್ರೆ, ಸೊ 2ನೇದು ಎಲ್ನೆಟ್ ಮಾಡಿದ್ರೆ ಸಾಕಾಗಿರುತ್ತೆ ನಿಮಗೆ. ಓಕೆನಾ, ಸೊ ಡಿ 1 ಮಾತ್ರ ಆನ್ಸರ್ ಕರೆಕ್ಟ್ ಇದೆ, ಓನ್ಲಿ ಡಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಒನ್ 42nd. ಈ ಕೆಳಗಿನ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಒಪ್ಪಂದಗಳನ್ನು ಪರಿಗಣಿಸಿ. 25ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮೇಲಿನವುಗಳಲ್ಲಿ ಎಷ್ಟು ಸಂಸ್ಥೆ ಒಪ್ಪಂದಗಳಿಂದ ಹೊರಬರುವುದಾಗಿ ಘೋಷಿಸಿತು? ಇಟ್ ಇಸ್ ಕಮಿಂಗ್ ಔಟ್ ವೆರಿ ಸಿಂಪಲ್. ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಪ್ಯಾರಿಸ್ ಒಪ್ಪಂದ ಅಂದ್ರೆ ಕ್ಲೈಮೇಟ್ ಚೇಂಜ್ ನೆಗೋಸಿಯೇಷನ್ ಇದೆಲ್ಲ ಅದರಿಂದ ಬರುತ್ತೆ. 2ರಿಂದ ಮಾತ್ರ ಆಚೆ ಬಂದಿದೆ. ಅದು ಯಾವ್ಯಾವುದು ಅಂತಾರೆ? ವಿಶ್ವ ಆರೋಗ್ಯ ಸಂಸ್ಥೆ, ಓಕೆ, ಮತ್ತೆ ಪ್ಯಾರಿಸ್ ಒಪ್ಪಂದ. ದಟ್ ಈಸ್ ವಿ ಕ್ಯಾನ್ ಸೇ ಕೇವಲ 2ರಿಂದ ಮಾತ್ರ. ಜೈವಿಕ ವೈವಿಧ್ಯತೆ CBD ಇಟ್ಸ್ ಕಂಪಲ್ಸರಿ. ಓಕೆ, ವಿಶ್ವ ವ್ಯಾಪಾರ ಸಂಸ್ಥೆ WTO ಇಟ್ ಇಸ್ ನಾಟ್ ಕಮಿಂಗ್ ಔಟ್. ಅಂತಾರಾಷ್ಟ್ರೀಯ ಹಣಕಾಸು IMF ನೋ, ಇಟ್ ಇಸ್ ಆಲ್ಸೋ ನಾಟ್ ಕಮಿಂಗ್ ಔಟ್. ಓಕೆ, ಸೊ ಕೇವಲ 2 ಮಾತ್ರ. ಓಕೆ, ನೆಕ್ಸ್ಟ್ ಒನ್. ಜನವರಿ 2025ರಲ್ಲಿ ಲಾಸ್ ಏಂಜಲೀಸ್ ಸುತ್ತಮುತ್ತಲಿನ ವಿನಾಶಕಾರಿ ಕಾಡ್ಗಿಚ್ಚು ಅಂದ್ರೆ ಬೆಂಕಿ. ಓಕೆನಾ, ಬೆಂಕಿ ಅಂತಾರೆ ಹಾಟ್ ಆಗಿರಬೇಕು. ಸೊ ಬೆಂಕಿ ಹಚ್ಕೋಬೇಕು ಏನಾದ್ರು ಇದರಿಂದನೇ ಆಗ್ಬೇಕಲ್ವಾ, ಅದೊಂದು ಕಾನ್ಸೆಪ್ಟ್ ಗ್ಯಾಪ್ನಲ್ಲಿರಲಿ. ಓಕೆನಾ, ಕಾರಣವಾದ ಸಂತಾನ ಗಾಳಿಯನ್ನು ಈ ಕೆಳಗಿನಗಳಲ್ಲಿ ಯಾವುದು ಅತ್ಯುತ್ತಮವಾಗಿ ವಿವರಿಸುತ್ತದೆ? This Santa winds which drove these destructive wildfires around Los Angeles in January 2025 are the best described as. If it is fire, it has to be hot and dry. ಹೌದಲ್ಲ, ವೆರಿ ಸಿಂಪಲ್. ಕೋಲ್ಡ್ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲೆಟ್ಸ್ ಸಿ. ಒಳನಾಡಿನ ಎತ್ತರ ಪ್ರದೇಶಗಳಿಂದ ಕರಾವಳಿಯತ್ತ ಬೀಸುವ ಬಿಸಿ ಮತ್ತು ಒಣಗಾಳಿಯಾಗಿದ್ದು ಇವು ಕೆಳಗಿಳಿಯುತ್ತಿದ್ದಂತೆ ಬೆಚ್ಚಗಾಗುತ್ತದೆ. ಬೆಂಕಿ ಬೆಚ್ಚಗಾಗುತ್ತದೆ, ಒಣಗಿರುವಂಥದ್ದು. ಕರೆಕ್ಟಾ? 1 ಸೆಕೆಂಡ್. ಪೆಸಿಫಿಕ್ ಮಹಾಸಾಗರದಿಂದ ಒಳನಾಡಿನ ಎತ್ತರದ ಪ್ರದೇಶಗಳಲ್ಲಿ ಬೀಸುವ ತಂಪಾದ. ಸೊ ಆಬ್ವಿಯಸ್ಲಿ ರಾಂಗ್. ದಟ್ ಈಸ್ ಇಫ್ ಇಟ್ ಇಸ್ ಕೋಲ್ಡ್ ಮಾಯ್ಸ್ಟ್ ವಿಂಡ್ಸ್ ಇಟ್ ಕೆನಾಟ್ ಕಾಸ್ ಎನಿ ಕೈಂಡ್ ಆಫ್ ಫೈರ್ನ ಕಾಸ್ ಮಾಡೋಕ್ಕಾಗೋದಿಲ್ಲ. ಮಾನ್ಸೂನ್ ಮಾದರಿ ವಾಯುಗುಣದ ವೈಶಿಷ್ಟ್ಯವಾಗಿರೋ ಋತುಮಾನಕ್ಕೆ ತಕ್ಕಂತೆ ಮಾನ್ಸೂನ್ ಬರೀ ಟ್ರಾಪಿಕಲ್ ಲ್ಯಾಂಡ್ಸ್ ಅಲ್ಲಿ ಮಾತ್ರ ಬರುತ್ತೆ ರೀ. ಇಂಡಿಯಾದಲ್ಲಿ ಈ ಕೆಲವು ಆಫ್ರಿಕನ್ ಲ್ಯಾಂಡ್ಸ್ಗಳಲ್ಲಿ, ಆಸ್ಟ್ರೇಲಿಯಾ ಲ್ಯಾಂಡ್ಸ್ಗಳಲ್ಲಿ ಮಾತ್ರ ಇರುವಂಥದ್ದು. ಅಮೆರಿಕಾದಲ್ಲಿ ಮಾನ್ಸೂನ್ಸ್ ಬರೋದಿಲ್ಲ. ಓಕೆ, ಸಿಂಪಲ್. ಅಂತರ ಉಷ್ಣವಲಯದ ಒಮ್ಮುಖ ವಲಯದ ಉದ್ದಕ್ಕೂ ಗಾಳಿಯ ದ್ರವ್ಯರಾಶಿಗಳಿಗೆ ಒಮ್ಮುಖವಾಗುವಿಕೆಯಿಂದ ಉತ್ಪತ್ತಿಯಾಗುವ ಗಾಳಿಯಾಗಿದೆ. ವಿಂಡ್ ಜನರೇಟ್ ಬೈ ದಿ ಕನ್ವರ್ಜೆನ್ಸ್ ಆಫ್ ಏರ್. ಕನ್ವರ್ಜೆನ್ಸ್ ಆಫ್ ಏರ್ ಇಂದ ಯಾವ ಕಾರಣಕ್ಕೂ ಓಕೆನಾ, ಅಂತರ ಉಷ್ಣವಲಯದ ಒಮ್ಮುಖದಿಂದಾಗಿ ಯಾವುದೇ ತರಹದ ಬೆಂಕಿಗಳು ಆಗೋದಿಲ್ಲ. ಬೆಂಕಿ ಆಗೋದು ಯಾವುದರಿಂದ? ಬಿಸಿ ಮತ್ತೆ ಒಣಗಾಳಿಯಿಂದ. ಸೊ ಆಬ್ವಿಯಸ್ಲಿ ಎ ಇಸ್ ದಿ ಆನ್ಸರ್. ಓಕೆ, ಇಟ್ ಹ್ಯಾಸ್ ಟು ಬಿ ಹಾಟ್ ಅಂಡ್ ಡ್ರೈ ವಿಂಡ್ಸ್. ದಟ್ ಈಸ್ ಹೌ ವಿ ಡೂ ಇಟ್. ಓಕೆ, ನೆಕ್ಸ್ಟ್ ಒನ್ 44th. ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ ಸೂಪರ್ ಕಂಡಕ್ಟಿಂಗ್ ಟೋಕಮ್ಯಾಕ್ ಜನವರಿ 2025ರಲ್ಲಿ ಹೊಸ ದಾಖಲೆ ನಿರ್ಮಿಸಿದೆ. ಈ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ ಸೂಪರ್ ಕಂಡಕ್ಟಿಂಗ್ ಟೋಕಮ್ಯಾಕ್ ಸೆಟ್ ಎ ನ್ಯೂ ರೆಕಾರ್ಡ್ ಇನ್ ಜನವರಿ 2025. ಇನ್ ದಿಸ್ ಕಂಟೆಕ್ಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಈಸ್ಟ್ ತನ್ನ ಹಿಂದಿನ 403 ಸೆಕೆಂಡ್ಗಳ ದಾಖಲೆಯನ್ನು ಮೀರಿ 1066 ಸೆಕೆಂಡ್ಗಳ ಕಾಲ ಸ್ಥಿರ ಸ್ಥಿತಿಯ ಉನ್ನತ ನಿಯಂತ್ರಕ ಪ್ಲಾಸ್ಮಾವನ್ನು ಕಾಯ್ದುಕೊಂಡಿತು. ದಟ್ ಈಸ್ ಈ ಸಸ್ಟೈನ್ಡ್ ಎ ಸ್ಟೆಡಿ ಸ್ಟೇಟ್ ಐ ಕನ್ಫೈನ್ಮೆಂಟ್ ಪ್ಲಾಸ್ಮಾ ಫಾರ್ 1066 seconds, ಸರ್ಪಾಸಿಂಗ್ ಇಟ್ಸ್ ಓನ್ ಅರ್ಲಿಯರ್ ರೆಕಾರ್ಡ್ ಆಫ್ 403 seconds. ದಟ್ ಇಸ್ ದ ರೀಸನ್ ಇಟ್ ವಾಸ್ ಇನ್ ನ್ಯೂಸ್. ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇತ್ತು. ಟೋಕಮ್ಯಾಕ್ ಸಾಧನವು ಅಧಿಕ ಸಾಮರ್ಥ್ಯದ ಲೇಸರ್ಗಳನ್ನು ಬಳಸಿಕೊಂಡು ಅಂತ ಇದೆ. ಓಕೆನಾ, ಅದು ಲೇಸರ್ನ ಬಳಸೋದಿಲ್ಲ. ದಟ್ ಈಸ್ ಎ ಟೋಕಮ್ಯಾಕ್ ಅಚೀವ್ಸ್ ಫ್ಯೂಷನ್ ಕಂಡೀಷನ್ ಥ್ರೂ ಇನರ್ಷಿಯಲ್ ಕನ್ಫೈನ್ಮೆಂಟ್. ಲೇಸರ್ ಅಂತ ಅದು ಮ್ಯಾಗ್ನೆಟಿಕ್ ಇಂದ ಯೂಸ್ ಮಾಡುತ್ತೆ, ಲೇಸರ್ನ ಯೂಸ್ ಮಾಡೋದಿಲ್ಲ, ಮ್ಯಾಗ್ನೆಟ್ನ ಯೂಸ್ ಮಾಡುತ್ತೆ. ಸೊ 2ನೇ ಸ್ಟೇಟ್ಮೆಂಟ್ ರಾಂಗು. ಸೊ 2ನೇದು ರಾಂಗ್ ಆದರೆ ಓಕೆ, ಸೊ ಲೆಟ್ಸ್ ಟೇಕ್ ಲೈಕ್ ದಿಸ್ ಒನ್. ಎ ಹೋಯ್ತು, ಬಿ ಹೋಯ್ತು. ಓಕೆ, 1 ಮತ್ತು 3 ಪಕ್ಕ ಸರಿ ಇರಲೇಬೇಕು, ಯಾಕಂದ್ರೆ 2 ಆನ್ಸರ್ ಆಪ್ಷನ್ಸ್ ಅಲ್ಲಿ ಇದೆ. 4ನೇ ಸರಿನ ತಪ್ಪ ನೋಡೋಣ. ಭಾರತವು
ಗಾಂಧಿನಗರದ ಇನ್ಸ್ಟಿಟ್ಯೂಟ್ ಫಾರ್ ಪ್ಲಾಸ್ಮಾ ರಿಸರ್ಚ್ ಅಲ್ಲಿ ತನ್ನದೇ ಆದ ಸೂಪರ್ ಕಂಡಕ್ಟಿಂಗ್ ಟೋಕಮ್ಯಾಕ್ ಅನ್ನು ನಿರ್ವಹಿಸುತ್ತದೆ. ಎಕ್ಸಾಕ್ಟ್ಲಿ, ದಟ್ ಇಸ್ ಆಲ್ಸೋ ಕರೆಕ್ಟ್. ಇಂಡಿಯಾ ಇಸ್ ಡೂಯಿಂಗ್ ಇಟ್. ಓಕೆ, ಇಂಡಿಯಾ ಅದನ್ನ ಮಾಡ್ತಾ ಇದೆ ಅಹಮದಾಬಾದ್ ಅಲ್ಲಿ. ಓಕೆ, ಸಾರಿ, ಗಾಂಧಿನಗರಲ್ಲಿ. ಸೊ ಆನ್ಸರ್ ಇಸ್ ಕರೆಕ್ಟ್. 1, 3 and 4. ಚೀನಾ ಮತ್ತೆ ಭಾರತ 2 ಸದಸ್ಯ ರಾಷ್ಟ್ರಗಳು ಸಹ ಹೌದು. ITR-ಗೆ 2 ಸಹ ಮೆಂಬರ್ ಆಗಿದೆ. ಓಕೆ, ಲಾಸ್ಟ್ ಕ್ವಶನ್ ಫಾರ್ ಕರೆಂಟ್ ಅಫೇರ್ಸ್. ಇತ್ತೀಚಿನ ಸುದ್ದಿಯಲ್ಲಿ ಕಂಡು ಬಂದ ಕೆಳಗಿನ ಸ್ಥಳಗಳ ಜೋಡಿಗಳನ್ನು ಪರಿಗಣಿಸಿ. ಎಹೆನ್ ಮತ್ತು ಏಕಾಂಗ್ ಕೌಂಟಿಗಳು ನೋಟನ್ ಪ್ರಿಫೆಕ್ಚರ್ ಚೈನಾ, ಅದು ಕರೆಕ್ಟ್. ಎಹೆನ್ ಮತ್ತೆ ಏಕಾಂಗ್ ಕರೆಕ್ಟ್ ಇದೆ. ಕುಮಾನಿ ಬ್ಯಾಂಕ್ ಮಣ್ಣಿನ ಜ್ವಾಲಾಮುಖಿ, ಅದು ಸಹ ಕ್ಯಾಸ್ಪಿಯನ್ ಸಮುದ್ರ ಅಜರ್ಬೈಜಾನ್ ಅಲ್ಲಿ ಇದೆ. ಮೌಂಟ್ ಅಬು ಜಾವಾ ದ್ವೀಪದಲ್ಲಿ ಇಲ್ಲ, ಅದು ಇಂಡೋನೇಷ್ಯಾದಲ್ಲಿ ಇದೆ, ಬಟ್ ಜಾವಾ ದ್ವೀಪದಲ್ಲಿ ಅದಿಲ್ಲ. ಅದು ಬೇರೆ ಒಂದು ದ್ವೀಪದಲ್ಲಿ ಇರುವಂತದ್ದು, ಜಾವಾ ದ್ವೀಪದಲ್ಲಿ ಇಲ್ಲ. ಗೋಮಾ ಕಾಂಗೋ ಗಣರಾಜ್ಯದಲ್ಲಿ ಇಲ್ಲ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇರುವಂತದ್ದು. ಓಕೆನಾ? ಸೊ ದಟ್ ಈಸ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಇದು ಹೇಳ್ತಿದೆ, ಬಟ್ ಆಕ್ಚುಲಿ ಅದಿರುವಂತದ್ದು ನಮಗೆ ಇರುವಂತದ್ದು ಬರೀ ಕಾಂಗೋ ಅಲ್ಲಿ ಮಾತ್ರ. ಓಕೆ, 2 ಬೇರೆ ಬೇರೆ ರಾಜ್ಯಗಳವೆಲ್ಲ. ಓಕೆ, ಸೊ ರಿಪಬ್ಲಿಕ್ ಆಫ್ ದಿ ಕಾಂಗೋ ಅಂತೇಳಿ, ಬಟ್ ಆಕ್ಚುಲಿ ದಟ್ ಈಸ್ ದೇರ್ ಇನ್ DRC. ಓಕೆ, ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ ಕಾಂಗೋ ಗಣರಾಜ್ಯ ಇದೆಯಲ್ಲ ಅಲ್ಲಿ ಇರುವಂತದ್ದು, DRC ಅಲ್ಲಿ ಇರುವಂತದ್ದು. ಓಕೆ, ಕಾಂಗೋ ಗಣರಾಜ್ಯದಲ್ಲಿ ಇಲ್ಲ ಅದು. ಓಕೆ, 2 ಕಾಂಗೋ ಇದೆ, ಒಂದು ಕಾಂಗೋ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಇದು ಬರೀ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಇದೆ, ಬಟ್ ಆಕ್ಚುಲಿ ಅದು ಇರೋದು DRC ಅಲ್ಲಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಸೊ ಇದು ತಪ್ಪಾಗುತ್ತೆ, ಇದು ತಪ್ಪಾಗುತ್ತೆ, ಇದು ಸರಿ, ಇದು ಸರಿ. ಸೊ ಕೇವಲ 2 ಮಾತ್ರ ಸರಿ ಆಗ್ತಾ ಬರುತ್ತೆ. ಓಕೆ, ಸೊ ದೀಸ್ ವರ್ಡ್ ಅಗೇನ್ ಕಾಂಗೋ ಗಣರಾಜ್ಯ ಅಲ್ಲ, ದಟ್ ಇಸ್ ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ. ಓಕೆ, ದಟ್ ಈಸ್ ವಿ ಕ್ಯಾನ್ ಸೇ ಕಾಂಗೋ ಗಣರಾಜ್ಯದಲ್ಲಿ ಇರುವಂಥದ್ದು. ಓಕೆ, ಸೊ ದಟ್ ಈಸ್ ಆನ್ಸರ್ ಫಾರ್ 45 ಆಲ್ಸೋ. ಓಕೆ, ಸೊ 46 ಇಂದ ನಿಮಗೆ ಮೆಂಟಲ್ ಎಬಿಲಿಟಿ ಬರುತ್ತೆ, ಅದನ್ನ ಆ ದಿವಸ ಡಿಸ್ಕಸ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಸ್ನೇಹಿತರೆ, KS KPSC ಪರೀಕ್ಷೆಯಲ್ಲಿ ಮೆಂಟಲ್ ಎಬಿಲಿಟಿ, ಸೊ ಆಪ್ಟಿಟ್ಯೂಡ್, ಸೊ ಇದ್ರ ಮೇಲೆ ಕ್ವಶನ್ಸ್ ತುಂಬ ಈಸಿ ಇರ್ತವೆ. ಆಮೇಲೆ ಕ್ವಶನ್ಸ್ ಬಂದೇ ಬರ್ತವೆ. ಯಾರೆಲ್ಲ UPSC ಕೊಟ್ಟು KPSCಗೆ ಹೋಗಿದಿರಿ ನಿಮಗೆ ಸುಲಭ ಆಗುತ್ತೆ. ಯಾರೆಲ್ಲ ಬೇರೆ ಪರೀಕ್ಷೆಗಳನ್ನು ಬರ್ದು ಬಂದಿದ್ದೀರಿ ಅವರು ಕೂಡ ದಿಸ್ ಈಸ್ ದ ಈಸಿಯೆಸ್ಟ್ ಪಾರ್ಟ್. ಆ್ಯಂಡ್ ಯಾರಿಗೆಲ್ಲ ಸ್ವಲ್ಪ ಸರ್ ನಾ ಗಣಿತದಲ್ಲಿ ವೀಕ್ ಸರ್, ನಮಗೆ ಸರ್ಕಾರಿ ಶಾಲೆಯಲ್ಲಿ ಗಣಿತ ಮಾಸ್ಟ್ರೇ ಇರಲಿಲ್ಲ ಸರ್, ಸೊ ಇಂಥ ಟೈಮಲ್ಲಿ ಈ ಆಪ್ಟಿಟ್ಯೂಡ್ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೇಕಂದ್ರೆ, ಬಿಡಿಸ್ಬೇಕಂತ ಅಂದ್ರೆ ನಾವು ಒಂದು ವ್ಯವಸ್ಥಿತವಾಗಿ ಯೋಚನೆ ಮಾಡಬೇಕು, ವ್ಯವಸ್ಥಿತವಾಗಿ ಬರಿಬೇಕು. ನೀವು ಬರೆಯುವಂತ ರಫ್ ವರ್ಕ್ ಆಗಿರ್ಬೋದು, ನೀವು ಮಾಡುವಂತ ಯೋಚನೆ ಆಗಿರ್ಬೋದು, 2 ವ್ಯವಸ್ಥಿತವಾಗಿದ್ರೆ ಸೊ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ವಿತ್ ಮಿನಿಮಮ್ ಅಮೌಂಟ್ ಆಫ್ ಟೈಮ್. ಒಂದು ಕಡಿಮೆ ಒಂದು ಕಾಲಾವಕಾಶಗಳಲ್ಲಿ ಸೊ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಇದನ್ನ, ಅಷ್ಟು ಏನ್ ಸಮಯ ಬೇಕಾಗಲ್ಲ. ಬಟ್ ಗಜಿ ಬಿಜಿ ಮಾಡಬಾರ್ದು, ಸುಮ್ಮನೆ ಜಿಜಿ ಬರ್ದ್ಬಿಟ್ಟು ಅಲ್ಲಿ ತಪ್ಪಾಯ್ತು ಮತ್ತೆ ಹುಡುಕ್ಬಿಟ್ಟು ಅಯ್ಯೋ ಎಲ್ಲಿ ತಪ್ಪಾಗಿದೆ ಹುಡ್ಕಕ್ ಹೋಗೋದು, ಇದನ್ನೆಲ್ಲ ನೋಡಿದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಆಗಿಲ್ಲ. ಸೊ ಅದು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ದಟ್ ಈಸ್ ವೈ ಸೊ ಒಂದು ವ್ಯವಸ್ಥಿತವಾಗಿ ಯೋಚನೆ ಮಾಡಿ, ವ್ಯವಸ್ಥಿತವಾಗಿ ಸಾಲ್ವ್ ಮಾಡಿ, ನೋಡೋಣ ಯಾವ ತರ ಆಗುತ್ತೆ ಅಂತೇಳಿ. ಈಗ 46ನೇ ಪ್ರಶ್ನೆ, 5 ಕ್ವಶನ್ ಎವ್ರಿ ಡೇ ಇರುತ್ತೆ, ನೋಡೋಣ. ಈ ಕೆಳಗಿನ ಸರಣಿಯಲ್ಲಿ ಮುಂದಿನ ಪದವನ್ನು ಆಯ್ಕೆ ಮಾಡಿ. ನಂಬರ್ ಸೀರೀಸ್ ಕ್ವಶನ್. ಸೊ ಈಗ ಸಿ ಆದ ನಂತರ ಇಲ್ಲಿ ಇ ಇದೆ. ಸೊ CDE, EFG, GHI, IJK. ಸೊ ಕೆ ಬರ್ಬೇಕಾ? ಸೊ ಇವಾಗ ಬಾಕಿ 2 ತೆಗೆದಾಕಿದೆ, ಸರಿನಾ? ಈಗ ಇಲ್ಲಿ 9 ಇದೆ, ಇಲ್ಲಿ 25, ಇಲ್ಲಿ 49, 49, ಇಲ್ಲಿ 81. ಸೊ ಈಗ ಈ ಒಂದು ಅಂಕೆಗಳನ್ನ ನೋಡಿದ್ರೆ ಸೊ 9 ಅಂದ್ರೆ ಏನು? 3 ಸ್ಕ್ವೇರ್, 25 5 ಸ್ಕ್ವೇರ್, 7 ಸ್ಕ್ವೇರ್, 49 ಅಂದ್ರೆ, ಆಮೇಲೆ 9 ಸ್ಕ್ವೇರ್ 81. ಸೊ ಈಗ 3 5 7 9, ಇಲ್ಲಿ 11 ಬರೀಲ್ಲ, ಎಸ್ ಆಡ್ ನಂಬರ್ಸ್. 11 ಸ್ಕ್ವೇರ್ ಎಷ್ಟು? 121. ಸೊ ಎಲ್ಲಿದೆ 121? ಇಲ್ಲಿ. ಸೊ ಇವಾಗ ಕೆ ಬೇಕೇ ಬೇಕು, ಕೆ 121 ಎ ಆನ್ಸರ್. ಎಸ್, ವ್ಯವಸ್ಥಿತವಾಗಿ ಯೋಚನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಉತ್ತರಗಳು ಸಿಗ್ತಾ ಹೋಗ್ತವೆ ಅಲ್ವಾ? ಎಸ್. ನೆಕ್ಸ್ಟ್ 47ನೇದು, ಈ ಕೆಳಗಿನ ಸರಣಿಯಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಆಡ್ ಮ್ಯಾನ್ ಔಟ್ ಅಲ್ವಾ? ಸೇಮ್ ಅಲ್ವಾ? ಐಡೆಂಟಿಫೈ ದ ಪ್ಯಾಟರ್ನ್, ಇಟ್ ಡಸ್ ನಾಟ್ ಫಿಟ್ ಟು ದ ಆರ್ಡರ್ ಅಲ್ವಾ? ಈಗ ಮತ್ತೆ ವ್ಯವಸ್ಥಿತವಾಗಿ ಯೋಚನೆ ನಡೀಲಿ. ಬಿ ಸಿ ಡಿ ಇ ಎಫ್ ಜಿ ಹೆಚ್ ಹೆಚ್ ಐ ಜೆ ಕೆ ಕೆ ಎಲ್ ಎಂ ಎನ್. ಹೌದಾ? 2 ಪದ ನಂತರ ನೆಕ್ಸ್ಟ್ ಯಾವ ಪದ ಬರುತ್ತೆ? ಸೊ ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ, ಅಕ್ಷರಗಳು, ಸಾರಿ ಪದಗಳು ಅಂದ್ರೆ. ನೆಕ್ಸ್ಟ್
ಈಗ ಮೊದಲನೇ ಅಕ್ಷರಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ವಾ? ಸೊ ನಮ್ಗೆ ಏನ್ ಬೇಕು? ಪ್ಯಾಟರ್ನ್ ಸಿಕ್ಕಿದ್ಯಾ? ನೆಕ್ಸ್ಟ್ ಎರಡನೇ ನೋಡೋಣ. ಝೆಡ್ ಡಬ್ಲ್ಯೂ ಟಿ. ಈಗಲೇ ಹೇಳಿದ್ದು ನಾನು ವ್ಯವಸ್ಥಿತವಾಗಿ ಯಾವ ತರ ಯೋಚನೆ ಮಾಡ್ಬೇಕಂತೇಳಿ. ಈಗ ನೀವು ಝೆಡ್ ಸೊ ಹಿಂದೆ ಬಂದ್ರಿ, ಡಬ್ಲ್ಯೂ ಹಿಂದೆ ಬಂದ್ರಿ. ಸೊ ABCD ಹೇಳಕ್ ಎಷ್ಟು ಸುಲಭ ಆಗುತ್ತೋ ಝೆಡ್ ಇಂದ ಹೇಳಕ್ ಅಷ್ಟೇ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಮಾಡೋಣ, ಈ ಕಡೆಯಿಂದ ಹೋಗೋಣ. ಎಸ್, ಸೊ ವಿಲ್ ಗೋ ಫ್ರಮ್ ಬಿಹೈಂಡ್. NOPQ RST UVW XYZ. ಹೌದಾ? ಹಿಂದಿಂದ ಹೋದ್ರು ಈ ಪದಗಳು ಅಥವಾ ಅಕ್ಷರಗಳು ಸರಿಯಾಗಿದೆಯಾ? ಸೊ ಕ್ರಮಾಂಕದಲ್ಲೇ ಇದೆ. ಸೊ ಎರಡೆರಡು ಪದಗಳು ಹಿಂದಕ್ಕೆ ಹೋಗಿ ನಮ್ಮ ಮೂರನೇ ಪದಗಳನ್ನ ಇಲ್ಲಿ ಆರಿಸಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು ನಂಬರ್ಸ್. ಈಗ ಅಕ್ಷರಗಳು ಆಲ್ಫಾಬೆಟ್ಸ್ ಮುಗೀತು. ಈಗ ನಂಬರ್ಸ್. ಈಗ 1 ಇದೆ, 3 ಇದೆ, 7 ಇದೆ, 13 ಇದೆ, 31 ಇದೆ. ಈ ಸಂಖ್ಯೆಗಳನ್ನ ನೋಡಿದ್ರೆ ಡಬಲ್ ಅನ್ಸಲ್ವಾ? 1 2 ಆಯ್ತು, ಇಲ್ಲಿ 3 ಬರ್ಬೇಕಾಯ್ತು, 6 ಆಯ್ತು, ಇಲ್ಲಿ 14 ಬರ್ಬೇಕಾಯ್ತು, 13 ಆಗಿದೆ. ಸೊ ಇಲ್ಲಿ 13 ಡಬಲ್ ಎಷ್ಟು? ಹೆಚ್ಚು ಕಡಿಮೆ 26 ಬರ್ಬೇಕಾಗಿತ್ತು. 13 ಗುಣಿಸಿ 2 ಈಸ್ 26. ಚೆನ್ನಾಗಿ ಬರ್ಬೇಕಾಗಿತ್ತಾ? ಸೊ ಅಂದಾಜು ಸೊ ಇದು ಈ ನಂಬರ್ ಗುಣಿಸು 2ರಲ್ಲೇ ಆಟ ಇದೆ. ಸೊ ಆ ನಂಬರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೇಕು. ಸೊ ನೀವು ಮಲ್ಟಿಪ್ಲೈ ದ ಥಿಂಗ್ಸ್ ಬೈ 2 ಅದು ಉತ್ತರ ಸಿಕ್ಕೇ ಬಿಡುತ್ತೆ. ನೋಡೋಣ. ಈಗ ನಾನು ಗುಣಿಸು 2 ಇಟ್ಕೊಂತೀನಿ, ಅದ್ರ ಮುಂದಕ್ಕೆ ಹೋಗಲ್ಲ. ಸೊ ಈಗ 1 ಗುಣಿಸು 2, ಬಟ್ ಇಲ್ಲಿ ಏನಿದೆ 3 ಇದೆ. ಸೊ +1 ಮಾಡಿ ನೋಡ್ತೀನಿ. ಸೊ 1 ಗುಣಿಸು 2, ಸೊ 2 + 1 3, 3 ಗುಣಿಸು 2 6 + 1 7, 7 ಗುಣಿಸು 2 14 + 1 15, 15 ಗುಣಿಸು 2 30 + 1 31. ಸೊ ಅಂದ್ರೆ ಇಲ್ಲಿ ನಮಗೆ 15 ಬರ್ಬೇಕಾಗಿತ್ತು, 13 ಅಲ್ಲ. ಸೊ ಈ ಸಂಖ್ಯೆಗಳನ್ನ ನೋಡಿದಾಕ್ಷಣ 2 ಗುಣಿಸಬೇಕು, 1 ನಮ್ಗೆ ಕೂಡಿಸಬೇಕು. ಅದು ಗೊತ್ತಾದ್ರೆ ನಿಮ್ಗೆ ಸೊ ಇದೇ ಒಂದು ತಪ್ಪಾಗಿದೆ. ಇಲ್ಲಿ 15 ಬರ್ಬೇಕಾಗಿತ್ತು. ದಿಸ್ ಇಸ್ ದ ಆನ್ಸರ್. ಸರಿನಾ? ಮುಂದಕ್ಕೆ ಹೋಗೋಣ. ಎಸ್, ಈ ಕೆಳಗಿನ ಸರಣಿಗಳಿ ಸೊ ಪ್ರಶ್ನಾರ್ಥಕ ಚಿಹ್ನೆ ಬದಲಾಯಿಸುವ ಪದವನ್ನು ಆಯ್ಕೆ ಮಾಡಿ. ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾವ ನಂಬರ್ ಬರಬೇಕು, ಸೊ ಇಲ್ಲಿ ಯಾವ ಸಿರೀಸ್ ಬರಬೇಕು, ಯಾವ ಸಂಖ್ಯೆ ಬರಬೇಕು, ಯಾವ ಅಕ್ಷರ ಬರಬೇಕು, ಯಾವ ಸಂಕೇತನೂ ಬರ್ಬೋದು, ಹೇಳಕ್ ಬರಲ್ಲ. ಎಸ್, ವಿಲ್ ಸಿ. ಈಗ ABCDE ಅಲ್ವಾ? ABCDE ಸರಿ ಆಯ್ತಾ? ಅಂದ್ರೆ ಮೊದಲನೇ ಪದ ಡಿ ಬರ್ಬೇಕಾ? ನಾನು ಇದನ್ನ ಕಟ್ ಮಾಡಿದೆ, ಹೋಯ್ತದು. ಸೊ ಡಿ ಬರಲೇಬೇಕು. ನೆಕ್ಸ್ಟ್ ಎರಡನೇ ಅಕ್ಷರ BCD DEF FGH HIJ. ಸೊ ಇಲ್ಲಿ ಹೆಚ್ ಬರಲೇಬೇಕಾ? ಸೊ ಇದು ಹೋಯ್ತು. ಸೊ DH ಮತ್ತೆ DH ಎರಡು ಬಿ ಮತ್ತೆ ಡಿ ಅಲ್ಲಿದೆ, ಇವೆರಡು ಉಳ್ಕಂತು. ನೆಕ್ಸ್ಟ್ ಇವಾಗ ಸಿ ವ್ಯವಸ್ಥಿತವಾಗಿ ಮಾಡೋಣ, ಸ್ವಲ್ಪ ಅಳಿಸ್ಕೊಳ್ಳೋಣ, ಫ್ರೆಶ್ ಮಾಡ್ಕೊಳ್ಳೋಣ. ಸೊ ಅಲ್ಲೇ ಕುರುಕಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ CDEF ಎರಡು ಪದ ಜಂಪ್ ಆಯ್ತು ಅಲ್ವಾ? ನೆಕ್ಸ್ಟ್ FGHI IJKL ಸರಿನಾ? LMNO DHL ಬರ್ಬೇಕಾ? ಬಟ್ ನಮ್ಗೆ ಏನು ತೊಂದರೆ ಇಲ್ಲ, ಇಲ್ಲಿ ಎರಡು ಕಡೆ ಹೆಚ್ಚಿದೆ, ಹಂಗಾಗಿ ನಮ್ಗೇನು ಉಪಯೋಗ ಆಗಲಿಲ್ಲ ಮೂರನೇ ಅಕ್ಷರದ. ಈಗ ನಂಬರ್ಸ್ ಇಟ್ಕೊಳ್ಳೋಣ. 1 2 6 ಡ್ಯಾಶ್ 120. ಈಗ 1 2 6 ಅಂತ ಬಂದ್ರೆ ಇದನ್ನ ಸದಾ ನೆನ್ಪಿಟ್ಕೋಬೇಕು. ಇಟ್ ಈಸ್ ಅ ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ ಸೊ 1 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 1 × 1. 2 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 2 ಗುಣಿಸು 1. 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 3 ಗುಣಿಸು 2 ಗುಣಿಸು 1. ನಿಮ್ಮ ಪರ್ಮುಟೇಷನ್ ಕಾಂಬಿನೇಷನ್ ಕೇಳಿದ್ರಲ್ವಾ? ಸೊ ಫ್ಯಾಕ್ಟೋರಿಯಲ್ ನ ಬರೆಯೋದು ಈ ತರ ಅಲ್ವಾ? ಸೊ ಈಗ 1 ಗುಣಿಸು 1 1, 2 ಗುಣಿಸು 1 2, 3 ಗುಣಿಸು 2 6. ಸೊ 1 2 6 ಬಂದ ತಕ್ಷಣ ಇದು ಫ್ಯಾಕ್ಟೋರಿಯಲ್ ಅಂತ ಸದಾ ನೆನ್ಪಿಟ್ಕೊಂಡಿರ್ಬೇಕು. ಸೊ ಯಾರು ಈ ತರ ಪ್ರಾಬ್ಲಮ್ಸ್ ಗಳನ್ನ ಅಥವಾ ಪ್ರಶ್ನೆಗಳನ್ನ ಮಾಡಿ ಹೋಗಿರ್ತಾರೆ ಅವ್ರಿಗೆ ತುಂಬಾ ಸುಲಭ ಆಗುತ್ತೆ.
ನೆಕ್ಸ್ಟ್ ಈಗ ಇದರಲ್ಲಿ ಸೊ 3 ಫ್ಯಾಕ್ಟೋರಿಯಲ್ ಆದ್ಮೇಲೆ 4 ಫ್ಯಾಕ್ಟೋರಿಯಲ್ ಬರ್ಬೇಕಾ? 4 ಅಂದ್ರೆ 4 ಗುಣಿಸು 3 ಗುಣಿಸು 2 ಗುಣಿಸು 1. ಸೊ 4 3 12, 12 ಹೇಳಿ 24. ಸೊ 24 ಬಂತ ಇಲ್ಲಿ? ಎಸ್. ಸೊ ಈಗ ಇದನ್ನ ಚೆಕ್ ಮಾಡೋಣ. 5 ಫ್ಯಾಕ್ಟೋರಿಯಲ್ 5 ಗುಣಿಸು 4 ಗುಣಿಸು 3 ಗುಣಿಸು 2 ಗುಣಿಸು 1. 5 4 20, 20 ಗುಣಿಸು 3 60, 60 ಗುಣಿಸು 2 120. ಸರಿನಾ? ಸೊ ಇವಿಷ್ಟನ್ನು ನೆನ್ಪಿಡ್ಕೋಬೇಕು. ಇವತ್ತೇ ನಿಮ್ಮ ನೋಟ್ಸ್ ಅಲ್ಲಿ ಬಂದಿಡ್ಬೇಕು. 1 2 6 24 120 ಅಂದ್ರೆ ಇಲ್ಲಿ ನೋಡಿದ್ರೆ ನಿಮ್ಗೆ 6 ಮತ್ತೆ 6 ಮಲ್ಟಿಪಲ್ಸ್. ಸೊ ಅದು ಮಾತ್ರ ಇಲ್ಲಿ ಕಾಣಿಸುತ್ತೆ. ಸೊ 1 2 6 24 120 ಇದು ಯಾವಾಗ್ಲೂ ನಿಮ್ಮ ತಲೆಯಲ್ಲಿ ಇರಬೇಕು. ಇದು ಫ್ಯಾಕ್ಟೋರಿಯಲ್ ಸೀರೀಸ್. ಇವತ್ತೇ ನೋಟ್ಸ್ ಮಾಡ್ಕೊಂಡಿರ್ಬೇಕು ಇದನ್ನ. ಸೊ ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಇಲ್ಲಿ ನಮಗೆ ಬೇಕಾಗಿರುವಂತದ್ದು 24 ಅಂದ್ರೆ DHL 24 ಇದೆ ಆನ್ಸರ್. ಎಸ್. ಸೊ ನೆಕ್ಸ್ಟ್ ಈಗ ಇಲ್ಲೊಂದು ಸೀರೀಸ್ ಕೊಟ್ಟಿದ್ದಾರೆ. ಸೊ ಮೇಲಿನ ಸರಣಿಯಲ್ಲಿ ಎಷ್ಟು ಅಕ್ಷರಗಳ ತಕ್ಷಣವೇ ಮೊದಲು ಒಂದು ಸಂಕೇತ ಇದೆ, ಸಿಂಬಲ್ಸ್ ಆರ್ ದೇರ್, ಮತ್ತು ತಕ್ಷಣವೇ ನಂತರ ಒಂದು ಸಂಖ್ಯೆ ಇದೆ, ಸಂಕೇತ ಮತ್ತು ಸಂಖ್ಯೆ. ಈಗ ಬೇರೆ ಬೇರೆ ತರದ್ರಲ್ಲಿ ಈ ಒಂದು ಸೀರೀಸ್ ನ ಮಾರ್ಕ್ ಮಾಡೋಣ. ಸೊ ವ್ಯವಸ್ಥಿತವಾಗಿ ಬರ್ಕೋಬೇಕು. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ ಅವರು ಫಸ್ಟ್ ಮೊದಲನೇದಾಗಿ ಸಂಕೇತವನ್ನ ಕೇಳಿದಾರಲ್ವಾ? ಸಂಕೇತಗಳು ಯಾವ್ಯಾವು? ಇದೊಂದು ಸಂಕೇತ, ಇದೊಂದು ಸಂಕೇತ, ಇದೊಂದು ಸಂಕೇತ, ಇದೊಂದು ಸಂಕೇತ, ಇದೊಂದು ಸಂಕೇತ ಅಲ್ವಾ? ಈಗ ಮೇಲಿನ ಸರಣಿಯಲ್ಲಿ ಎಷ್ಟು ಅಕ್ಷರಗಳ ತಕ್ಷಣವೇ ಮೊದಲು ಒಂದು ಸಂಕೇತ ಇದೆ? ಸೊ ಈಗ ಅಕ್ಷರಗಳ ಮೊದಲು ಸಂಕೇತ ಇರಬೇಕು. ಸೊ ಇಲ್ಲೊಂದು ಅಕ್ಷರ ಇದೆಯಾ? ಇದ್ರ ಮೊದಲು ಸಂಕೇತ ಇದೆ. ಇಲ್ಲೊಂದು ಅಕ್ಷರ ಇದೆ, ಇದ್ರ ಮೊದಲು ಸಂಕೇತ ಇದೆ. ಇಲ್ಲೊಂದು ಅಕ್ಷರ ಇದೆ, ಇದ್ರ ಮೊದಲು ಸಂಕೇತ ಇದೆ. ಇಲ್ಲೊಂದು ಅಕ್ಷರ ಇದೆ, ಇದ್ರ ಮೊದಲು ಸಂಕೇತ ಇದೆ. ಇಲ್ಲ ಸಂಕೇತ ಇದೆ, ಇಲ್ಲಿ ಅಕ್ಷರ ಇಲ್ಲ. ಇದು ಒಂದು ಸಂಖ್ಯೆ. ಅದು ಸಂಖ್ಯೆ, ಇದು ಅಕ್ಷರ ಅಲ್ಲ. ಸೊ ಇದನ್ನ ನಾವು ಕೈ ಬಿಡಬೇಕಾಗ್ತದೆ. ನೆಕ್ಸ್ಟ್, ಮತ್ತು ತಕ್ಷಣವೇ ನಂತರ ಒಂದು ಸಂಖ್ಯೆ ಇದೆ. ಸೊ ಈಗ ಯಾವ್ದೆಲ್ಲ ಡ್ಯಾಶ್ ಹಾಕಿದೀವಿ ಇದನ್ನ ಹೋಗ್ತಾ ಹೋಗ್ಬೇಕು. ಈಗ ನಂತರ ಒಂದು ಸಂಖ್ಯೆ ಇದೆ. ಎಸ್, ಇದ್ರ ನಂತರ ಒಂದು ಸಂಖ್ಯೆ ಇದೆ. ಇದ್ರ ನಂತರ ಸಂಖ್ಯೆ ಇಲ್ಲ. ಇದ್ರ ನಂತರ ಒಂದು ಸಂಖ್ಯೆ ಇದೆ. ಎಸ್, ಇದರ ನಂತರ ಸಂಖ್ಯೆ ಇಲ್ಲ. ಸೊ ಮುಗೀತು. ಈಗ ನಮ್ಗೆ P ಮತ್ತು K. ಸೊ ಇವೆರಡೇ ನಮ್ಗೆ ಉತ್ತರ ಸಿಕ್ಕಿದ್ದು. ಸೊ ಉತ್ತರ 2. ಸೊ ಈಗ P ನ ನಂತರ ಒಂದು ಸಂಕೇತ ಇದೆ. P ಮೊದಲ ಒಂದು ಸಂಕೇತ ಇದೆ, P ನಂತರ ಒಂದು ಸಂಖ್ಯೆ ಇದೆ. K ಮೊದಲು ಒಂದು ಸಂಕೇತ ಇದೆ, K ನಂತರ ಒಂದು ಸಂಖ್ಯೆ ಇದೆ. ಸೊ ದರ್ ಈಸ್ ಅ ಸಿಂಬಲ್ ಬಿಫೋರ್ P and there is a number after P. There is a symbol before K and number after K. Yes, easy question. Next, ಮೇಲಿನ ವಿನ್ಯಾಸದಿಂದ ಎಲ್ಲಾ ಸಂಕೇತಗಳನ್ನು ಕೈಬಿಟ್ಟರೆ, ತೆಗೆದು ಹಾಕಿದರೆ ಮತ್ತು ಉಳಿದ ಅಂಕಗಳನ್ನು ನಂತರ ಹಿಮ್ಮುಖ ಕ್ರಮದಲ್ಲಿ ಬರೆದರೆ ಎಡ ತುದಿಯಿಂದ 10ನೇ ಅಂಕೆಯ ವಿಭಾಗಕ್ಕೆ 4ನೇ ಅಂಕಿ ಯಾವುದು? ಸೊ ಉತ್ತರ ಸ್ವಲ್ಪ ಪ್ರಶ್ನೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಕಾಣಿಸುತ್ತಾ? ಲೆಂದಿ ಕ್ವಶನ್ ಅನ್ಸುತ್ತಲ್ವಾ? ಇದನ್ನ ಸಿಸ್ಟಮೆಟಿಕ್ ಆಗಿ ಬರಿಬೇಕು. ಸೊ ಸಿಸ್ಟಮೆಟಿಕ್ ಆಗಿ ಯೋಚನೆ ಮಾಡಬೇಕು, ವ್ಯವಸ್ಥಿತವಾಗಿ ಯೋಚನೆ ಮಾಡಬೇಕು, ವ್ಯವಸ್ಥಿತವಾಗಿ ಬರಿಬೇಕು. ಈಗ ಅವ್ರೇನ್ ಹೇಳಿದ್ದಾರೆ, ಇಲ್ಲಿ ಇರುವಂತ ಎಲ್ಲಾ ಸಂಕೇತಗಳನ್ನ ತೆಗೆದುಬಿಟ್ಟು ಆಮೇಲೆ ನಂತರ ನಾವು ಹಿಮ್ಮುಖ ಕ್ರಮದಲ್ಲಿ ಬರಿಬೇಕು, ರಿವರ್ಸ್ ಆರ್ಡರ್ ಬರಿಬೇಕು. ಸೊ ಇವೆರಡನ್ನು ನಾನು ಒಂದೇ ಸರಿ ಮಾಡ್ತೀನಿ. ಹೆಂಗ್ ಮಾಡ್ತೀನಿ? ಈಗ 6 ಬರ್ಕೊಂಡೆ, ಇದು ಸಂಕೇತ ತೆಗೆದಾಕ್ಬೇಕು. ನೆಕ್ಸ್ಟ್ ಕಮ್ಸ್ B. ನೆಕ್ಸ್ಟ್ ಡಾಲರ್ ಚಿಹ್ನೆ, ಇದನ್ನ ತೆಗೆದಾಕಿದೆ. ನಂತರ 6 ಬಂತು, ನಂತರ 7 ಬರ್ದೆ, ನಂತರ K ಬಂತು, ಇದನ್ನ ತೆಗೆದಾಕಿದೆ. M ಬಂತು, 2 ಬಂತು, W ಬಂತು, T ಬಂತು, ಪರ್ಸೆಂಟೇಜ್ ತೆಗೆದಾಕ್ತೆ. 3 ಬಂತು, 3 ಬಂತು, ಆಮೇಲೆ D ಬಂತು, ಆಮೇಲೆ 8 ಬಂತು, ಆಮೇಲೆ P ಬಂತು, ಆಮೇಲೆ J ಬಂತು, 5 ಬಂತು. ಸರಿನಾ? ಸೊ ಈ ಎಲ್ಲಾ ಸಂಕೇತಗಳನ್ನ ತೆಗೆದು ಹಾಕಿದರೆ, ತೆಗೆದಾಕಿದೆ. ಸೊ ಹಿಮ್ಮುಖ ಕ್ರಮದಲ್ಲಿ ಬರೆದರೆ, ಹಿಮ್ಮುಖ ಕ್ರಮದಿಂದ ಬರದ್ನಾ? ಈಗ ಎಡ ತುದಿಯಿಂದ 10ನೇ ಅಂಕಿಯ ವಿಭಾಗಕ್ಕೆ ಎಡಭಾಗಕ್ಕೆ 4ನೇ ಅಂಕಿ ಯಾವುದು? ಸೊ ಈಗ ನಿಮ್ಗೆ ಎಡ ತುದಿಯಿಂದ, ಸೊ ಈಗ ನೀವು ಯಾವತ್ತಿದ್ರು ನಿಮ್ಮ ಕನ್ನಡ ಆಗ್ಲಿ ಇಂಗ್ಲಿಷ್ ನಲ್ಲಿ ಬರಿಬೇಕಾದ್ರೆ ಎಡ ತುದಿಯಿಂದ ಬರೀತಾರ. ಇದೇ ನಿಮ್ಮ ಎಡ ತುದಿ. ಇಲ್ಲಿ ಚೇಷ್ಟೆ ಮಾಡಬಾರ್ದು. ಸರ್ ನಾನ್ ಪೇಪರ್ ನೋಡ್ತಾ ಇದ್ದೀನಿ, ಪೇಪರ್ ನನ್ ನೋಡ್ತಾ ಇದೆ, ಸೊ ನನ್ ಎಡ ಪೇಪರ್ಗೆ ಬಲ ಆಗಲ್ವಾ ಸರ್? ಸೊ ಇದು ಮಾಡಬಾರ್ದು. ಯಾಕೆಂತಂದ್ರೆ ಸೊ ನಮ್ಮ ಲಿಪಿಗಳು ಬರೋದೇ ಹಿಂಗೆ.
ಇಂಗ್ಲಿಷ್ ಆಗಲಿ, ಕನ್ನಡ ಆಗಲಿ, ಹಿಂದಿ ಆಗಲಿ, ಉರ್ದುವನ್ನ ಬಿಟ್ರೆ ಸೊ ನಾವು ಎಡ ತುದಿಯಿಂದ ಬಲ ತುದಿಗೆ ಬರ್ಕೊಂಡು ಹೋಗ್ತೀವಿ. ಎಡ ತುದಿಯಿಂದ ಸ್ಟಾರ್ಟ್ ಮಾಡಿ. ಸೊ ಇದು ಎಡ, ಇದು ಬಲ ಅಷ್ಟೇ ಅಲ್ವಾ. ಎಡ ತುದಿಯಿಂದ 10ನೇ. ಸೊ ಎಡ ತುದಿಯಿಂದ 10ನೇ ಅಂಕಿ 1 2 3 4 5 6 7 8 9 10. ಎಡ ತುದಿಯಿಂದ 10ನೇ ಅಂಕಿಯ ಎಡಭಾಗಕ್ಕೆ, ಸೊ ಇದು 10ನೇ ಅಂಕಿ, ನಾನಿಲ್ಲಿ ನಿಂತಿದ್ದೀನಿ, ಇದರ ಎಡಭಾಗಕ್ಕೆ 4ನೇ ಅಂಕಿ ಯಾವುದು? ಸೊ ಇದರ ಎಡಭಾಗಕ್ಕೆ 1 2 3 4, 4ನೇ ಅಂಕಿ ಎಂ ಅಲ್ವಾ. ಸೊ ಎಂ ಇಸ್ ದ ಆನ್ಸರ್. ಸೊ ಅಷ್ಟೇ. ಸೊ ಸಿಂಪಲ್ ಕ್ವಶನ್. ಇದನ್ನ ಒಂದೇ ಸ್ಟೆಪ್ ಅಲ್ಲಿ ಬರಿಬಹುದು. ನೀವೇನ್ ಮಾಡ್ತೀರಾ, ಇದೆಲ್ಲ ತೆಗೆದ್ಬಿಟ್ಟು ಒಂದ್ಸರಿ ಮತ್ತೆ ಬರಿತೀರಿ, ಅದನ್ನ ಮತ್ತೆ ಉಲ್ಟಾ ಬರಿತೀರಿ. ಸೊ ಮತ್ತೆ ಎಡನ ಬಲನ ಯೋಚನೆ ಮಾಡ್ತೀರಿ. ಸೊ ಅಲ್ಲಿ ನೀವು ಸಮಯನ ವ್ಯರ್ಥ ಮಾಡಬಾರ್ದು. ಸೊ ಬೇಗ ಬೇಗ ಮುಗಿಸಿ ನೀವು ನಿಮ್ಮ ಈ ಸಾಮಾನ್ಯ ಜ್ಞಾನ ಜನರಲ್ ಸ್ಟಡೀಸಿಗೆ ಹೋಗ್ಬಿಡ್ಬೇಕು. ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದು ಟ್ರೈ ಮಾಡಬೇಕು. ಮಾಡಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಎಲ್ಲ KS ಆಫೀಸರ್ ಆಗಿ ಬನ್ನಿ. ಗುಡ್ ಲಕ್.